My father, whatever he preached or whatever he told us, he has lived and shown us. So he is always my hero. ಪ್ರಮೋಷನಲ್ಲೂ ಕೂಡ ಹೆಂಗೆ ತಲುಪಿಸ್ಬೇಕು, ಏನಾಗಬೇಕು, ಅದು ಕ್ರಿಯೇಟ್ ಮಾಡೋಕ್ಕೆ ಏನೇನು ನಡೀತಾ ಇದೆ, ಅವ್ರೇನು ಮಾಡಿದ್ರು, ಇದೆಲ್ಲ ಬ್ಯಾಕ್ ಆ್ಯಂಡ್ ಸ್ಟೋರಿ ಕೇಳಿರ್ತೀವಿ. ವಿ ಡೋಂಟ್ ನೋ. ನಾವು ನಂಬೋದು ಅದೇ ಹೇಳ್ದಂಗೆ ನಾನು ನಂಬಿದ್ದು ಕಂಟೆಂಟೇ, ಈಗಲೂ ನಂಬಿರೋದು ಕಂಟೆಂಟ್. ನಾನು ಇದೀನಿ, ಹಿಂಗೆ ಮುಂದಕ್ಕೆ ನೀನು ನಡಿ, ನೀನು ಏನು ಮಾಡ್ತೀನಿ, ನಾನು ಸಪೋರ್ಟ್ ಆಗಿರ್ತೀನಿ ಅಂತ ಹೇಳೋಕ್ಕೊಬ್ರು ಬೇಕು, ಅದು ತಂದೆ ಆಗಿರಬೇಕು ಅಂತ ನನ್ನ ಪ್ರಕಾರ. ಅದೇ ಬಟ್ ಆ ಟೈಮಲ್ಲೇ ನಮ್ಮ ಅಪ್ಪಂಗೆ ಆ ಥರ ಪ್ಯಾರಾಲಿಸಿಸ್ ಆಗಿ ಅವರು ಮೀಟಿಂಗಲ್ಲಿ ಇರ್ಬೇಕಾದ್ರೆ BP ಜಾಸ್ತಿ ಆಗಿ ಪ್ಯಾರಾಲಿಸಿಸ್ ಆಗಿ ಸ್ಟ್ರೋಕ್ ಆಯಿತು. ಒಂದು ಇಶ್ಯೂಯಿಂದ ಹುಟ್ಟಿದ್ದ ಒಂದು ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಅಂದರೆ ಕೆಲವು ಈಗ ಹೊಂದಿಸಿಲ್ ಮಾಡ್ಬೇಕಾದ್ರೆ ನಂಗೆ ರಂಜಿತನ ಪಾತ್ರ ತುಂಬ ಅನ್ಸೋದು. ಅದು ನೀವು ಹೇಳಿದ್ರಲ್ಲ ಫಸ್ಟ್ ಸಿನಿಮಾಗಳಲ್ಲಿ ಯೂಶ್ವಲಿ ಅವರೇ ಇರ್ತಾರೆ ಅಂತ. ನನಗೆ ಅನಿಸ್ತದೆ ಯಾವುದೋ ಸಲ ಎಲ್ಲೋ ಹೋಗಿದ್ದು ಬಿಡಬೇಕು, ಏನೋ ಇದ್ದು ಬಿಡಬೇಕಲ್ಲ, ಅದು ನನ್ನ ತಲ್ಲಣನೇ ಇರ್ಬೋದು ಒಂದೊಂದ್ಸರಿ, ಎಲ್ಲ ಪಾತ್ರಗಳಲ್ಲಿ ಒಂದಿಷ್ಟು ಇದಾಗಿರ್ಬೋದು. ಬಟ್ ಈ ಸಿನಿಮಾದಲ್ಲಿ ಒಂದು ಪರಿಸ್ಥಿತಿ ಹೇಗೆಲ್ಲ ಒಂದು ಫ್ಯಾಮಿಲಿ ಅಥವಾ ಒಂದು ಕುಟುಂಬಕ್ಕೆ ಇದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಆ ಪರಿಸ್ಥಿತಿ ಮೇಲ್ಗಡೆ ಕತೆ. ರಾಮಾಯಣಹಳ್ಳಿ ಜಗನ್ನಾಥ್ ಅವರೇ, ಸಿತಾರಾಮ ನಿಹಾರ್ ಅವರೇ, ನಮಸ್ತೆ ಸರ್. ನಮಸ್ತೆ. ಮೊದಲೇ ಹೇಳ್ಬಿಡ್ತೀನಿ, ನನ್ನ ಫೋಕಸ್ ಎಲ್ಲ ಸಿತಾರಾಮ ಸ್ವಲ್ಪ ಜಾಸ್ತಿ ಇದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಬಿಕಾಸ್ ಅವರು ಮತ್ತೆ ಯಾವಾಗ ಸಿಗ್ತಾರೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಖಂಡಿತ ನಮ್ಗೆ ಅವರೇ ಹೈಲೈಟ್ ಆಗಬೇಕು, ಅವರೇ ನಮ್ಗೆ ಮೇಯ್ನು. ಕಥೆಯಿಂದ ಫಸ್ಟ್ ಶುರು ಮಾಡೋಣ. ತೀರ್ಥರೂಪ ತಂದೆಯವರಿಗೆ ಅದ್ಭುತವಾದ ಶೀರ್ಷಿಕೆ, ಅದನ್ನ ಹೇಗೆ ಹುಡುಕಿದ್ರೆ ಆಮೇಲೆ ಬರೋಣ ಅದಕ್ಕೆ. ಬಟ್ ನಿಮ್ಮ ತಂದೆಯರು ಅವರ ಬಗ್ಗೆ ನಿಮಗಿರುವ ಒಂದು ತುಂಬಾ ಆಪ್ಯವಾದ ಒಂದು ನೆನಪಾಗ್ಲಿ, ಒಂದು ಯೂಶಲಿ ಹೇಳ್ತಾರಲ್ಲ ಡ್ಯಾಡ್ ಇಸ್ ಆರ್ ಹೀರೋ ಅಂತ. ಅಫ್ಕೋರ್ಸ್ ಈ ಕಥೆ ಇರೋದು ತಾಯಿಯ ಮೇಲೆ, ಹಾಗಿದ್ರು ಕೂಡ ತಾಯಿಯ ಬಗ್ಗೆ ಆಮೇಲೆ ಬರೋಣ. ಬಟ್ ನಿಮ್ಮ ತಂದೆಯ ಬಗ್ಗೆ ಒಂದು ಫಾಂಡ್ ಮೆಮೊರಿ ಆಗಲಿ, ಅಥವಾ ವೈ ಇಸ್ ಯೋರ್ ಡ್ಯಾಡ್ ಯುವರ್ ಹೀರೋ ಅಂತ ಅಲ್ಲಿಂದ ಶುರು ಮಾಡ್ಬೋದಾ? ಯಾವತ್ತೂ ಹೇಳ್ತೀವಲ್ಲ, ಅಂದರೆ ತಂದೆ ಅನ್ನೋ ಪದದಲ್ಲಿ ಯಾವತ್ತೂ ಅದೊಂದು ಅನ್ಸಂಗ್, ಅಂದರೆ ನಾವು ಹೇಳ್ಕೊಳ್ಳಲ್ಲ ಜಾಸ್ತಿ ಅವ್ರ ಬಗ್ಗೆ. ಜಾಸ್ತಿ ತಾಯಿ ಬಗ್ಗೆ ಹೇಳ್ತಾ ಇರ್ತೀವಿ, ನಮ್ಮ ಅಮ್ಮ ಹಂಗೆ ಆ ಥರ ಅಂತ ಹೇಳ್ಬಿಟ್ಟು ತಂದೆ ಬಗ್ಗೆ ಮಾತಾಡೋದು ಕಮ್ಮಿ. ಇನ್ಫ್ಯಾಕ್ಟ್ ಈ ಟೈಟಲ್ ಹುಟ್ಟಿದ್ದು ಕೂಡ ನಮ್ಮ ತಂದೆ ಲಾಸ್ಟ್ ಇಯರ್ ಮೈಸೂರಿನಲ್ಲಿ ಹೊಂದಿಸಿ ರಿಲೀಸ್ ಆ ಟೈಮಲ್ಲಿ ಐ ವಾಸ್ ಇನ್ ಹಾಸ್ಪಿಟಲ್. ಆ ಟೈಮಲ್ಲಿ ಐ ವಾಸ್ ಥಿಂಕಿಂಗ್, ಅಂದರೆ ಟೈಟಲ್ ಬೇರೆ, ಅದಕ್ಕೋಸ್ಕರ ಒಂದು ತಂದೆ ಮಗನ ಬೇರೆ ಎಮೋಷನಲ್ ಜರ್ನಿ ಮೇಲ್ಗಡೆ ಕತೆ ಏನೋ ಮಾಡ್ಕೊಂಡಿದ್ದೆ. ಅದು ಇನ್ಫ್ಯಾಕ್ಟ್ ಆಗಿ ಹುಟ್ಟಿದ ಕತೆ. ಆದ ತಕ್ಷಣ ಫಿಲ್ಮ್ ಚೇಂಬರಲ್ಲಿ ವಿಚಾರಿಸಿದೆ, ಅಂದರೆ ಟೈಟಲ್ ರಿಜಿಸ್ಟರ್ ನೋಬಡಿ ಅಲ್ಲಿ ಇಲ್ಲಿವರೆಗೂ ಯಾರೂ ರಿಜಿಸ್ಟರ್ ಆಗಿರಲಿಲ್ಲ. ಸೊ ಅದು ಬೇರೆ ಕತೆ ಲೈನಿಗೆ ಮಾಡ್ಕೊಂಡಿದ್ದೆ. ಇದು ಟೈಟ್ಲು ಹುಟ್ಟಿದ ಇದ್ರ ಬಗ್ಗೆ ನೆನಪಾಗದ್ದಾರೆ. ಬಟ್ ತಂದೆ ಬಗ್ಗೆ ಅಂದರೆ ನನಗೆ ಯಾವತ್ತೂ ನೆನಪಾಗೋದು, ಅವ್ರು ನಾನು ಏನೇ ಮಾಡ್ತಿದ್ರು ತುಂಬ ಖುಷಿಯಿಂದ, ಒಂದು ಹೆಮ್ಮೆಯಿಂದ ಹೇಳ್ಕೋತಾರೆ ಯಾರತ್ರನೂ. ನನ್ನ ಚೈಲ್ಡ್ಹುಡ್ಡಲ್ಲಿ ಅಂದರೆ ಇದಿದ್ದು ನಮ್ಮೂರು ರಾಮೇನಹಳ್ಳಿನೇ. ಸೊ ಅಲ್ಲಿ ಇದ್ದಂಥ ಊರಿನಲ್ಲಾಗಲಿ ನಮ್ಗೆ ಯಾವತ್ತೂ ಏನು ಅವರು ಏನು ಎಜುಕೇಷನ್ ಬಗ್ಗೆ ಮಾತ್ರ ಇದು ಹೇಳ್ತಾ ಇದ್ರು. ಈ ಫೀಲ್ಡ್ಗೆಲ್ಲ ನಾನು ಹೋಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಅವರು. ಇದಾದರೂ ಕೂಡ ಅವರು ನಾನು ಇಂಜಿನಿಯರಿಂಗ್ ಮಾಡಿ ಪ್ರೊಫೆಸರ್ ಆಗಿ ಲೆಕ್ಚರರ್ ಇದೆಲ್ಲ ಆಗಿದ್ದಾಗಲೂ ಕೂಡ, ಅದಾದ್ಮೇಲೆ ಫಿಲ್ಮ್ ಫೀಲ್ಡ್ಗೆ ಬಂದ ತಕ್ಷಣ ಕೂಡ ಈಗ ಇದನ್ನು ಕೂಡ ಈಗ ನೆನ್ನೆ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನೆನ್ನೆ ನಮ್ದೆಲ್ಲ ಲೈವ್ ಇದು ನಡೀತಾ ಇತ್ತಲ್ಲ, ಫೋನ್ ಮಾಡ್ಬಿಟ್ಟು ಇಮಿಡಿಯೇಟ್ ಯಾವ ಚಾನಲ್ ಬರ್ತಿದೆ ಅಂತ ಹಿ ವಾಸ್ ಕ್ಯೂರಿಯಸ್. ಅಂದರೆ ಅಷ್ಟು ಆಸಕ್ತಿ ಇರುತ್ತೆ ಅವ್ರಿಗೆ, ಏನು ಮಾಡ್ತಾರೆ ಏನಂತ ಒಂದು ಭಯ ಅಂತೂ ಇರುತ್ತೆ ಏನಾಗುತ್ತೆ ಅಂತ. ಬಟ್ ಈ ಒಂದು ಅವ್ರಿಗೊಂದು ಕ್ಯೂರಿಯಸ್ ಇರುತ್ತೆ ಏನು ಮಾಡ್ತಾರೆ ಅನ್ನೋದು. ಆ ಒಂದು ಇದೆಯಲ್ಲ ಅವ್ರೊಳಗಡೆ ಇರುವಂಥ ತುಡಿತ ಮಗನ ಮೇಲ್ಗಡೆ ಅವ್ರು ಹೇಳ್ಕೊಳ್ದೇನೆ ಇರುವಂಥ ಭಾವನೆಗಳು, ಅದು ವ್ಯಕ್ತಪಡಿಸೋಕ್ಕಾಗಲ್ಲ, ಮ್ಯೂಚುವಲಿ ಒನ್ ವರ್ಡಲ್ಲಿ ಹೇಳೋಕ್ಕಾಗಲ್ಲ. ಸೊ ಒಂದು ಜರ್ನಿನೇ ಇರುತ್ತೆ ತಂದೆ ಮಗನ ಬಗ್ಗೆ. ನಿಮ್ಮ ತಂದೆಯವರ ಹೆಸರು? RH ನಂಜುಂಡಸ್ವಾಮಿ ಅಂತ. Tell us about Mr. Nair. He is Parameshwaran Nair. Actually, the sad thing is he is no more. This October it's been 20 years since we lost him. So he is my father. More than that, he was my very best friend. So like you know, daughters are attached to father always. So I'm his only daughter. I have two siblings younger to me. They are my brothers. So what to say, like a girl's first hero is her father. So my father, whatever he preached or whatever he told us, he has lived and shown us. So he is always my hero. ನಿಮ್ದು ಒಂದು ಜರ್ನಿ ಆಗಿದೆ, ಇಲ್ಲೊಂದು ಸೀರಿಯಲ್ ಮಾಡಿ, ತೆಲುಗಿನಲ್ಲಿ ಸೀರಿಯಲ್ ಮಾಡಿ, ಅಲ್ಲಿ ಒಂದು ಪಾಪ್ಯುಲಾರಿಟಿನ ಗಳಿಸಿ, ಅಂಡ್ ಮತ್ತೆ ಈಗ ಕನ್ನಡಕ್ಕೆ ಚಿತ್ರಕ್ಕೆ ಬಂದಿರೋದನ್ನು ನೋಡ್ತಾರೆ. ಬಟ್ ಇದು ಸಂಪೂರ್ಣ ಒಂದು ಜರ್ನಿಯಲ್ಲೂ ಮನೆಯಿಂದ ಸಪೋರ್ಟ್ ಇದ್ದಿರಲೇಬೇಕು. ಸೊ ನಿಮ್ಮ ಸಪೋರ್ಟ್ ಅನ್ನೋದಕ್ಕಿಂತ ಅವರ ಸಪೋರ್ಟು ಅಥವಾ ಅವರ ಬ್ಲೆಸ್ಸಿಂಗ್ಸ್ ಆಶೀರ್ವಾದವೂ ಇರಲೇಬೇಕು. ನಿಮ್ಮ ತಂದೆಯವರ ಬಗ್ಗೆ? ನಮ್ಮ ತಂದೆಯವ್ರ ಬಗ್ಗೆ ಹೇಳ್ಬೇಕಂತಂದರೆ ಇಟ್ಸ್ ಬಿನ್ 2 years ಅವರು ತೀರೋಗಿ.
ಸೊ ಆ್ಯಕ್ಚುಲಿ ಹೆಂಗೆ ಅಂತಂದರೆ ನಮ್ಮ ತಂದೆ KMF ಇದರಲ್ಲಿ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಿದ್ರು ಆ್ಯಸ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಿ. ಸೊ ಅವರು ಮೂಲತಃ ಚಾಮರಾಜನಗರದವರು. ಅವ್ರ ಹಿನ್ನೆಲೆ ಕೂಡ ಯಾವುದೇ ಥರ ಒಂದು ಫಿಲಮ್ ಬ್ಯಾಕ್ಗ್ರೌಂಡ್ ಇರಲಿ, ಜಾಸ್ತಿ ಸಿನಿಮಾ ಓದೋರು ಅಲ್ಲ. ಆ ಥರ ಒಂದು ರೈತಾಪಿ ಕುಟುಂಬದಿಂದ ಬಂದವರು ಅವರು. ಸೊ ಹಾಗಾಗಿ ಅವರೊಬ್ಬರೇ ಓದ್ಕೊಂಡು ಮೈಸೂರಲ್ಲಿ ಕೆಲಸ ತೊಗೊಂಡು ಆ ಥರ ಬಂದು ಅವ್ರ ಜೀವನ ಕಟ್ಕೊಂಡಿದ್ದವರು ಅವರು. ಸೊ ನನ್ನ ಸ್ಕೂಲಿಂಗೆಲ್ಲ ಮೈಸೂರಲ್ಲೇ ಇರ್ತಿತ್ತು. ಸೊ ನಮ್ಮ ತಂದೆ ಬಗ್ಗೆ ಹೇಳಬೇಕು ಅಂತಂದರೆ ಆ ವರ್ಕಾಲಿಕ್ ಹೆಂಗಿತ್ತು ಅಂದರೆ ಅವ್ರಿಗೆ ಸ್ವಲ್ಪ ಫೀಲ್ಡ್ ವರ್ಕ್ ಜಾಸ್ತಿ ಇರ್ತಿತ್ತು ಅವ್ರಿಗೆ. ಅಂದರೆ ಪ್ರತಿಯೊಂದು ಹಳ್ಳಿಗೆ ಅವ್ರಿಗೆ ಒಂದು 40 ಹಳ್ಳಿ ಹ್ಯಾಂಡ್ಲು ಮಾಡಬೇಕಿತ್ತು ಅವ್ರಿಗೆ. ಅಂದರೆ ಡೈರಿಗಳಿರ್ತಾವಲ್ಲ, ಡೈರಿ ಸೂಪರ್ವೈಸರ್ ಅಂತ ಕರೀತಾರೆ. ಸೊ ಒಂದು 40 ಹಳ್ಳಿಗೂ ಕವರ್ ಮಾಡಬೇಕಿತ್ತು. ಸೊ ಬೆಳಿಗ್ಗೆ ಹೋದರೆ ಅವ್ರು ಬರ್ತಿದ್ದೆ ರಾತ್ರಿ 9 ಗಂಟೆ ಹಂಗಾಗಿ ಹೋಗ್ತಿತ್ತು. ಸೊ ನನಗೆ ಹಾರ್ಡ್ಲಿ ಟೈಮೇ ಸಿಗ್ತಿರ್ಲಿಲ್ಲ. ನಾನು ಅವ್ರು ನೋಡ್ತಾ ಇದ್ದೆ, ರಾತ್ರಿ ಬಂದು ಇನ್ನೇನು ಬನ್ನಿನೆಲ್ಲ ಹಾಕೊಂಡು ಮಲ್ಕೊಂಡಿಲ್ಲ ಟೈಮಲ್ಲಿ ನೋಡ್ತಿದ್ದೆ, ಊಟ ಮಾಡೋ ಟೈಮಲ್ಲಿ ನೋಡ್ತಾ ಇದ್ದೆ. ಹಾರ್ಡ್ಲಿ ಸಂಡೇ ಸಿಗ್ತಿದ್ರು ಅಷ್ಟೇ. ಅಂದರೆ ಬೇಸಿಕ್ಲಿ ಈಸ್ ಎ ಇಂಟ್ರೋವರ್ಟ್ ಪರ್ಸನ್. ಸೊ ಹಾಗಾಗಿ ನನಗೂ ಅವ್ರು ಜಾಸ್ತಿ ಅಷ್ಟೊಂದು ಕಾಂಬಿನೇಷನ್ ಬೆಳಿಲಿಲ್ಲ, ಅಥವಾ ಬಾಂಡಿಂಗ್ ಅಷ್ಟು ಡ್ಯಾಡಿ ಅನ್ನೋದು ಒಂದು ಆಮೇಲೆ ವಯಸ್ಸಾಗ್ತಾ ಆಗ್ತಾ ನನಗೆ ಅನ್ಸೋದು ಗಂಡ ಮಕ್ಕಳಿಗೆ ಅವರ ತಂದೆ ಜೊತೆ ಮಾತು ಕಡಿಮೆನೂ ಆಗುತ್ತೆ. ಬಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆಂದ್ರೆ, ವಯಸ್ಸಾಗ್ತಾ ಒಬ್ಬ ಗಂಡು ಮಗಂಗೆ ಒಂದು ಸ್ಟ್ರಾಂಗ್ ಒಂದು ಸಪೋರ್ಟ್ ಬೇಕು ಅಂತ ಅನ್ಸುತ್ತೆ. ಅಂದ್ರೆ ಒಬ್ಬೊಬ್ರು ಶೋಲ್ಡರ್ ಮೇಲೆ ಕೈ ಹಾಕಕ್ಕೆ ಒಬ್ರು ಬೇಕು ಅನ್ಸುತ್ತೆ. ವೆನ್ ಯುವರ್ ಇನ್ 20s ಒಂದು ಸ್ಟ್ರಾಂಗ್ ಆಗಿರೋರು, ನಾನು ಇದೀನಿ, ಹಿಂಗೆ ಮುಂದಕ್ಕೆ ನೀನು ನಡಿ, ನೀನು ಏನು ಮಾಡ್ತೀನಿ, ನಾನು ಸಪೋರ್ಟ್ ಆಗಿರ್ತೀನಿ ಅಂತ ಹೇಳಕ್ ಒಬ್ರು ಬೇಕು. ಅದು ತಂದೆ ಆಗಿರ್ಬೇಕು ಅಂತ ನನ್ನ ಪ್ರಕಾರ. ಅದೇ ಬಟ್ ಆ ಟೈಮಲ್ಲೇ ನಮ್ಮ ಅಪ್ಪಂಗೆ ಆ ಥರ ಪ್ಯಾರಾಲಿಸಿಸ್ ಆಗಿ, ಅವರು ಮೀಟಿಂಗಲ್ಲಿ ಇರ್ಬೇಕಾದ್ರೆ BP ಜಾಸ್ತಿ ಆಗಿ ಪ್ಯಾರಾಲಿಸಿಸ್ ಆಗಿ ಸ್ಟ್ರೋಕ್ ಆಯಿತು. ಸೊ ಸ್ಟ್ರೋಕ್ ಆದಾಗ ಅಂದರೆ ನಂಗೆ ಅದು ಸ್ಟ್ರೋಕ್ ಅಂದರೆ ಏನು ಅಂತಲೂ ಗೊತ್ತಿರಲಿಲ್ಲ ಆ ಏಜಲ್ಲಿ. ನನಗೆ 19 ಅನಿಸುತ್ತೆ ಅಷ್ಟೇ. ಸೊ ಆ ಟೈಮಲ್ಲಿ ಅವ್ರನ್ನ ಹಾಸ್ಪಿಟ್ಲಲ್ಲಿ ನೋಡಿದ್ದು. ಆ್ಯಂಡ್ ಆ 1.5 year ಅವರು ಬೆಡ್ ರಿಡನ್ನೇ ಆಗಿದ್ದರು. ಸೊ ಆಗ ನನಗೆ ನಾನು ಕಳ್ಕೊಂಡಿದ್ದೇನು ಅಂದರೆ, ನಮ್ಮ ಅಪ್ಪನ ಜೊತೆ ಏನು ಬಾಂಡಿಂಗ್ ಕಳ್ಕೊಂಡಿದ್ನು, ಬಟ್ ಅದೆಲ್ಲ ನಂಗೆ ಅವಾಗ ಸಿಕ್ತು ಅಂತಲೇ ಹೇಳ್ಬೋದು. ಅವ್ರನ್ನ ಲಿಟ್ರಲಿ ನಾನು ನನ್ನ ಮಗನ ಥರ ನೋಡ್ಕೊಂಡಿದ್ದೀನಿ. ಅಂದರೆ ಲಿಟ್ರಲಿ ಅವರು ಬೆಡ್ ರಿಡನ್ ಆದಾಗ ಅವ್ರನ್ನ ಡೈಪರ್ ಚೇಂಜ್ ಮಾಡೋದಾಗಲಿ, ಮತ್ತೊಂದಾಗಲಿ, ಆ ಹುಟ್ಟಿದ ಮಗು ಹೇಗಿರುತ್ತೋ ಆ ಥರ ನೋಡ್ಕೊಳ್ಳೋ ಥರ ಪರಿಸ್ಥಿತಿ ಇತ್ತು ಅದು. ಸೊ ಆ ಥರ ಬಾಂಡೇಜ್ ಇತ್ತು. ಬಟ್ ನಾನು ಹೇಳ್ದಂಗೆ ಆ ಏಜಿಗೆ ಬಂದಾಗ ನಾನು ಇದೀನಿ, ನಿಂಗೆ ಧೈರ್ಯವಾಗಿ ಮುಂದೆ ನುಗ್ಗು ಅಂತ ಹೇಳೋದು ಎಷ್ಟು ಮುಖ್ಯ ಅಂತ ಅನಿಸ್ತು. ಜೊತೆಗೆ ಒಂದು ಫಾದರ್ ಫಿಗರ್ ಅವ್ರ ಮನೇಲಿ ಇರಬೇಕು ಅನ್ನೋದು ಕೂಡ, ಅಂದರೆ ಅವರು ದೋ ಇವನ್ ಈಸ್ ವರ್ಕಿಂಗ್ ಆರ್ ನಾಟ್, ಬಟ್ ಹೇಳ್ಕೊಳಕ್ಕೆ ಒಬ್ಬ ಅಪ್ಪ ಅಂತ ಬೇಕು, ಜೊತೆಗೆ ಇರಬೇಕು ಅನ್ನೋದು ಮಾತ್ರ ನಂಗೆ ಅವಾಗ ತುಂಬ ಅರಿವಾಯಿತು. ಆ ಟೈಮಲ್ಲಿ ಅವ್ರು ಏನಾರು ಆಗಿರ್ಬೋದು, ಅವರು ಸ್ಟ್ರೆಂತ್ ಇಲ್ಲ ಅಂತಂದಿರ್ಬೋದು, ಬಟ್ ಅವ್ರ ಜೊತೆ ಇದ್ದಾರೆ, ಅವರ ಪ್ರೆಸೆನ್ಸ್ ನನಗೆ ತುಂಬ ಧೈರ್ಯ ಕೊಡ್ತಿತ್ತು. ಆ್ಯಂಡ್ ಅಲ್ಲಿಂದ ನಾನು ತುಂಬ ಕಲಿತೆ ಅಂತ ಹೇಳ್ಬೋದು. ಲೈಫಲ್ಲಿ ತುಂಬ ಪಾಠಗಳು ನಮ್ಮ ಜೀವನದಲ್ಲಿ ನಾವು ಕಲಿಯೋದು ಸಾಧ್ಯ ಅಂತ ಅನ್ನಿಸ್ತು. ಸೊ ಹಾಗಾಗಿ ಆ ಒಂದು ಇನ್ಸಿಡೆಂಟಿಂದ ನನಗೆ ತುಂಬ ಚೇಂಜ್ ಆಯಿತು. ಅಂದರೆ ದೋ ಇವನ್ ಅವರು ಬೆಡ್ ರಿಡನ್ ಎಲ್ಲ ಆದರೂ ನನ್ನ ಪ್ರಕಾರ ಅವ್ರು ಇವತ್ತು ಹೀರೋನೇ. ಅದಕ್ಕೂ ಮೀರಿ ನಮ್ಮ ತಾಯಿ ಹೀರೋ ನನ್ನ ಜೀವನದಲ್ಲಿ. ಯಾಕೆಂದರೆ ಆ ಥರ ನಮ್ಮ ತಂದೆ ನಾನು ನೋಡ್ಕೊಂಡಿದ್ದಲ್ದೆ, ನನ್ನ ಕೆರಿಯರ್ ಸಪೋರ್ಟ್ ಮಾಡಿದ್ದಲ್ದೆ, ಒಂದು ತುಂಬ ಬ್ಯಾಲೆನ್ಸ್ಡ್ ಆಗಿ ನಮ್ಮಿಬ್ರು ನೋಡ್ಕೊಂಡು ಹೋಗಿದ್ದು ನಮ್ಮಮ್ಮ. ನನ್ನ ಪ್ರಕಾರ ನಮ್ಮಮ್ಮ ನಂಗೆ ಹೀರೋ. ಸೊ ಆ ಥರ. ಆ್ಯಂಡ್ ನಮ್ಮ ಮನೇಲಿ ನಂಗೆ ಸಪೋರ್ಟ್ ಮಾಡಲಿಲ್ಲ ಅಂತ, ಅಥವಾ ಸಪೋರ್ಟ್ ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ. ಅಂದರೆ ಅವ್ರಿಗೆ ಯಾವುದೇ ಹಿನ್ನೆಲೆ ಇಲ್ಲದೆ ಇರೋದ್ರಿಂದ ಭಯಗಳಿರುತ್ತೆ. ಅಥವಾ ನಿನಗಿಂತ ಇನ್ನೊಬ್ರು ಚೆನ್ನಾಗಿರೋರು ಇರ್ತಾರೆ, ನಿನಗಿಂತ ಚೆನ್ನಾಗಿ ಆ್ಯಕ್ಟ್ ಮಾಡೋರು ಇರ್ತಾರೆ, ಎಲ್ಲರಿಗೂ ಸಾಧ್ಯನಾ, ಆ್ಯಂಡ್ ಈ ನೆಪೋಟಿಸಮ್ ಬಗ್ಗೆ ಗೊತ್ತೇ ಇದೆ, ಆ ಥರ ಎಲ್ಲ ಸಾಧ್ಯನಾ ಅಂತ ಕೇಳ್ತಿದ್ರು. ಬಟ್ ಯಾವತ್ತೂ ತಡಿಲಿಲ್ಲ ನನ್ನನ್ನು. ಅಂದರೆ ನೀನು ಅದು ಮಾಡಬೇಡ, ಇದು ಮಾಡಬೇಡ ಅಂತ ಯಾವತ್ತೂ ಹೇಳಲಿಲ್ಲ. ಓದೋ ವಿಷಯದಲ್ಲೂ ಅಷ್ಟೇ, ನಮ್ಮಪ್ಪ ಯಾವತ್ತೂ ನಾನು ಕಡಿಮೆ ಮಾರ್ಕ್ಸ್ ತೊಗೊಂಡಾಗ್ಲೂ ಇದು ಮಾಡಲಿಲ್ಲ, ಅಥವಾ ಜಾಸ್ತಿ ಮಾರ್ಕ್ಸ್ ತೊಗೋತೀನಿ ಅಂತ ಅಂದ್ಬಿಟ್ಟು ಓದು ಅಂತ ನಂಗೆ ಫೋರ್ಸು ಮಾಡಲಿಲ್ಲ. ಸೊ ಆ ಥರ ಒಂದು ಸಪೋರ್ಟ್ ಸಿಸ್ಟಮ್ ಅಂತೂ ಇದ್ದೇ ಇರ್ತಿತ್ತು. ಸೊ ಹಾಗಾಗಿ ನನ್ನ ಜೀವನದಲ್ಲಿ ನನ್ನ ತಂದೆ ತಾಯಿ ಇಬ್ರು ಹೀರೋನೇ. ಅಲ್ಲ, ನಿಮ್ಮ ತಾಯಿಯವರು, ನಿಮ್ಮ ತಂದೆಯವರ ಹೆಸರು MC ಬಸವಣ್ಣ ಅಂತ, ನಿಮ್ಮ ತಾಯಿಯವರು ಸುಲೋಚನಾ ಅಂತ. ಅವರು ಹೌಸ್ ವೈಫ್ ಆಗಿದ್ರು ಅಥವಾ ಹೊರಗಡೆ ಕೆಲಸ? ಇಲ್ಲ, ಹೌಸ್ ವೈಫ್ ಆಗಿದ್ರು, ಮನೇಲೇ ಇದ್ರು. ಅವ್ರಿಗೆ ಎಷ್ಟು ಅಂದ್ರೆ ಅವರು ಮಾಡ್ತಿರೋದು ಎಷ್ಟು ಕಷ್ಟದ ಕೆಲಸ ಅಂತ ನಿಮ್ಗೆ ಅರಿವಾಗೋಯ್ತಾ? 1920 ಆ ಏಜಲ್ಲಿ ನಂಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ನಾನು ಅಷ್ಟೇ ಇದು ಮಾಡ್ತಿದ್ದೆ, ಅಂದ್ರೆ ನಾನು ಸಪೋರ್ಟಿವ್ ಆಗಿರ್ತಿದ್ದೆ. ಬಟ್ ಆದರೆ ಒಂದು ಹೆಣ್ಣಿಗೆ ಗಂಡ ಎಷ್ಟು ಇಂಪಾರ್ಟೆಂಟು, ಮತ್ತು ಅಲ್ಲಿ ಅವ್ರ ಶಕ್ತಿ ಕಳ್ಕೊಂಡಾಗ ಅವರೆಷ್ಟು ಕುಗ್ತಾರೆ ಅನ್ನೋ ಅದೊಂದು ನಂಗೆ ಗೊತ್ತಾಗಿರಲಿಲ್ಲ ನನಗೆ. ಅದು ಅವ್ರಿಗೆ ನಾನು ಸಮಾಧಾನ ಮಾಡ್ತಿದ್ದೆ. ಅಂದರೆ ನನಗೆ ಆ ದುಃಖನೂ ಗೊತ್ತಾಗಿರಲಿಲ್ಲ. ನಾನು ಒಬ್ಬನೇದಾಗ ಅಳ್ತಿದ್ದೆ, ನನಗೆ ಬೇಜಾರಾಗ್ತಿತ್ತು, ಹಿಂಗೆ ಆಯಿತು ನಮ್ಮಪ್ಪನಿಗೆ. ಜೊತೆಗೆ ಓಡಾಡೋ ಟೈಮಲ್ಲಿ, ಅಂದರೆ ಆಗಷ್ಟೇ ನನಗೆ ಕ್ಲೋಸ್ ಆಗ್ತಿದ್ರು ನಮ್ಮಪ್ಪ. ಅಂದರೆ ನನ್ನ ಕಾಲೇಜ್ ಟೈಮೆಲ್ಲ ಬರ್ಬೇಕಾದ್ರೆ ಅವಾಗಷ್ಟು ಸ್ವಲ್ಪ ಫ್ರೆಂಡ್ಲಿ ನೇಚರ್ ಬೆಳೆಸ್ಕೊಂಡು, ಅದಕ್ಕಿಂತ ಮುಂಚೆ ಅಷ್ಟು ಫ್ರೆಂಡ್ಲಿ ಇಲ್ಲದೆ ಇರೋರು ಆ ಟೈಮಲ್ಲಿ ಫ್ರೆಂಡ್ಲಿ ಆಗಿದ್ರು. ಆಮೇಲೆ ನನಗೆ ಡ್ರಾಪ್ ಮಾಡಿದ್ರೆ ಒಂದು 100-200 ರೂಪಾಯಿ ಕೊಡೋರು. ನಂಗೆ ಅಂದರೆ ನಂಗೆ ಅಲ್ಲಿ ಡ್ರಾಪ್ ಮಾಡೋ ಬಸ್ ಸ್ಟ್ಯಾಂಡ್ ಅವ್ರಿಗೆ ನನಗೆ 100 ರೂಪಾಯಿ ಕೊಡ್ತೀನಿ ಅನ್ನೋರು. ನಂಗೆ 100 ರೂಪಾಯಿ ಪೆಟ್ರೋಲ್ ಆಗುತ್ತೆ ಗಾಡಿಗೆ ಅಂದ್ಬಿಟ್ಟು ಹೋಗ್ತಿದ್ದೆ. ಆ್ಯಂಡ್ ಆ ಥರ ಅವಾಗಷ್ಟೇ ಬಾಂಡ್ ಕ್ರಿಯೇಟ್ ಆಗಿತ್ತು. ಬಟ್ ಹಂಗಾದ್ಮೇಲೆ
ನಮ್ಮಮ್ಮ ಸ್ವಲ್ಪ ಕುಗ್ಗಿದ್ರು ಅದಾದಮೇಲೆ ಶಿ ರಿಯಲಿ ಸ್ಟುಡ್ ಸ್ಟ್ರಾಂಗ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇಟ್ಸ್ ನಾಟ್ ಈಸಿ. ಅಂದರೆ ಪ್ಯಾರಲಿಸಿಸ್ ಅನ್ನೋದು ಆ ಮನುಷ್ಯಂಗೆ ಮಾತ್ರ ಬರೋ ಅಂಥದ್ದಲ್ಲ, ಅದು ಮನೆಯವ್ರಿಗೆಲ್ಲರಿಗೂ ಅದೊಂಥರ ಕಾಯಿಲೆ ಅದಂತ. ಯಾಕೆಂದರೆ ಅವ್ರನ್ನ ಫ್ರಮ್ ಮಾರ್ನಿಂಗ್ ಟು ನೈಟ್ ಮಲ್ಕೊಳ್ಳೋವರೆಗೂ ನೋಡ್ಕೊಳ್ಳೇಬೇಕು ಅವ್ರನ್ನ. ಅದೊಂಥರ ನೀವು ಹುಟ್ಟಿದ ಮಗುನ ಹೇಗೆ ನೋಡ್ಕೋತೀರೋ ಅದೇ ಥರ ನೋಡ್ಕೋಬೇಕಾಗಿತ್ತು. ಸೊ ಅವಾಗ ಅವ್ರು ಪಡ್ತಿದ್ದು ಅಂದರೆ ಅವ್ರಿಗೆ ಯೋಚನೆ ಎಷ್ಟು ಬರ್ತಿತ್ತು ಅವ್ರಿಗೆ, ಅಂದರೆ ಈ ಸಮಾಜದಲ್ಲಿ ಹೆಂಗೆ ನಾನು ನೋಡ್ಕೊಂಡು ಹೋಗೋದು ಅನ್ನೋದು ನನಗೆ ಅರ್ಥ ಆಗ್ತಿರಲಿಲ್ಲ. ಬಟ್ ನಂಗೆ ಬೆಳೀತಾ ಮೋಸ್ಟ್ಲಿ ಅದು ನೋಡ್ತಾ ಹಂಗೆ ಜವಾಬ್ದಾರಿ ನನಗೆ ಬಂತೇನೋ ಅಂತ ನಂಗೆ ಅನ್ಸುತ್ತೆ. ಸೊ ಅಲ್ಲಿಂದ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಕ್ರಿಯೇಟ್ ಆಯಿತು ನನಗೆ. ಥ್ಯಾಂಕ್ ಯು ಅದನ್ನು ಶೇರ್ ಮಾಡ್ಕೊಂಡಿದ್ದಕ್ಕೆ. ಬಟ್ ಆ ರೀತಿ ಒಂದು ಮನೆಯಲ್ಲಿ ತಂದೆಯ ಜೊತೆ ಈ ರೀತಿಯ ಒಂದು ಸಂಬಂಧ ಇದ್ದಿದ್ದು ಈಗ ನಾನು ಈ ಮೇ ಬಿ ಅದು ಏನಾದರೂ ಫ್ಯಾಕ್ಟರ್ ಇಂದ ಆಯ್ತಾ ನಿಮಗೆ ಈ ಕಥೆಯನ್ನ ಚೂಸ್ ಮಾಡೋದಕ್ಕೆ? ಅಂದರೆ ನನಗೂ ಗೊತ್ತಿಲ್ಲ. ಅಂದರೆ 2023 ನನಗೊಂದು ಅವಾರ್ಡ್ ಬಂತು. ಅಂದರೆ ಇದರಲ್ಲಿ ಸ್ಟಾರ್ ಮಾವದಲ್ಲಿ ಬೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮರ್ ಅಂತ ಚಾನಲಿಂದ ಅವಾರ್ಡ್ ಬಂತು. ಅವಾರ್ಡ್ ಬಂದಾಗ ನಮ್ಮ ಮನೆಗೆ ಬಂದು ಒಂದು ವಿಡಿಯೋ ಮಾಡಿದ್ರು. ವಿಟಿ ಮಾಡಿದಾಗ ನಮ್ಮ ಡ್ಯಾಡಿಯಲ್ಲಿ ಇದ್ದಿದ್ದಾಗ ಅವ್ರನ್ನ ಆ ಪರಿಸ್ಥಿತಿ ಗೊತ್ತಿರಲಿಲ್ಲ ಅವ್ರಿಗೆ ಯಾರಿಗೂ. ಆ್ಯಂಡ್ ಅವ್ರು ನೋಡಿದ್ದು ನಮ್ಮಪ್ಪ ನಾನು ನೋಡ್ಕೋತಿದ್ದ ರೀತಿ, ಅಂದರೆ ಪ್ರತಿಯೊಂದು ಅವ್ರಿಗೆ ಶೇವಿಂಗ್ ಮಾಡೋದಾಗಲಿ ಮತ್ತು ಸ್ನಾನ ಮಾಡಿಸೋದಾಗಲೆಲ್ಲ ನಾವೇ ಮಾಡಬೇಕಾಗ್ತಿತ್ತು. ಅದೆಲ್ಲ ನೋಡಿ ಇದು ಡೆಫಿನೆಟ್ಲಿ ಇನ್ಸ್ಪೈರ್ ಆಗುತ್ತೆ. ಅವ್ರು ನೀವು ಕರ್ಕೊಬನ್ನಿ ಅಂತ ಹೇಳಿದ್ರು. ಅಂದರೆ ಹೈದ್ರಾಬಾದಿಗೆ ಕರ್ಕೊಬನ್ನಿ ಅಂತ. ಅಲ್ಲಿವರೆಗೂ ನಮ್ಮಪ್ಪ ಫ್ಲೈಟೇ ಹತ್ತಿರಲಿಲ್ಲ ಅವರು. ಅದು ಆ ಪರಿಸ್ಥಿತಿಲಿ ಇನ್ನು ಹತ್ತೋದು ಇನ್ನೂ ತುಂಬ ಕಷ್ಟ ಅಂದ್ಬಿಟ್ಟು ನಾನು ಬೇಡ ಅಂತ ಹೇಳಿದೆ. ಇಲ್ಲ, ಚಾನಲ್ ಅವರು ಕರ್ಕೊಂಡು ಬರಲೇಬೇಕು, ಅವ್ರು ಬಂದರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ ಅಂತ. ಆ್ಯಂಡ್ ನಮ್ಮ ಅಪ್ಪಂಗೆ ಹೇಳ್ತಾರೆ, ನಮ್ಮಪ್ಪ ತುಂಬ ಖುಷಿಪಟ್ಟು ಅವರು ನಾನು ಬಂದೇ ಬರ್ತೀನಿ ಅಂತ ಹೇಳಿ. ಆ್ಯಂಡ್ ನಾನು ಆಲ್ರೆಡಿ ಹೈದ್ರಾಬಾದಲ್ಲಿದ್ದೆ. ನಮ್ಮ ಅಮ್ಮ ಅಪ್ಪ ಇಬ್ರಿಗೂ ಫಸ್ಟ್ ಫ್ಲೈಟ್ ಅದು. ಅವರೇ ಫ್ಲೈಟ್ ಮಾಡಿಕೊಂಡು ಹೈದ್ರಾಬಾದಿಗೆ ಬಂದು ಫ್ಲೈಟ್ನ ಎಂಜಾಯ್ ಮಾಡಿ ಆ್ಯಂಡ್ ಅವಾರ್ಡ್ ಫಂಕ್ಷನ್ ಅವ್ರನ್ನ ಕೂರಿಸ್ಬಿಟ್ಟು ಅದನ್ನ ಒಂದು ಎಲ್ಲರ ಮುಂದೆನೂ ಒಂದು ಅವಾರ್ಡ್ ಕೊಟ್ಟರು. ನನಗದು ಖುಷಿ ಅನಿಸ್ತು. ಅಂದರೆ ನಾನು ಎಲ್ಲೋ ಒಂದು ಅವ್ರಿಗೆ ಆ ಕೊನೆ ಗಳಿಗೆಯಲ್ಲಿ ಅವ್ರಿಗೊಂದು ಕೊಟ್ಟಿದ್ದು ಒಂದು ಗಿಫ್ಟ್ ಏನೋ ಅಂತ ಅನ್ನಿಸ್ತು. ಅದಾದಮೇಲೆ ಅಲ್ಲಿನ ಜನಗಳಿಗೂ ನನ್ನ ಬಗ್ಗೆ ಮತ್ತು ನನ್ನ ಸೀರಿಯಲ್ ಇದ್ದಿದ್ದು ಒಂದು ತಾಯಿ ಮತ್ತು ಮಗನ ಬಗ್ಗೆ ಒಂದು ಎಮೋಷನ್ ಇದ್ದಿದ್ದು. ನನ್ನ ಪರ್ಸ್ನಲ್ ಲೈಫಲ್ಲಿ ಈ ಥರ ನಡೀತಿದೆ ಅಂತ ನೋಡಿ ಜನಗಳಿಗೆ ಇನ್ನೂ ನಾನು ಕನೆಕ್ಟ್ ಆದೆ ಅಂತ ಅನಿಸುತ್ತೆ ನನಗೆ ಆ ಇದರಲ್ಲಿ. ಆ್ಯಂಡ್ ಅದಾದಮೇಲೆ ಈ ತೀರ್ಥರೂಪ ತಂದೆಯವರಿಗೆ ಅಂತ ಬಂದಾಗ ನನಗೆ ತಗೊಂಡಾಗ ಮೋಸ್ಟ್ಲಿ ನನ್ನ ಸಿನಿಮಾ ನಮ್ಮ ಅಪ್ಪಂಗೆ ಅರ್ಪಿಸ್ತಿದ್ದೀನಿ ಅನ್ನೋ ಥರ ಒಂದು ಫೀಲ್ ನನಗೆ. ಪರ್ಸ್ನಲಿ ನಾನು ಅಂದ್ಕೊಂಡಾಗ ನಂಗೆ ಅದೇ ಫೀಲ್ ಬರೋದು. ಇದು ನಮ್ಮ ಅಪ್ಪಂಗೆ ಒಂದು ಅರ್ಪಣೆಯಾಗಿ ಇಟ್ಟಿರೋ ಒಂದು ಸಿನಿಮಾ. ನನ್ನ ಮೊದಲನೇ ಸಿನಿಮಾ. ಅಂದರೆ ಪ್ರತಿಯೊಬ್ಬ ಹೀರೋಗೆ ಒಂದೊಂದು ಸಿನಿಮಾಗಳಿಗೆ ಹೆಂಗಿರುತ್ತೆ ಹೆಸರುಗಳು ಅಂತಂದರೆ ಒಂದು ಶಾರ್ಟ್ ಕಟ್ಟಲ್ಲಿ ಯಾವುದೋ ಒಂದು ಈಗ ಹೇಳ್ಬೋದು ಕಲ್ಟು, ಅದು ಒಂದು ಆ ಥರ ಒಂಥರ ರಗಡ್ಡಾಗಿ ನೇಮ್ಗಳು ಬರ್ತಾರಲ್ಲ, ಆ ಥರ ಸಿನಿಮಾ ಟೈಟಲ್ಗಳು ಬರುತ್ತೆ. ಬಟ್ ನನಗೆ ತೀರ್ಥರೂಪ ತಂದೆಯವರಿಗೆ ನನ್ನ ಫಸ್ಟ್ ಸಿನಿಮಾ ಈ ಥರ ಹೆಸರು ಬರ್ತಿರೋದೇ ನನಗೆ ಒಂಥರ ಬ್ಲೆಸ್ಸಿಂಗ್. ಮೋಸ್ಟ್ಲಿ ಅವರೇ ಬ್ಲೆಸ್ ಮಾಡ್ತಿದ್ದಾರೆ ಅನ್ನೋ ಒಂದು ಫೀಲಲ್ಲೇ ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲ, ಎಕ್ಸಲೆಂಟ್. ಆಬ್ವಿಯಸ್ಲಿ ನನಗೆ ಯಾವುದೇ ಇಂಟರ್ವ್ಯೂ ನಾನು ನೋಡಿದ್ರು ಅಥವಾ ಏನೇ ಈ ಇಂಟರ್ವ್ಯೂಗಾಗಿ ನಾನು ಇಂಟರ್ನೆಟ್ ಅಲ್ಲಿ ಹುಡುಕಿದ್ರು ಇದೆಲ್ಲ ಸಿಕ್ಕಿರ್ಲಿಲ್ಲ. ಈಗ ಕೇಳಿಸ್ಕೋಬೇಕಾದ್ರೆ That's because the question has to be right. ತುಂಬಾ ಇನ್ಸ್ಪಿರೇಷನಲ್ ಇತ್ತು ನಿಮ್ಮ ಜರ್ನಿಯ ಒಂದು ಕಥೆ ಒಂದು. ಅಂಡ್ ಇಟ್ಸ್ ಸೋ ಬ್ಯೂಟಿಫುಲ್ ದಟ್ ಇಟ್ಸ್ ಆಲ್ ಕನ್ವರ್ಜಿಂಗ್ ಟು ದಿಸ್ ಫಿಲ್ಮ್. ಮ್ಯಾಮ್, ನೀವು 14ನೇ ವಯಸ್ಸಿನಲ್ಲೇ ಶೂಟಿಂಗು ಅದು ಇದು ಅಂತ ಹೋದಾಗ ಮನೆಯಿಂದ ದೂರ ಇದ್ದಿದ್ದು ಉಂಟಲ್ವಾ? ಅಂದ್ರೆ ಯು ಪರ್ಹ್ಯಾಪ್ಸ್ ಯು ಹ್ಯಾವ್ ಟು ಟ್ರಾವೆಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಅಂತ. ಆಗ ಲೆಟರ್ ರೈಟಿಂಗ್ ಕಲ್ಚರ್ ಇತ್ತು ಅಥವಾ ಫೋನ್ ಮಾಡ್ತಾ ಇದ್ರ ಮನೆಗೆ ನೀವು? ಫೋನ್ It's phone. Landline. Yeah, landline was there. ಬಟ್ ನಿಮ್ಮ ತಾಯಿಯವರು ನಿಮ್ಮ ಜೊತೆ ಟ್ರಾವೆಲ್ ಮಾಡೋ ಥರದ್ದು No, my dad. ಅವರೇ ಬರ್ತಾ Always my father used to come with me. My mother, she came for the first, because it's a first film, so when we went, we shot in Trivandrum and then we shot in Trichur. So while shooting in Trichur she came, and some portion in Trivandrum also she came. After that she never used to come because my brothers were younger and she has to go to the office and all. My dad, when I became busy, he took voluntary retirement to come accompany me, and I was, I was very close. I told you, he's my best friend also. So I was very comfortable with him. And what was the question again? Sorry. ಅದೇ ಯಾರು ಬರ್ತಾರೆ ಜೊತೆಗೆ ಅಂತ ನಿಮ್ಮ ತಂದೆಯವರು? My dad used to come. My mother, because while I did Padayappa with Rajni sir, so that was a great experience for me. I did only one film with him, but he wanted me to do that role. I was playing as heroine and all, and then K.S. Ravi Kumar is the director. So when I did Pudu Vasandam, Ravi Kumar was the co-director there
to Vikraman sir. After that film, he started his independent journey as director. So Rajini sir only suggested that I do that role as his ಯಾಕೆ ಅಂತ sister. ನಿಮ್ಗೆ ಏನಾದ್ರು ಗೊತ್ತಾಯ್ತಾ? Why did he want No, you to he do? wanted. I don't know. Ah. And then when I went for the shoot, he said, "See, I'm so happy and thank you that you agreed to do this." I said, "Why do you say that? It's a great honor to work with you, and even if it is for a single scene, I would have said yes." No, you are a good actor, Pudu Vasandam and all. I said, "Thank you, sir. Thank you so much." So I worked for more than 40 days in that film, and we had combination because Correct. he is as my elder brother, so we had. So one day he And ನಿಮ್ಮ asked, ಮದುವೆಯಲ್ಲಿ ಕ್ಯಾನ್ಸಲ್ ಆಗೋದೇನೆ ಒಂದು ಇಂಪಾರ್ಟೆಂಟ್ ಪ್ಲಾಟ್ ಪಾಯಿಂಟ್ ಆಗುತ್ತೆ yeah, ಪಡೆಯಪ್ಪ. yeah. So then one day, my dad was only accompanying me, and then one day he told my dad that ரொம்ப நல்ல பொண்ணு உங்களுக்கு, she's such a lovely girl, sweet girl, and ரொம்ப நல்லா வளர்த்திருக்கீங்க, and ஏன் அவங்க அம்மா வரமாட்டாங்க, I wanted to say thank you to her, for bringing her up like this. And அவர் சொன்னதுனால my mother came to the set of ಪಡೆಯಪ್ಪ. ಅದೊಂದು ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ. ನೀವು ಇನ್ನೊಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ದು ನಾನು ನೋಡಿದೆ. ಬಟ್ ಆಗ ನೀವು ಕ್ಯಾರೆಕ್ಟರ್ ರೋಲ್ ಶಿಫ್ಟ್ ಆಗ್ಬೇಕಾಗಿರೋ ವಯಸ್ಸಲ್ಲ ಅಲ್ವಾ? ಯು ವರ್ ಸ್ಟಿಲ್ ಹೀರೋಯಿನ್ ಅಂಡ್ ಆಲ್ ಆಫ್ ದಟ್. ಅಂಡ್ ರವಿಕುಮಾರ್ ಕೇಳಿದ್ರು ಅಂತ ಹೇಳಿ ನೀವು ಸ್ವಿಚ್ ಆದ್ರಿ ಅಂತ ಹೇಳಿದ್ರಿ. ಬಟ್ ಇಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಡಿಸಿಷನ್ ಫಾರ್ ದೋಸ್ ಟೈಮ್ಸ್ ಅಲ್ಲ? ಬಿಕಾಸ್ ಇವರು ಒಂದು 40 ವಯಸ್ಸು ಆದ್ಮೇಲೆ ಕ್ಯಾರೆಕ್ಟರ್ ರೋಲ್ಸ್ಗೆ ಶಿಫ್ಟ್ ಆಗಿಲ್ಲ, ತುಂಬಾ ಮುಂಚೆನೆ ಶಿಫ್ಟ್ ಆದ್ರಿ. Yeah. Allah? It is like yesterday somebody was asking me, what makes you choose? What is that point, what is the thought that make you decide that, okay, I want to do this role, or this film. It's when somebody narrates me the story and tells me, okay, this is the character we want you to portray. If I get connected to that, if I can see me in that as Janaki or Lakshmi or Jyoti or whatever it is, then I'll say yes. ಮ್ಯಾಮ್, ಆದ್ರೆ ನಿಮ್ಗೆ ಆ ಪಾತ್ರದಲ್ಲಿ ನಿಮ್ಮನ್ನ ನೋಡ್ಕೊಳಕ್ ಆಗ್ಲಿಲ್ಲ ಅಂದಾಗ ಅದು ಚಾಲೆಂಜ್ ಅಲ್ವಾ? ನಿಮ್ಗೆ ನೋಡ್ಕೊಳಕ್ ಆಗ್ತಾ ಇದೆ ಅಂದ್ರೆ ಅದು ಅಷ್ಟು ಚಾಲೆಂಜಿಂಗ್ ಆಗಿ. That is different. Taking up a challenging role which I haven't done or experimenting or that is a different thing. But whatever it is, I should feel comfortable and confident. Whether try experimenting for something or different. Like how I connected with Janaki when he narrated. I know I could feel that. So then I said yes. ಬಟ್ ಈಗ ಅದರಲ್ಲೊಂದು ಟೈಲರಿಂಗ್ ಮಾಡ್ತಿರ್ತಾರೆ ಇವರು, ಜಾನಕಿ ಅನ್ನೋ ಒಬ್ಬ ಮಹಿಳೆ ಅಂತ ಹೇಳಿದಾಗ ಆ ಟೈಲರಿಂಗ್ ಎಲ್ಲ ನಿಮ್ ತಲೆಗೆ ಬರಲ್ಲ. ಎಮೋಷನ್ ಏನಿದೆ ಅದು ತಲೆಗೆ ಬರುತ್ತಾ? ಇಸ್ ದಟ್ ವಾಟ್ ಕನೆಕ್ಟ್ಸ್ ವಿತ್ ಯು? No, you see, when he explained itself, whether she's from a middle class background or whatever, everything is explained when you say the story, and in between any doubts, if I feel, I clarify it. So you can see her like that. If that vision is clear, then No, what I'm asking you is, what draws you into a role? Is it the emotional play in that particular role? Because ಇಲ್ಲಿ ಇವರು ಟೈಲರಿಂಗ್ ಮಾಡ್ತಿರ್ತಾರೆ ಅಂತ ಅಲ್ವಾ? ಬಟ್ ಅದು ಪ್ರಾಯಶಃ ಹೊಟ್ಟೆಪಾಡಿಗಾಗಿ ಮಾಡ್ತಿರ್ತಾರೆ ಅಥವಾ ವಾಟ್ ಐ ಡೋಂಟ್ ನೋ, ಅದಕ್ಕೆ ಹೆಚ್ಚಿನ ಮುಖ್ಯತ್ವ ಗೊತ್ತಿಲ್ಲ. ಬಟ್ ಈ ಜಾನಕಿಗೆ ಮಗನ ಜೊತೆ ಈ ರೀತಿಯ ಒಂದು ಸಂಬಂಧ ಇದೆ, ಗಂಡನ ಜೊತೆ ಆ ರೀತಿಯ ಒಂದು ಸಂಬಂಧ ಇದೆ. ಸೊ ಆ ಎಮೋಷನಲ್ ಪ್ಲೇ ಇಸ್ ವಾಟ್. That is also that is one point. That is one part, and where she or he is placed in the whole thing. So what I'm trying to say is, it's not the length of the role. No, if you give me one scene and I feel that is the soul of the film. Lovely. And that is the challenge for me. And when people come out of the theater, she should be remembered and she will be remembered, then I take it as a challenge. See, I have done films throughout. I was lucky enough to do heroine oriented roles in almost all languages. So now I don't look for that lengthy roles. ನೀವು ಹೇಳಿದ ಕ್ವಶನ್ ಆಕ್ಚುಲಿ ಅದು ಕೆಲಸ ಅಂತ ಎಲ್ಲ ತುಂಬಾ ಇದರಲ್ಲಿಂದ ಎಮೋಷನಲ್ ಗ್ರಾಫ್. ನನಗೆ ಏನ್ ಇಷ್ಟ ಆಯ್ತು ಅಂದ್ರೆ, ತುಂಬಾ ಇಷ್ಟವಾಗಿದ್ದು
ಮೋಸ್ಟ್ಲಿ ನನಗೆ ಟ್ರೈಲರ್ ಅಲ್ಲಿ ಅದೇ ಹೈಯೆಸ್ಟ್ ಪಾಯಿಂಟ್ ಅಂತ ಅನ್ಸುತ್ತೆ. ಎಷ್ಟೋ ಅಂಶಗಳಿದ್ರು ಕೂಡ ಇವರು ಯಾರನ್ನೋ ಹುಡ್ಕೊಂಡೇನೋ ಬರ್ತಾ ಇದ್ದಾರೆ, ಆಗ ಟೈಟಲ್ ಬರುತ್ತೆ. ಎಸ್ ಎಸ್ ಅದು ಆ ಡಿಸಿಷನ್ ಬಗ್ಗೆ ಹೇಳಿದವರಿಗೆ ಅಂದ್ರೆ ಆಕ್ಚುಲಿ ಇಲ್ಲಿ ಏನಂತ ಅಂದ್ರೆ ಎರಡು ರೀತಿ ತುಂಬಾ ಖುಷಿ ಆಗೋಯ್ತು. ವಿತ್ ಆಲ್ ಯು ರೆಸ್ಪೆಕ್ಟ್, ಮ್ಯಾಮ್ ಈ ಚಿತ್ರದ ಹೀರೋಯಿನ್ ಅಲ್ಲ, ಬಟ್ ಮುಖ್ಯವಾದ ಪಾತ್ರದ ಮಹಿಳೆಯ ಪಾತ್ರ, ಹೆಸರಿರೋದು ತಂದೆಯವರಿಗೆ. ಬಟ್ ಇವ್ರು ಹುಡ್ಕೊಂಡು ಏನೋ ಬರ್ತಾ ಇದ್ದಾರೆ ಅಥವಾ ಯಾರನ್ನೋ ನೋಡ್ಕೊಂಡು ಬರ್ತಾ ಇದ್ದಾರೆ, ಅಲ್ಲಿ ಟೈಟಲ್ ಬರೋದು ನಂಗೆ ತುಂಬಾ ಇಷ್ಟ ಆಯ್ತು. ಸರ್ ಎರಡಿತ್ತು. ಒಂದೇನು ಅಂತಂದ್ರೆ ಅದ್ರ ಪ್ರೀವಿಯಸ್ ಶಾಟ್ ಅಲ್ಲಿ ನಿಹಾರ್ ಒಂದು ಹಾಸ್ಪಿಟಲ್ ಒಂದು ಪ್ಯಾಸೇಜ್ ಇಂದ ಏನೋ ಕಣ್ಣಲ್ಲಿ ನೀರು ಬರ್ತಾ ಇದೆ, ನಡ್ಕೊಂಡು ಬರ್ತಾ ಇದ್ದಾರೆ. ನೆಕ್ಸ್ಟ್ ಶಾರ್ಟ್ ಕಟ್ ಆದ್ರೆ ಮ್ಯಾಮ್ ರನ್ನಿಂಗ್ ಅಲ್ಲಿ ಇದ್ದಾರೆ, ಬ್ಯಾಕ್ ಅಲ್ಲಿ ರೋಟೋದಲ್ಲಿ ನಮ್ದು ತೀರ್ಥರೂಪ ತಂದೆಯವರಿಗೆ ಟೈಟಲ್ ಬೀಳುತ್ತೆ. ಬಿಕಾಸ್ ಇಲ್ಲಿ ಏನಂತಂದ್ರೆ ತೀರ್ಥರೂಪ ತಂದೆಯವರಿಗೆ ಅಂತ ಇದ್ರು ಕೂಡ ಅವ್ರು ಹುಡ್ಕೊಂಡು ಹೋಗ್ಬೇಕಾಗಿತ್ತು. ಇನ್ ಕೇಸ್ ಟೈಟ್ಲ್ ಅಲ್ಲಿ ಬೀಳ್ಬೋದಿತ್ತೇನೋ. ಇದು ವೈಲ್ ಅವ್ರ ತಾಯಿ ಪಾತ್ರ, ಸಾರಿ ಅವ್ರ ಅಂದ್ರೆ ಪೃಥ್ವಿ ತಾಯಿ ಪಾತ್ರದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಟೈಟ್ಲು ಬೀಳ್ತಾ ಇದೆ ಅಂದ್ರೆ ಪೃಥ್ವಿ ಅನ್ನೋ ಕ್ಯಾರೆಕ್ಟರ್ ಅಂದ್ರೆ ಇಡೀ ಸಿನಿಮಾದ ಒಂದು ಜಸ್ಟಿಫೈ ಏನು ಹೇಳಕೊಟ್ಟಿದ್ದು, ನಾವು ಬಾರನೆಂಬುದು ಬಿಡು ಹರುಷಕ್ಕಿದೆ ದಾರಿ ಅಂತ ಕಗ್ಗದ ಲೈನ್ ಹಾಕಿದ್ವಲ್ಲ, ಇಲ್ಲಿ ತಂದೆಯ ಹುಡುಕಾಟದಲ್ಲಿ ಅವನು ಏನು ಕಂಡ್ಕೊಳ್ತಾನೆ ಅಂದ್ರೆ ಸೆಲ್ಫ್ ಡಿಸ್ಕವರಿ ಬರುತ್ತಲ್ಲ, ಆ ಪಾಯಿಂಟಲ್ಲಿ ಸಿನಿಮಾ ಇದಾಗುತ್ತೆ, ಆ ಸೆಲ್ಫ್ ಡಿಸ್ಕವರಿ ಇದ್ರದಲ್ಲಿ. ಸೊ ಹಂಗಾದ ತಕ್ಷಣ ಇವ್ರು ಓಡ್ತಿದ್ರು ಕೂಡ ಬಹುಶಃ ಒಂದು ಸಬ್ ಕಾಂಟೆಕ್ಸ್ಟ್ ಅಲ್ಲಿ ಅವರೇ ತಂದೆನಾ ಅಂತ ಸೆಲ್ಫ್ ಡಿಸ್ಕವರಿ, ಆ ಹುಡುಕಾಟ. ಅಂದ್ರೆ ನಾವು ಇಲ್ಲದನ್ನ ಹುಡುಕಾಡ್ತಾ ಕೊನೆಗೆ ಒಂದು ಪಾಯಿಂಟಿಗೆ ಬರ್ತೀವಿ ಗೊತ್ತಾ, ನನ್ನ ಜೊತೆ ಯಾರಿದಾರೋ ಅವರೇ ಕರೆಕ್ಟ್, ಅವರೇ ತಂದೆ ತಾಯಿ ಅಲ್ಲ. ದಟ್ ಮೇ ಬಿ ದ ಪಾಯಿಂಟ್. ಐ ಮೀನ್ ಆ ಪಾಯಿಂಟ್ ಅಲ್ಲಿ ಅದಕ್ಕೆ ಆಪ್ಟ್ ಅನ್ನಿಸ್ತು. ಸೊ ಹಾಗಾಗಿ ಮ್ಯಾಮ್, ಐ ಡೋಂಟ್ ನೋ ಇಫ್ ಯು ವಾಚ್ಡ್ ಹೊಂದಿಸಿ ಬರೀರಿ ಹಿಸ್ ಪ್ರೀವಿಯಸ್ ಫಿಲ್ಮ್. I have watched only few portions of it. ಬಟ್ ಅದರಲ್ಲೂ ನಿಮ್ಮ ಎರಡು ಚಿತ್ರಗಳಲ್ಲಿ ಒಂದು ರೀತಿಯ ಆತ್ಮಾವಲೋಕನ ಆಗಲಿ ಅಥವಾ ಸೆಲ್ಫ್ ಡಿಸ್ಕವರಿ, ಸೆಲ್ಫ್ ರಿಯಲೈಸೇಷನ್, ಕಮಿಂಗ್ ಆಫ್ ಏಜ್, ಈ ರೀತಿಯ ಒಂದು ಆಸ್ಪೆಕ್ಟ್ಸ್ ಇದೆ. ಇದ್ರಲ್ಲೂ ಖಂಡಿತವಾಗ್ಲೂ ಅದಿದೆ, ಟ್ರೈಲರ್ ಅಲ್ಲೂ ನಮ್ಗೆ ಗೊತ್ತಾಗುತ್ತೆ. ಬಟ್ ಬಿಸ್ನೆಸ್ ವೈಸ್ ಅಲ್ಲಿ ಈ ರೀತಿಯ ಒಂದು ಸಾಫ್ಟ್ವೇರ್ ಸೆಲ್ಫ್ ಡಿಸ್ಕವರಿ ಸಬ್ಜೆಕ್ಟ್ಸ್ ನ ತಗೊಂಡಾಗ ರಿಸ್ಕ್ ಇದೆಯಾ? ಇಲ್ಲ ಸರ್, ಸಿನಿಮಾ ಚೆನ್ನಾಗಿರ್ಬೇಕು. ನಾನು ಬಿಸ್ನೆಸ್ ವೈಸಲ್ಲಿ ಯಾವಾಗ ಅಂದರೆ ಜನನ ಅಂದರೆ ಸಿನಿಮಾ ನಾವೇನು ಹೇಳಕೊಟ್ಟಿದ್ದು ಅಂತ ತಲುಪಿಸಿದ್ರೆ ಅದು ಆಗಿದೆ. ಈಗ ಅಂದರೆ ತುಂಬ ಎಕ್ಸಾಂಪಲ್ ರೀಸೆಂಟ್ ಹೇಳಿದ್ರೆ ಸೂ ಫ್ರಮ್ ಸೋ ಹೆಂಗೆ ವರ್ಕ್ ಆಯಿತು ಅಂದರೆ ಇಟ್ಸ್ ಎ ಸಾಫ್ಟ್ವೇರ್ ಲಾಫ್ಟರ್ ಕಾಮಿಡಿ. ಬಟ್ ಇಲ್ಲಿದ್ರು ಕೂಡ ಅಂದರೆ ದ ಇಂಡಿಯನ್ ಎಮೋಷನ್ಸ್, ತುಂಬ ಜನ ಕನೆಕ್ಟ್ ಆಗೋದು ಎಮೋಷನ್ಸ್. ಈಗಲೂ ತಗೊಳ್ಳಿ, ಯಜಮಾನ ಫಿಲಮ್ ಏನಿತ್ತು, ಹಳೆಯ ಸಿನಿಮಾಸ್ಗಳು ಯಾವುದೇ ವರ್ಕ್ ಆಗಿದ್ರು ಕೂಡ ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳೇ ವರ್ಕ್ ಆಗಿರೋದು. ಅಂದರೆ ನಾನು ಹೇಳ್ತಾ ಇದ್ದಾಗ ಥಿಯೇಟ್ರ್ ಕಮ್ಮಿಂಗ್ ಕಲ್ಚರ್ ಇತ್ತು, ಇದಿತ್ತು, ಈ ಥರದ್ದಿತ್ತು ಅಂದರು. ಈಗ ನಮ್ಗೆ ಇದನ್ನು ನಾನು ಆ ಪರ್ಟಿಕ್ಯುಲರ್ಲಿ ನಾನು ತುಂಬ ಬಿಸ್ನೆಸ್ ಪಾಯಿಂಟಲ್ಲಿ ನೋಡಲ್ಲ, ಅಂದರೆ ಹೊಂದಿಸಿ ನೋಡ್ತಿರ್ಲಿಲ್ಲ. ಅದು ಹೊಂದಿಸಿ ಆದಮೇಲೆ ನನಗೊಂದು ಅನಿಸಿದ್ದೇನು ಅಂತಂದರೆ, ಫಸ್ಟು ಈ ಬಿಸ್ನೆಸ್ ಪಾಯಿಂಟು ಈ ಸಿನಿಮಾದಲ್ಲಿ ತುಂಬ ಪರ್ಟಿಕ್ಯುಲರ್, ಅದ್ರ ಮೊದಲ ಹೆಜ್ಜೆ 2 ಲ್ಯಾಂಗ್ವೇಜಿಗೆ ಶೂಟ್ ಮಾಡೋಕ್ಕೆ ಮಾಡಿದ್ದು, ಅಂದರೆ ಬಿಸ್ನೆಸ್ ಪಾಯಿಂಟಿಗೆ ಬಂದಾಗ. ಯಾಕೆಂದರೆ ಏನೋ ತೆಲುಗು ಸೀರಿಯಲಲ್ಲಿ ಇದ್ದಿದ್ದು ಅಲ್ಲಿ ಪಾಪ್ಯುಲಾರಿಟಿ ಇದ್ದದನ್ನು ಅದನ್ನು ಕೂಡ ಗ್ರ್ಯಾಬ್ ಆಗಬೇಕು, ಅದು ಕೂಡ ಬಿಸ್ನೆಸ್ ಪಾಯಿಂಟಲ್ಲಿ ಹೆಲ್ಪ್ ಆಗಬೇಕು, ಯಾವ ರೀತಿ ಇದಾಗುತ್ತೆ ಅಂತ ನಾ ಒಂದು ಐಡಿಯಾ ಇದು ಇಟ್ಕೊಂಡಿದ್ದೆ. ಓಕೆ, ಬಿಸ್ನೆಸ್ ಪಾಯಿಂಟ್ಗೆ. ಆಮೇಲೆ ಈಗ ನೀವು ಹೇಳಿದ್ರೆ ಸಾಫ್ಟ್ ಸಬ್ಜೆಕ್ಟು, ಸೆಲ್ಫ್ ಡಿಸ್ಕವರಿ, ಹೊಂದಿಸಿ ಅಂದ ತಕ್ಷಣ ಹೊಂದಿಸಿಲಿಗೂ ನನಗೂ ಇದಕ್ಕೂ ನನಗೆ ಅನ್ಸೋದು ಏನು ಡಿಫ್ರೆನ್ಸ್ ಅಂತಂದರೆ, ಹೊಂದಿಸಿಲಿ ದ ಮಲ್ಟಿಪಲ್ ಕ್ಯಾರೆಕ್ಟರ್ ಎಮೋಷನ್ಸ್ ಇತ್ತು. ಓಕೆ, ಈಗ ಪ್ರವೀಣ್ ತೇಜ್ ಒಂದು ಎಮೋಷನ್ನು, ಇವ್ರದ್ದೊಂದು ಎಮೋಷನ್, 4 ಕಥೆಗಳಿತ್ತು. ಇಲ್ಲಿ ಏನಂತಂದರೆ ಒಂದು ಫ್ಯಾಮಿಲಿ ಕತೆ, ಒಂದು ಫ್ಯಾಮಿಲಿ ಅಂದರೆ ಒಂದು ಫ್ಯಾಮಿಲಿಗೆ ಆಗುವಂಥ ಒಂದು ಚಿಕ್ಕ ಪ್ರಾಬ್ಲಮ್ಮು ಎಷ್ಟು ದೂರ ಅವರನ್ನು ತಳ್ಳುತ್ತೆ ಅನ್ನೋದೊಂದು ದ ಮೇನ್ ಇದು. ಅಂದರೆ ಡಿಸ್ಫಂಕ್ಷನಲ್ ಫ್ಯಾಮಿಲಿ ಆಗುತ್ತೆ. ಅಂದರೆ ಕೆಲವು ಫ್ಯಾಮಿಲಿಗಳಲ್ಲಿ ಚಿಕ್ಕ ತಪ್ಪಾದರೆ ಒಂದ್ಸರಿ ನಮಗೆ ಒಂದು 10 ಡೇಸ್ಗೆ ಒಂದಾಗ್ಬೋದು, 15 ಡೇಸ್ಗೆ ಒಂದಾಗ್ಬೋದು, ಅಥವಾ 1 ಮಂತ್ಗಳು ಇಡ್ಬೋದು, ವರ್ಷಗಳು ಇಳಿಬೋದು. ಇಲ್ಲಿ ಆಗಿದಂಥ ಒಂದು ತಪ್ಪು ಎಷ್ಟು ದೂರ ಇಡುತ್ತೆ ಅನ್ನೋದು, ಅದು ಅಲ್ಲಿ ದೂರ ಆದ ಕಾರಣ ಇದೆಯಲ್ಲ, ಅದ್ರಲ್ಲಿ ಕಾಂಪ್ಲೆಕ್ಸಿಟಿ, ಅದು ಹೇಗೆ ಸೊಸೈಟಿ ಫೇಸ್ ಮಾಡ್ತಾರೆ, ಯಾವ ರೀತಿ ಅನ್ನೋದ್ರ ಮೇಲ್ಗಡೆ ಇರೋದಿದು. ಸೊ ಇಲ್ಲಿ ಮೋರ್ ನನಗೆ ಅನ್ಸಿದ್ದು ಒಂದು ಪಾತ್ರ ಒಂದು ಮನೆಯ ಸುತ್ತಮುತ್ತ ಇದೆ ಕಥೆ. ಹೊಂದಿಸಿಲ್ಲ ಆದ್ರೆ ಏನಂತಂದ್ರೆ 3-4 ಕಥೆಗಳು 3-4 ಇದಿತ್ತು. ಸೊ ಇಲ್ಲಿ ನನಗೆ ಎಮೋಷನಲ್ ಗ್ರಾಫ್ಗಾಗ್ಲಿ ಆ ಕಥೆ ಹೇಳೋದಕ್ಕಾಗ್ಲಿ ಒಂದು ಬೇರೆ ರೀತಿ ಒಂದು ಆಯಾಮ ಪಡ್ಕೋತು ಇದು. ಸೊ ಇದು ನನ್ನ ಹೊಂದಿಸಿಗೆ ಮತ್ತು ಇದಕ್ಕಿರುವಂಥ ಇದು. ಎರಡನೇದು ನೀವು ಸಾಫ್ಟ್ ಸಬ್ಜೆಕ್ಟ್ ಅಂತ ಹೇಳಿದ್ರಲ್ಲ, ಆ ಖಂಡಿತ ಸಾಫ್ಟ್ ಸಬ್ಜೆಕ್ಟು. ನನಗೆ ಯಾವತ್ತೂ ನಾನು ಹೇಳೋದೇನೆಂದರೆ ಹ್ಯೂಮನ್ ಎಮೋಷನ್ಸ್ಗೂ ನಾನು ತುಂಬ ಇದು ಮಾಡುವಂಥನು ಕಥೆಗಳಲ್ಲಿ. ಅದೇ ನಾನು ಇಲ್ಲದ ಅಂದರೆ ಇರುವ ಜಗತ್ತಲ್ಲಿ ಏನಿದೆಯೋ ಅದು ಕಥೆಗಳನ್ನು ಹೇಳೋದು, ಇಲ್ಲದ ಜಗತ್ತದ್ದು ನನಗೆ ಗೊತ್ತಿಲ್ಲ, ಅದು ನನ್ನ ಸುತ್ತಮುತ್ತ ನಡೆಯೋ ಕಥೆಗಳು, ನಾನೇನು ಹೇಳಬೇಕು ಅಂದ್ಕೊಂಡು ಆ ಎಮೋಷನ್ಸ್ ಬಗ್ಗೆ ಹೇಳಿಕೊಟ್ಟಿರೋದು. ಅದು ನನ್ನ ಪ್ರಯತ್ನನೂ ಕೂಡ ಹೌದು. ಈಗ ಕೇಳ್ತಾ ಇದ್ರು, ಓಕೆ ಇದೇನಾದ್ರು ವರ್ಕ್ ಆಗಲಿಲ್ಲ ಅನ್ನೋ ಕ್ವಶನ್ ನೆನ್ನೆ ಯಾವುದೋ ನಂಗೆ ಇದಾಯಿತು. ಅಂದರೆ ಐ ಮೀನ್ ಟು ಸೇ ಇದು ಹೇಳ್ತಾ ಇರೋದು ಸಾಫ್ಟ್ವೇರ್ ಏನಕ್ಕೆ ಅನ್ನೋದೊಂದು ನನಗೆ 2 ರೀತಿಯೂ ಇದೆ. ಏನಕ್ಕೆ ಹೇಳಬಾರ್ದು ಅನ್ನೋದು ನಾವು ಹೇಳಕ್ಕೆ ಹೊರಟ್ರೆ ಅಂದರೆ ಇವತ್ತು ಯಾವತ್ತೂ ಒಂದು ಆಡಿಯನ್ಸ್ ಆಗಲಿ ನೋಡು ವರ್ಗ ಆಗಲಿ ಬಿಲ್ಡ್ ಆಗೋದಾಗಲಿ ಸಿನಿಮಾದಿಂದ ಸಿನಿಮಾಕ್ಕೆ ಇಲ್ಲಿ ಯಾವತ್ತೋ ರಾತ್ರಿ ಏನೂ ಆಗಲ್ಲ. ನಾವು ಕಟ್ಕೋಬೇಕು ನಮ್ಮ ಪ್ರಪಂಚನ, ನಾವು ಹೇಳಕ್ಕೆ ಹೊರಟಿರೋದಂಥದ್ದು. ಈಗ ನಮ್ಗೆ ಆಗದೇ ಇರೋದನ್ನು ಪ್ರಯತ್ನ ಮಾಡೋದಕ್ಕಿಂತ ಯಾಕೆಂದರೆ ಇಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ ಆಗಿರ್ತದೆ, 1-2 ವರ್ಷಗಳ ಗಟ್ಟಲೆ ಇದಾಗಿರ್ತೀವಿ. ಸೊ ನಾವು ಯಾವುದ್ರಲ್ಲಿ ಸ್ಟ್ರಾಂಗ್ ಇದ್ದೀವಿ, ನಮ್ಮ ಬರವಣಿಗೆ ಯಾವುದ್ರಲ್ಲಿದೆ, ನಮ್ಮ ಓದು ಯಾವುದಿದೆ, ಯಾವ ಥರ ಕಥೆ ಹೇಳ್ತೀವಿ, ಅದ್ರ ಮುಖಾಂತರನೇ ಹೇಳಬೇಕು ಅಂತ ಇದೆ. ನನಗೆ ಇದೇ ಥರದ ಸಿನಿಮಾ ಮಾಡೋಕ್ಕೆ ಇಷ್ಟ. ಸೊ ಹಾಗಾಗಿ ಇದನ್ನು ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಹೇಗೆ ಏನು ಅಂತ ಅನ್ನೋದು, ಬಟ್ ಈ ರೀತಿಯೇ ಸಿನಿಮಾ ಮಾಡೋಕ್ಕೆ ಇಷ್ಟ. ಒಂದು
ಇನ್ನು ಬಿಸ್ನೆಸ್ ಪಾಯಿಂಟಲ್ಲಿ ಈಗ ಖಂಡಿತ ಇದ್ರದಲ್ಲಿ ನೋಡಿಕೊಂಡು ನಾವು ಒಂದಿಷ್ಟು ವರ್ಕ್ ಮಾಡ್ಕೊಂಡಿದ್ದೀವಿ. ಈಗ ಅದ್ರ ಮೊದಲನೇ ಹೆಜ್ಜೆದಲ್ಲಿ ಈಗ ಆನಂದ್ ಆಡಿಯೋಗೆ ನಾನು ಹೊಂದಿಸಿಲಿ ಅಂದರೆ ಫಸ್ಟ್ ಸಿನಿಮಾ ನಾವೇ ಪ್ರೊಡಕ್ಷನ್ ಮಾಡಿದ್ದು. ಆಗಿರ್ಬೇಕಾದ್ರೆ ನಾನು ಯಾವುದೋ ಆಡಿಯೋ ಕಂಪ್ನಿ ಕೊಡಲಿಲ್ಲ ಆಗಿದ್ದ. ಈಗ ಆನಂದ್ ಆಡಿಯೋದಲ್ಲಿ ಕೂಡ ಒಂದು ಒಳ್ಳೆ ಮತ್ತಕ್ಕೆ ಇದಾಗಿ ಅವ್ರು ಇದಾಯಿತು. ನಾನು ಹೇಳ್ತಾ ಇರೋದು ಈ ರೀತಿ ಒಂದೊಂದು. ಈಗ ನೆಕ್ಸ್ಟ್ ತೆಲುಗುದು ಡಬ್ಬಿಂಗ್ ರೈಟ್ಸ್ಗಳು ಇವೆಲ್ಲ ನಡೀತಾ ಐತೆ. ಆ ರೀತಿ ನಿಟ್ಟಿನಲ್ಲಿ ಒಂದಿಷ್ಟು ಹೆಜ್ಜೆಗಳನ್ನ ಇಡ್ತಾ ಇದೀವಿ. ಅಂದ್ರೆ ಇದ್ರ ಜೊತೆಗೆ ನನಗೆ ಈಗ ನಾನು ಟ್ರಾವೆಲಲ್ಲಿ ಓಕೆ ಬ್ಲಿಂಕ್ ಮಾಡಿದ್ರೆ ರವಿಚಂದ್ರ ಅವ್ರ ಜೊತೆ ಆಗಿದ್ದಾರೆ, ಅವ್ರು ಇ ಪಿ ಆಗಿ ವರ್ಕ್ ಮಾಡಿದ್ರು. ಸೊ ಅವ್ರಿಗೂ ಕೂಡ ಹೌ ವಿ ಒಬ್ಬರೇ ನಿಂತು ಮಾಡಿದಂಥ ಸಿನಿಮಾಗಳು ಅಂದರೆ ಹೋಲ್ ಅಂಡ್ ಸೋಲ್ ಹೊಂದಿಸಿ ಬರಲು ಕೂಡ ಒಬ್ಬನೇ ಇದ್ದು ಪ್ರೊಡಕ್ಷನ್ನು ರಿಲೀಸು ಆ ಹಂತದವರೆಗೂ ನಿಂತು ಮಾಡಿದ್ದು. ಐ ನೋ ದ ಈಚ್ ಬಿಟ್ ಎಲ್ಲದ್ರಲ್ಲೂ ಏನೇನು ಕಷ್ಟಗಳು ಯಾವ್ಯಾವ ರೀತಿ ಆಗುತ್ತೆ ಬಿಸ್ನೆಸ್ ಆಗುತ್ತೆ. ಅದೇ ರೀತಿ ನನ್ನ ಮುಗಿದ ಮೇಲೆ ಬ್ಲಿಂಕ್ ಸ್ಟಾರ್ಟ್ ಆಯಿತು. ಬ್ಲಿಂಕ್ ರಿಲೀಸಲ್ಲಿ 8 ಥಿಯೇಟ್ರಿಂದ 80 ಸ್ಕ್ರೀನ್ವರೆಗೆ ಹೆಂಗೆ ಹೋಯ್ತು ಏನು ಅನ್ನೋದು ಆ ಜರ್ನಿಲೂ ಜೊತೆಲಿದ್ದೆ. ಸೊ ವಿ ಬೋತ್ ಟುಗೆದರ್ ಈ ಸಿನಿಮಾಗೆ ಅಂದರೆ ಪ್ರತಿದಿನನೂ ಯೋಚನೆ ಮಾಡೋದು ಇದು ಹೆಂಗೆ ಬಿಸ್ನೆಸ್ಸಲ್ಲಿ ರವಿಚಂದ್ರ ಅಂಡ್ ಯಾವಾಗಲೂ ಹೇಳೋದು ಬಿಸ್ನೆಸ್ ಯಾವ ರೀತಿ ಮಾಡಬೇಕು ಅಂದರೆ ಹಿ ಈಸ್ ವೆರಿ ಗುಡ್ ಇನ್ ದ್ಯಾಟ್ ವೇ. ಅಂದರೆ ಯಾವ ರೀತಿ ತಲುಪಬೇಕು ಜನಕ್ಕೆ, ಯಾವ ರೀತಿ ಕ್ರ್ಯಾಕ್ ಮಾಡಬೇಕಾಗಿದೆ. ಸೊ ನನಗೆ ಇನ್ನೊಂದು ಬಲಗೈನೇ ಇದ್ದಂಗೆ ಆಗಿದೆ ಈಗ. ಸೊ ಹಂಗಾಗಿ ಹೀ ಈಸ್ ಟೇಕಿಂಗ್ ಕೇರ್ ಎವ್ರಿಥಿಂಗ್ ಆ ನಿಟ್ಟಿನಲ್ಲಿ. ಸೊ ಆ ಜವಾಬ್ದಾರಿಲಿ ಹೀಲ್ ಟೇಕ್ ಕೇರ್ ಅಂತ ಅನ್ಸುತ್ತೆ. ಇದು ಆಗುತ್ತೆ ನಾವು ಅಂತ ಅನ್ಕೊಂಡಿದ್ದೀವಿ. ಯಾಕೆ ಆಗ್ತಾ ಇದೀನಿ ಅಂದ್ರೆ ನಿಮ್ಮಿಬ್ಬರನ್ನ ಬೆಳಗ್ಗೆ ನೋಡಿದಾಗಲೇ ಖುಷಿ ಆಯ್ತು. ಪರವಾಗಿಲ್ಲ ಈ ತರ ಕೊಲಾಬರೇಷನ್ ಆಗ್ತಾರೆ ನಮ್ಮ KFI ನಲ್ಲಿ ಅಂತ ಒಂದು. ಇನ್ನೊಂದು ಮಾತು, ನೀವು ಒಪ್ತಿರೋ ಇಲ್ವೋ ಗೊತ್ತಿಲ್ಲ, ಟೆನ್ಷನ್ಸ್ ಇರ್ಬೋದು ಒಳಗಡೆ ಕೂಡ. ಬಟ್ ನಾನು ಆವಾಗ ಹೊಂದಿಸಿ ಬರೀರಿ ನಿಮ್ಮನ್ನ ನೋಡಿದಕ್ಕಿಂತ ಈಗ ಆಕ್ಚುಲಿ ರಿಲ್ಯಾಕ್ಸ್ಡ್ ಆಗಿದ್ದೀನಿ ಅಂತ ನನಗೆ ಅನ್ಸುತ್ತೆ. ರಿಲ್ಯಾಕ್ಸ್ಡ್ ಇದೆ ಅಂದ್ರೆ ಯಾವ ವಿಚಾರದಲ್ಲಿ ಅಂದ್ರೆ ಏನಂತಂದ್ರೆ ಇದೊಂದು ಪ್ರೋಸೆಸ್. ಆಕ್ಚುಲಿ ಹೊಂದಿಸಿಲಿ ತುಂಬಾ ಹೆಕ್ಟಿಕ್ ಅಂದ್ರೆ ಆಲ್ಮೋಸ್ಟ್ ಅದ್ರಲ್ಲಿ 8 ಜನ ಕಲಾವಿದ್ರು, ಫಸ್ಟ್ ಸಿನಿಮಾ, ಪ್ರತಿಯೊಬ್ಬರು ಇದು ಮಾಡೋದು, ಇಂಟರ್ವ್ಯೂಸ್ಗಳದು, ಬೇರೆದು ಎಲ್ಲದು. ಆಮೇಲೆ ಈಗ ಇದ್ರದಲ್ಲಿ ಏನು ವರ್ಕ್ ಆಗುತ್ತೆ, ಯಾವ್ದು ವರ್ಕ್ ಆಗುತ್ತೆ, ಕಂಟೆಂಟ್ ಹೆಂಗೆ ತಲುಪಿಸ್ಬೇಕು, ಏನಾಗಬೇಕು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ನಾವು ಮಾಡೋ ಸಿನಿಮಾಗಳು ಇದು ಮಾಡ್ತಾ ಇದೀವಿ, ಅದನ್ನ ಹೆಂಗೆ ತಲುಪಿಸ್ಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಒಂದಿಷ್ಟು ರೆಕ್ಕೆಗಳನ್ನ ಬೇರೆಯವರು ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಈ ಮೇ 23, 2008 ಏನಾದರೂ ಇದೆಯಾ ಸಿಗ್ನಿಫಿಕೆನ್ಸ್ ಇದೆಯಾ? ಇಲ್ವಾ? ನಿಮ್ಮಿದ್ರಲ್ಲಿ ಇಷ್ಟನೇ ಪುಟ, ಇಷ್ಟನೇ ಸಂಪುಟ, ಇಷ್ಟನೇ ದಟ್ ಈಸ್ ಮೇ 23 ಮೇ 23 2008 ಇರುತ್ತೆ ಸಿನಿಮಾದಲ್ಲಿ. ಅಂದ್ರೆ 2008 ಅಂದ್ರೆ ಕಾಲಘಟ್ಟದಲ್ಲಿ ಹೇಳಿದೀವಲ್ಲ, ಪ್ರಿಂಟ್ ಮೀಡಿಯಾ ಅಂದ್ರೆ ದ ಮೋಸ್ಟ್ ಪಾಪ್ಯುಲರ್ ಆ ಇದರದಲ್ಲೇ ಆ ಜರ್ನಲಿಸಮ್ ಆ ಟೈಮ್. ಸೊ ಆ 2008 ಪ್ರಾಮುಖ್ಯತೆ ಇದೆ. ಇದು ನೀವು ಯೋಚನೆ ಮಾಡಿದ್ದೆ ಹೊಂದಿಸಿ ಆದ್ಮೇಲೆ? ಹೌದು, ಆಕ್ಚುಲಿ ಹೊಂದಿಸಿ ಆದ್ಮೇಲೆ ಬೇರೆ ಕತೆಗಳನ್ನ ಒಂದಿಷ್ಟು ಲೈನ್ ಅಪ್ ಮಾಡ್ಕೊಂಡಿದೆ. ಇದು ನನ್ಗೆ ಹೊಂದಿಸಿ ಆದ್ಮೇಲೆ, ಪ್ರಾಪರ್ ಹೊಂದಿಸಿ ಆದ್ಮೇಲೆ ಹುಟ್ಟಿದ ಕತೆ. ಅಂದ್ರೆ ಒಂದಿಷ್ಟು ಇತ್ತು ನನಗೆ. ಅಂದ್ರೆ ಇಲ್ಲಿ ನಾನು ಹೇಳದ್ನಲ್ಲ, ಒಂದಿಷ್ಟು ಅನುಭವಗಳು, ಒಂದಿಷ್ಟು ನೋಡಿದ್ದು, ಒಂದಿಷ್ಟು ಓದು, ಒಂದಿಷ್ಟು ಸುತ್ತಮುತ್ತ ನೋಡಿರೋದು, ಅದೆಲ್ಲ ಇನ್ಫ್ಲೂಯೆಂಟ್ ಆಗಿ ಒಂದು ಕತೆ ಆಗಿತ್ತು. ಅಂದ್ರೆ ನನಗೆ ಗೊತ್ತಿರೋರು ಒಬ್ರು ಲೈಫಲ್ಲಿ ಆಗಿದ್ದ ಘಟನೆಗಳಿರ್ಬೋದು, ಅದರಿಂದ ಏನೊಂದು ಫ್ಯಾಮಿಲಿ ಆಗಿರ್ಬೋದು, ಈ ಥರದವೆಲ್ಲ ಒಂದಿಷ್ಟು ಇನ್ಫ್ಲೂಯೆನ್ಸ್ ಮಾಡಿದೆ. ಬಟ್ ಅದನ್ನ ಡೈರೆಕ್ಟಾಗಿ ಹೇಳಕ್ ಹೋಗ್ತಾ ಇಲ್ಲ. ಬಟ್ ಆಮೇಲೆ ಒಂದು ಪಾಯಿಂಟಲ್ಲಿ ಏನು ಹೇಳ್ತೆ ಅಂತಂದ್ರೆ, ಯಾವುದೇ ಆದ್ರೂ ನಾನು ತುಂಬ ಜರ್ನಲಿಸಮ್ ಆಗಲಿ ಯಾವುದೇ ತಗೊಳ್ಳೋದು ಕೂಡ ನನಗೆ ತುಂಬ ಜಗತ್ತಿನಲ್ಲಿ ಯಾವುದು ಕೆಟ್ಟದ್ದು ನೋಡೋಕೆ ಇಷ್ಟ ಇಲ್ಲ, ಫ್ರಾಂಕ್ಲಿ. ಅಂದ್ರೆ ನಾನು ಇದು ಕೆಟ್ಟದ್ದು ಅಂತ ಹೇಳಕ್ಕಿಲ್ಲ. ಆ ಕೆಟ್ಟದ್ರಲ್ಲೂ ಅಂದ್ರೆ ಅವ್ನು ಒಳ್ಳೆ ಏನಿತ್ತು, ನಾನು ಒಳ್ಳೇದು ಅಷ್ಟೇ ಹೇಳಬೇಕು ಅನ್ನೋದು ನನ್ನ ಭಾವನೆ ಯಾವತ್ತೂ. ಸೊ ಹಾಗಾಗಿ ತುಂಬ ಅಂಶಗಳು ಕೂಡ ಇನ್ಫ್ಲೂಯೆನ್ಸ್ ಇದೆ. ಅದ್ರ ಜೊತೆಗೆ ನಾನು ಹೇಳಿದ್ರೆ ಒಂದು ಚಿಕ್ಕ ತಪ್ಪು ಎಷ್ಟು ಪ್ರಾಬ್ಲಮ್ ಮಾಡ್ಬೋದು. ಅದು ಸೆಲ್ಫ್ ಡಿಸ್ಕವರಿ ನಾಟ್ ಓನ್ಲಿ ಫಾರ್ ದ ಪೃಥ್ವಿ ಕ್ಯಾರೆಕ್ಟರ್, ಸೆಲ್ಫ್ ಡಿಸ್ಕವರಿ ಫಾರ್ ಆಡಿಯನ್ಸ್ ಆಲ್ಸೋ. ಅಂದ್ರೆ ಸಣ್ಣ ತಪ್ಪುಗಳು ಆದ್ರೂ ಕೂಡ ಅದು ಜವಾಬ್ದಾರಿಯುತವಾಗಿ ಕೆಲವೊಂದು ಸಮಯದಲ್ಲಿ ಹೇಗಿರ್ಬೇಕಾಗುತ್ತೆ. ಅಂದ್ರೆ ಒಬ್ರ ಬಗ್ಗೆ ನಾವು ಹಗುರವಾಗಿ ಏನು ಮಾತಾಡೋಕ್ಕಲ್ಲ, ಗೊತ್ತಾ? ಏನಾದ್ರು ನಿಮ್ಮ ಫ್ಯಾಮಿಲಿಗೆ ಅಥವಾ ಯಾರ್ದಾದ್ರು ಪ್ರಾಬ್ಲಮ್ ಆಗುತ್ತೆ, ವಿ ಶುಡ್ ನಾಟ್ ಅಂದ್ರೆ ಲೈಟಾಗಿ ಮಾತಾಡಲೇಬಾರ್ದು. ಅದೆಲ್ಲವನ್ನೂ ಕೂಡ ಒಂದು ಸೆಲ್ಫ್ ಡಿಸ್ಕವರಿ ಎಲ್ಲರಿಗೂ ಆಗುತ್ತೆ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಅಂದ್ರೆ ಅದೊಂದು ಅಂದ್ರೆ ಪಕ್ವನಾಗೋದು ಅಥವಾ ಪರಿಪಕ್ವತೆ ಬರೋದು ಯಾವಾಗ ಅಂದ್ರೆ ನಮ್ಮನ್ನು ನಾವು ಕಂಡ್ಕೊಂಡಾಗ ಅದ್ರಲ್ಲಿ ಇದು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ನನಗೂ ಕೂಡ ಓಕೆ, ಈಗ ನಾನು ಹೊಂದಿಸಲು ರಂಜಿತ್ ಪಾತ್ರ ನೋಡಿದಾಗ ಏನೋ ಒಂದಿಷ್ಟು ಅನಿಸ್ತದೋ, ಈಗ ಪೃಥ್ವಿ ಪಾತ್ರದ ನಾನು ಒಂದಿಷ್ಟು ನನ್ನನ್ನು ಕಾಣ್ಕೋತೀನಿ, ಜಾನಕಿ ಅವ್ರ ಬದುಕಲ್ಲಿ ಒಂದಿಷ್ಟು ಕಾಣ್ಕೋತೀನಿ, ಇನ್ನು ತಂದೆ ಪಾತ್ರದಲ್ಲಿರುವಂಥ ರವೀಂದ್ರ ವಿಜಯ್ ಅವ್ರ ಬದುಕಲ್ಲಿ ಕಾಣ್ಕೋತೀನಿ. ಆ ಪಾತ್ರನೂ ಒಂದು ಸೆಲ್ಫ್ ರಿಯಲೈಸೇಷನ್ ಬರುತ್ತೆ ಸಿನಿಮಾದಲ್ಲಿ. ಅದು ಮತ್ತೆ ಅಂದ್ರೆ ನಾವು ಒಂದು ಕ್ಷಣದಲ್ಲಿ ಏನೋ ಆಗಿದ್ದ ತಪ್ಪುಗಳನ್ನ ಒಂದು ವರ್ಷಗಳಾದ್ಮೇಲೆ ರಿಯಲೈಸೇಷನ್ ಫ್ಯಾಕ್ಟರ್ ಬರುತ್ತಲ್ಲ. ರಿಯಲೈಸೇಷನ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಇನ್ ದ ಹ್ಯೂಮನ್ ಇದು. ಅದು ಅಂದರೆ ಅದು ಅವ್ರಿಗೆ ಗೊತ್ತಾಗಬೇಕು. ಅದು ಯಾರು ಹೇಳಿದ್ರು ಆಗಲ್ಲ. ನಮ್ಮ ತಪ್ಪುಗಳ ಅರಿವಾಗೋದು ಅಂತ ಹೇಳ್ತೀವಲ್ಲ, ಅರಿವು ನಮಗೆ ಆಗಕ್ಕೆ ಸಾಧ್ಯ. ಈ ಸಿನಿಮಾ ಅದಲ್ಲಿ ಅರಿವೇ ಗುರುವನು ಕೂಡ ಹೌದೇನು. ಅಲ್ಲ, ರಿಯಲೈಸೇಷನ್ ಆದ್ಮೇಲೂ ಕೂಡ ನಮ್ಮ ಈಗೋನ ಡ್ರಾಪ್ ಮಾಡಿ ರಿಯಲೈಸ್ ಆಯ್ತು ಅಂತ ಹೇಳಿ ಅಲ್ಲಿ ಏನ್ ನಾವು ಫಿಕ್ಸ್ ಮಾಡ್ಕೋಬೇಕು ಅದನ್ನ ಮಾಡ್ಕೋಬೇಕಾಗಿ ಬರುತ್ತೆ. ಅದಕ್ಕೂ ಸ್ವಲ್ಪ ಈಗೋನ ಡ್ರಾಪ್, ರಿಯಲೈಸೇಷನ್ ಆಗ್ಬಿಡುತ್ತೆ ಕೆಲವೊಮ್ಮೆ. ಬಟ್ ಅದಾದ್ಮೇಲೆ ಈಗೋನ ಡ್ರಾಪ್ ಮಾಡಿ ಒಪ್ಕೋಬೇಕು, ಇಲ್ಲ ನನ್ನಿಂದ ತಪ್ಪಾಯ್ತು ಅಥವಾ ನನ್ನ ಕಲಿಕೆ ಇದು ಅನ್ನೋದು. ಸರ್, ಇವರು ತುಂಬಾ ಒಳ್ಳೆ ಮಾತು ಹೇಳಿದ್ರು. ಅಂಡ್ ಈ ರೀತಿಯ ಫಿಲ್ಮ್ ಮೇಕರ್ಸ್ ಮುಖ್ಯ. ಹೊರ ಜಗತ್ತಿನಲ್ಲಿ ನಾನು ಕೆಟ್ಟದ್ ನೋಡಕ್ ಹೋಗೋಣ, ಕೆಟ್ಟದ್ರಲ್ಲೂ ಏನಾದ್ರು ಒಳ್ಳೇದಿದ್ಯಾ ನೋಡ್ತೀನಿ ಅಂತ. ಬಟ್ ಆ ರೀತಿಯ ಒಂದು ಸಾಫ್ಟ್ ಸೆಲ್ಫ್ ಡಿಸ್ಕವರಿ. ನನ್ನ ಪ್ರಶ್ನೆ, ನಾನು ಯಾಕೆ ಬಿಸ್ನೆಸ್ ಬಗ್ಗೆ ಹೇಳಿದೆ ಅಂದ್ರೆ, ಪ್ರೇಕ್ಷಕರಲ್ಲಿ ಆ ಒಳ್ಳೆತನ ಇದೆಯಾ? ಇನ್ನೊಬ್ಬರ ಅಥವಾ ಕಥೆಯಲ್ಲಿ ಏನ್ ಒಳ್ಳೆತನ ಇದೆಯೋ ಅದನ್ನ ಗುರುತಿಸ್ಲಿಕ್ಕೆ ಪ್ರೇಕ್ಷಕರಲ್ಲಿ ಒಳ್ಳೆತನ ಇದೆಯಾ?
ಅಂದ್ರೆ ನನ್ನ ಪ್ರಕಾರ ಅವ್ರು ಹೇಳಿದ ಪಾಯಿಂಟ್ ಅಲ್ಲಿ ನಾನು ಅದೇ ಯೋಚನೆ ಮಾಡಕ್ ಹೋದಾಗ ಅಂದ್ರೆ ಲೈಫಲ್ಲಿ ನಮಗೆ ರಿಯಲೈಸೇಷನ್ ಪಾಯಿಂಟ್ ಅನ್ನೋದು ತುಂಬಾ ಮುಖ್ಯ. ಮೋಸ್ಟ್ಲಿ ಅದನ್ನೇ ಕರ್ಮ ಅಂತ ಏನೋ ಕರಿತೀವಿ ಅಂತ ಅನ್ಸುತ್ತೆ. ಸೊ ನಮಗೆ ಕರ್ಮ ಅಂದ್ರೆ ನಾವು ಮಾಡಿದ ಕ್ರಿಯೆನ ನಮಗೆ ಅದು ಅವತ್ತಿನ ದಿನಕ್ಕೆ ಅವತ್ತಿನ ಕ್ಷಣಕ್ಕೆ ಅದು ರಿಯಲೈಸ್ ಆಗಲ್ಲ. ಅದು ನೀವು ಕೆಟ್ಟದೇ ಮಾಡ್ತಿದ್ರು ಬಿಡು ಯಾರು ನೋಡ್ಕೋತಾರೆ ಅನ್ಕೊಂಡ್ ಮಾಡಿರ್ತೀವಿ, ಒಳ್ಳೇದು ಮಾಡ್ತಿದ್ರು ಬಿಡು ಒಳ್ಳೇದು ತಾನೇ ಮಾಡೋಣ ಅಂದ್ಬಿಟ್ಟು ಮಾಡಿರ್ತೀವಿ. ಸೊ ಯಾವುದೇ ಒಂದು ಕ್ರಿಯೆ ನಾವು ಮಾಡ್ತಿರ್ಬೇಕಾದ್ರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಗೆ ಏನು ಅರ್ಥ ಆಗಿರಲ್ಲ, ಅಥವಾ ನಮ್ದು ನಾವು ಒಂದು ನಮ್ಮ ಕ್ಯಾರೆಕ್ಟರ್ ಈಗೋ ಇತ್ತು ಅಂತಂದ್ರೆ ಬಹುಶಃ ನಮ್ಗೆ ನಾವು ಒಳ್ಳೇದು ಕೆಟ್ಟದ್ದು ಮಾಡೋದು ಇನ್ನೂ ಕೆಟ್ಟದ್ದು ಮಾಡ್ತಿದೀನಿ ಅಂತ ಅದು ಪ್ರಪಂಚಕ್ಕೆ ಗೊತ್ತಿದ್ರು ಅದನ್ನ ರಿಯಲೈಸ್ ಮಾಡ್ಕೊಳ್ಳೋಷ್ಟು ಒಳಗಡೆಯಿಂದ ಈಗ ಒಪ್ಕೊಂಡಿರಲ್ಲ ನಮಗೆ. ಬಟ್ ಈ ಥರದ ಒಂದು ಪಾಯಿಂಟ್ ಅಥವಾ ಈ ಥರದ ಒಂದು ಕತೆ ಮೂಲಕ ನಾವು ತೋರಿಸಿದಾಗ ಅಂದ್ರೆ ಒಬ್ರು ನಮ್ಮ ಬುದ್ಧಿ ಹೇಳಿದಾಗ ನಮ್ಗೆ ಅರ್ಥ ಆಗಲ್ಲ, ಯಾರೋ ಒಂದು ನೋಡಿದಾಗ ಯಾವುದೋ ಒಂದು ಪಾತ್ರದಲ್ಲಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೇನೋ ಅನ್ನೋದು ಒಂದು ನನ್ನ ಭಾವನೆ. ಅಂದ್ರೆ ಇವ್ರು ಹೇಳಿದ ಇದ್ರ ಪ್ರಕಾರ ಸಮಾಜದಲ್ಲಿ ಯಾವುದು ಕೆಟ್ಟದಾಗ ಕಾಣಿಸ್ಬಾರ್ದು, ಕೆಟ್ಟದ್ದು ಏನಿದ್ರು ಅದು ನನಗೆ ಒಳ್ಳೆದ ತರ ರೀತಿನೇ ನೋಡ್ಬೇಕು ಅಂತ. ಅಂಡ್ ಈ ಆಡಿಯನ್ಸ್ ಕೂಡ ಅಷ್ಟೇನೆ, ಅಂದ್ರೆ ಅವರು ಒಂದೊಂದು ರಿಯಲೈಸೇಷನ್ ಪಾಯಿಂಟ್, ಈಗ ಸಿನಿಮಾ ಅಂತ ಇರೋದೇ ಒಂದು ರಿಯಲೈಸೇಷನ್ಗೋಸ್ಕರ ಅಂತ ನನ್ನ ಪ್ರಕಾರ. ಅಂದ್ರೆ ಯಾವುದೇ ಒಂದು ಪಾತ್ರಗಳು ನೋಡಿದ್ರೆ ಇದು ನನ್ನ ಜೀವನದಲ್ಲಿ ನಡೆದಿದೆ ಅಂತ ಕನೆಕ್ಟ್ ಮಾಡ್ಕೋಬೇಕು ಫಸ್ಟ್. ಅವರು ನನ್ನ ಜೀವನದಲ್ಲಿ ನಡೆದಿದೆ, ಈ ಪಾತ್ರ ನನ್ನ ಫ್ರೆಂಡು, ಈ ಪಾತ್ರ ನಮ್ಮ ತಾಯಿ, ಈ ಪಾತ್ರ ನಮ್ಮ ತಂದೆನ ಇದೇ ತಪ್ಪು ಮಾಡಿದ್ರು, ನಾಳೆ ನನ್ಗೆ ಹುಟ್ಟ ಮಗಗೆ ನಾನು ಈ ತಪ್ಪು ಮಾಡಬಾರ್ದು ಅಂತ ಬರಬೇಕು. ಸೊ ಆ ಥರದೊಂದು ನಿಟ್ಟಿನಲ್ಲಿ ಇವ್ರು ಹೇಳಿದ ಪ್ರಕಾರ ಅದೊಂದು ಸಮಾಜ, ಇವತ್ತಿನ ಸಮಾಜ ಹಂಗಿಲ್ಲ, ಬಟ್ ಇತ್ರೂ ಮುಂಚೆ ನಮ್ಗೆ ಸಿನಿಮಾಗಳೆಲ್ಲ ಬರ್ತಿದ್ದ ಅದೇ ತರ, ಅಂದ್ರೆ ಸಮಾಜಕ್ಕೊಂದು ಮೆಸೇಜ್ ಯಜಮಾನ ಅಂತ ಹೇಳಿದ್ರಲ್ಲ, ನಾನು ಇಮಿಡಿಯೇಟ್ಲಿ ಅನ್ಸಿದ್ದು ಆಗ ಪ್ರೇಕ್ಷಕರು ಬೇರೆ ರೀತಿಯಲ್ಲಿ ಇದ್ರು, ಈಗ ಅಷ್ಟು ಸಾಫ್ಟ್ ಇದಾರ ಅಂತ ಸರ್. ಇದು ಅದು ಅಂದ್ರೆ ಅದೇನ್ ಹೇಳಿದ್ನಲ್ಲ ಸಡನ್, ನನಗೆ ಅದಕ್ಕೆ ಯಾಕೆ ಕಂಪೇರ್ ಮಾಡಿ ಅವ್ರು ಪ್ರೇಕ್ಷಕರ ಕ್ವಶನ್ ಕೇಳಿದ್ರಲ್ಲ, ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅಂದ್ರೆ ಪ್ರೇಕ್ಷಕರನ್ನ ನೀನು ಹೇಳಿದ್ದೀನಿ ತುಂಬತ್ತು, ಯಾಕಂದ್ರೆ ಅದು ಬಿಸ್ನೆಸ್ ಪಾಯಿಂಟ್ ಅಲ್ಲಿ 38,000 ಜನ ಹೊಂದಿಸಿಬ್ರಲ್ಲಿ ನೋಡಿದ್ದು ಅಂತ ಹೇಳಿದ್ನಲ್ಲ, ಪ್ರೇಕ್ಷಕರು ಬಂದಿಲ್ಲ ಅಂದ್ರೆ ಅದು ಡೌನ್ ದ ಲೈನ್ 1.5 ವರ್ಷದಲ್ಲಿ ಇದುವರೆಗೂ ಯೂಟ್ಯೂಬ್, ಅಮೆಝಾನ್ ಎಲ್ಲ ಸೇರ್ಬಿಟ್ಟು 1 ಕೋಟಿ ಜನ ನೋಡಿದ್ದಾರೆ ಸಿನಿಮಾ ನಮ್ಮ ಸ್ಟ್ಯಾಟಿಸ್ಟಿಕ್ ಪ್ರಕಾರ. ಹೇಗೆ ನೋಡಿದ್ರು ಅಂದ್ರೆ ಅಷ್ಟಲ್ಲೂ ನನಗೆ ಹಾನೆಸ್ಟಾಗಿ ನಾನು ಪ್ರತಿಯೊಂದು ಡೇಟಾ ಬೇಸು ಅದೆಲ್ಲ ನೋಡ್ತಾ ಇದ್ದೆ, ಎಲ್ಲಿ ಹೋಗಿದೆ, ಏನಾಗಿದೆ, ಹೆಂಗೆ ಹೋಗಿದೆ ಅಂತ, ಆರ್ಗ್ಯಾನಿಕ್ ಆಗಿ ಏನೇನು ರೀಚ್ ಆಗಿದೆ ಎಲ್ಲವೂ ನೋಡಿದ ತಕ್ಷಣ ನೋಡಿದಾಗ ಅಂದರೆ ಜನಕ್ಕೆ ತಲುಪಿಸೋದಿದೆಯಲ್ಲ ಆ ಟೈಮು ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಇದೇ ಅಂದರೆ ಹೇಳ್ತಾ ಇರೋದು, ಅಂದರೆ ಇದು ಒಳ್ಳೆ ಸಿನಿಮಾ ಅಂತ ಗೊತ್ತು. ಅದಕ್ಕೆ ಏನಾಗ್ತಾ ಇದೆ ಈಗ ಒಂದೇ ಸರಿಗೆ 2-3 ದಿನಕ್ಕೆ ಬೇಕು ನೋಡ್ಬೇಕಂತೆ, ಥಿಯೇಟ್ರ್ ಸೂಪರ್ ಆಗಿದೆ ಅಂತೆ, ಅವು ಕ್ರಿಯೇಟ್ ಮಾಡ್ಬೇಕಿಲ್ಲಿ. ಅಂದರೆ ಇದೆಲ್ಲ ಎಕ್ಸ್ಟ್ರಾ ಬೇಕಾಗಿದೆ ಇಲ್ಲಿ. ಮುಂಚೆ ಆಗಿರಲಿಲ್ಲ, ಥಿಯೇಟರ್ಗಳಲ್ಲಿ ಒಂದಿಷ್ಟು ದಿನ ಇರ್ತಲೇ ಇತ್ತು, ಹೋಗ್ತಾ ಇದ್ರು, ಒಂದು ಸ್ವಲ್ಪ ಗೊತ್ತಾರೆ ಟ್ಯಾಕ್ಟರ್ಗಳಲ್ಲಿ ಊರುಗಳ ಕಡೆಯಲ್ಲಿ ನುಗ್ತಾ ಇದ್ರು ಥಿಯೇಟರ್ಗಳಿಗೆ. ಆಮೇಲೆ ಮೋಸ್ಟ್ ಆಫ್ ಅವ್ರಿಗೆ ಅದರ್ ಸೋರ್ಸಸ್ ಇರಲಿಲ್ಲ ನೋಡೋದಕ್ಕಾಗಲಿ, ಯಾವ್ದಕ್ಕಲ್ಲಿ ಈಗ ತುಂಬ ಸೋರ್ಸಸ್ OTT ಬೇರೆ ಏನಿದ್ರು ಕೂಡ 2-3 ದಿನದಲ್ಲಿ ಅವ್ರಿಗೆ ಇದು ವಾವ್ ಅನ್ನಿಸ್ಬೇಕು, ಹಂಗೆ ಕ್ರಿಯೇಟ್ ಮಾಡಬೇಕಾಗಿದೆ. ನಾನು ನೋಡಿದ್ದು ಯಾಕೆ ಅಂದ್ರೆ ಹೇಳಿದ್ನಲ್ಲ, 50 ದಿನ ಹೊಂದಿಸಿವರೆಗೆ ಥಿಯೇಟರ್ಲಿ ಇದ್ರು ಕೂಡ 38,000 ಜನ ನೋಡೋದು ಏನು ಅಲ್ಲ, ಅದೇನು ಆಗಲಿಲ್ಲ. ಆ ವರ್ಷ ಹೈಯೆಸ್ಟ್ ಸ್ಟ್ರೀಮ್ ಅಂದ್ಮೇಲೆ ಓಕೆ ಜನ ನೋಡೋದು. ಇನ್ಫ್ಯಾಕ್ಟ್ OTTಗೆ ಬಂದಮೇಲೆ ಆಲ್ಮೋಸ್ಟ್ ಅಲ್ಲಿ ನನಗೆ ಒಂದು ಎಲ್ಲ ಕಡೆಯಿಂದ ಒಂದು 3-4 ಜನ ಮೆಸೇಜ್ ಬಂದಿತ್ತು. ಅಂದ್ರೆ ಹೌದಲ್ವಾ, ನನ್ನ ಉದ್ದೇಶ ಇದ್ದಿದೆ ಅಷ್ಟೇ, ಸಿನಿಮಾನ ನಾನು ಯಾವತ್ತೂ ಅದನ್ನ ಜನಕ್ಕೆ ತಲುಪ್ಸೋಕೆ ಸೋತಿರ್ಬೋದು, ಜನ ನೋಡಿದ್ಮೇಲೆ ಅದ್ರ ಗೆಲುವಂತ ನನ್ ಫೀಲ್ ಆಗಿದೆ ಅದು. ಓಕೆ, ಇದು ಎಲ್ಲರಿಗೂ ರೀಚ್ ಆಗಾಯ್ತು ಅಂತ. ಸೊ ಆ ನಿಟ್ಟಿನಲ್ಲಿ ಈಗ ನಾನು ಬಯಸ್ತಾ ಇರೋದಷ್ಟೇ, ಹೊಂದಿಸಿ ಆಡಿಯನ್ಸ್ ಏನಿದ್ರು ಅಟ್ಲೀಸ್ಟ್ ಅವ್ರಿಗೊಂದು ತಲುಪಿಸಿ. ಅದಾದ್ಮೇಲೆ ಈಗ ಇದ್ರದಲ್ಲಿರುವಂಥ ಪಾತ್ರಗಳು, ಸೀತಾರಾಮ್ ಮೇಡಮ್ ತುಂಬಾ ದಿನ ಆದ್ಮೇಲೆ ಮಾಡ್ತಾ ಇದ್ದಾರೆ, ನಿಹಾರ್ ತೆಲುಗುನಲ್ಲಿ ಮಾಡಿದ್ದು ಸೀರಿಯಲ್ ಒಂದಿಷ್ಟು ಎಲ್ಲ ಆಡಿಯನ್ಸ್ಗಳಿರ್ತಾರೆ. ಸೊ ಎಲ್ಲರೂ ನಾವು ಒಂದು ನಿಟ್ಟಿನಲ್ಲಿ ಆ ಆಡಿಯನ್ಸ್ಗೆ ಹೇಳೋದೇನು ಅಂತಂದ್ರೆ, ತುಂಬಾ ದಿನ ಈ ಥಿಯೇಟ್ರಲ್ಲಿ ವೆಯ್ಟ್ ಮಾಡಬೇಡಿ ಅನ್ನೋದು ಒಂದು ಉದ್ದೇಶ. ಯಾಕಂದ್ರೆ ಯಾವುದೇ ಸಿನಿಮಾಗಳು ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಹೋಗಿ ನೋಡಿ. ಒಂದು ಟ್ರೇಲರ್ ಇನ್ವಿಟೇಷನ್ ಅಲ್ವಾ, ಇದು ಅನ್ನಿಸ್ತಾ ನಂಗೆ ಚೆನ್ನಾಗಿ ಅನ್ನಿಸ್ತಾ ಇಲ್ಲ, ಅಲ್ಲಿ ಗೋ ಅಂಡ್ ವಾಚ್, ಫಸ್ಟ್ ಡೇನೇ ನೋಡ್ತೀನಿ. ಇದು ಬೇಕು. ಯಾಕೆ ನಾವು ಜನವರಿ 1 ರಿಲೀಸ್ ಮಾಡ್ತೀವಿ ಅಂದ್ರೆ ಅದೇ ಉದ್ದೇಶ. ಅಂದ್ರೆ ಹೊಸ ವರ್ಷಕ್ಕೆ ನಿಮ್ಮ ಕಂಪ್ಲೀಟ್ ಫ್ಯಾಮಿಲಿ, ಕುಟುಂಬದ ಜೊತೆ ಒಂದು ಫ್ಯಾಮಿಲಿ ಸಿನಿಮಾ ನೋಡ್ಲಿ ಅಂತ. ಸೊ ಆ ನಿಟ್ಟಿನಲ್ಲಿ ಅಂದ್ರೆ ಏನಂತಂದ್ರೆ ಅದೇ ಹೇಳಿದ್ನಲ್ಲ, ಆ ತಲುಪ್ಸೋಕೆ 3-4 ದಿನದಲ್ಲೇ ಕ್ರಿಯೇಟ್ ಮಾಡೋಷ್ಟಾಗುತ್ತೋ ಅದು ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು ಇವತ್ತು ನಮಗೆ ಗೊತ್ತಿಲ್ಲ. ಅಂದರೆ ಇನ್ಫ್ಯಾಕ್ಟ್ ಯಾವ ರೀತಿ ಪ್ರಮೋಷನ್ಸ್ಗಳಾಗಬೇಕು, ಈವನ್ ಪ್ರಮೋಷನಲ್ಲೂ ಕೂಡ ಹೆಂಗೆ ತಲುಪಿಸ್ಬೇಕು, ಏನಾಗಬೇಕು, ಅದು ಕ್ರಿಯೇಟ್ ಮಾಡೋಕ್ಕೆ ಏನೇನು ನಡೀತಾ ಇದೆ, ಅವ್ರೇನು ಮಾಡಿದ್ರು, ಇದೆಲ್ಲ ಬ್ಯಾಕ್ ಆ್ಯಂಡ್ ಸ್ಟೋರಿ ಕೇಳಿರ್ತೀವಿ. ವಿ ಡೋಂಟ್ ನೋ. ನಾವು ನಂಬೋದು ಅದೇ ಹೇಳ್ದಂಗೆ, ನಾನು ನಂಬಿದ್ದು ಕಂಟೆಂಟೇ, ಈಗಲೂ ನಂಬಿರೋದು ಕಂಟೆಂಟ್ನೇ. ನಾನು ಹೇಳಕ್ಕೆ ಹೊರಟಿದ್ದು ಒಂದು ಒಳ್ಳೆ ಕತೆ ಹೇಳಕ್ಕೆ ಹೊರಟಿರ್ತೀನಿ. ಆ ಕತೆ ಅಷ್ಟೇ ನನ್ನ ತಲೆಯಲ್ಲಿ ಗಮನ ಇರುತ್ತೆ. ಅದಕ್ಕೆ ತಲುಪಿಸೋದಕ್ಕೆ ಈ ಸಿನಿಮಾದಲ್ಲೂ ಕೂಡ ಅದನ್ನೇ ಕೇಳ್ಕೊತಾ ಇರೋದು, ಮೊದಲ ವಾರದಲ್ಲೇ ಸಿನಿಮಾ ನೋಡಿ ಅಂತ ಅಷ್ಟೇ ಸರ್. ನೀವು ನಿಮ್ಮ ಕಥೆಯನ್ನು ಬರೆಯುವಾಗ ಅದರ ಮೂಲ ಎಲ್ಲಿರುತ್ತೆ? ನೀವು ಪೃಥ್ವಿ ಅನ್ನೋ ಪಾತ್ರದ ಒಳಗೆ ಹೋಗಿ ಸುತ್ತಲೂ ನೋಡ್ತಾ ಇರ್ತೀರಾ, ಅಲ್ಲಿಂದ ಬೇರೆ ಪಾತ್ರಗಳನ್ನ ಹುಟ್ಟಿಸ್ತಾ? ಇಲ್ಲ, ಒಂದಿಷ್ಟು ಹೋಗುತ್ತೆ ನನಗೆ. ಆಕ್ಚುಲಿ ಪೃಥ್ವಿ ಅನ್ನೋ ಪಾತ್ರ ಅಂತ ಬಂದಾಗ ಕೆಲವು ಅದೇ ಹೇಳಿದ್ನಲ್ಲ, ಅದು ಆಮೇಲೆ ಹೋಯ್ತಾ ಸರ್ಕಲ್ ರೌಂಡ್ ಆಗುತ್ತೆ. ಒಂದೊಂದ್ಸರಿ ನಂಗೆ ಲ್ಯಾಂಡ್ಸ್ಕೇಪ್ಗಳು ಹೋಗುತ್ತೆ, ಒಂದ್ಸರಿ ಲೊಕೇಶನ್ಸ್ಗಳು ಹೋಗುತ್ತೆ, ಇಲ್ಲಿ ನಡೆದ್ರೆ ಹೇಗಿರುತ್ತೆ ಅಂತ. ಆಮೇಲೆ ಒಂದಿಷ್ಟು ಕ್ಯಾರೆಕ್ಟರೈಸೇಷನ್ಸ್ಗಳು ಒಳಗಡೆ ಹೋಗುತ್ತೆ. ಸೊ ಬೇಸಿಕಲಿ ಮೇನ್ ಸೆಂಟ್ರಿಕ್ ಆಗಿ ಒಂದು ಕ್ಯಾರೆಕ್ಟರ್, ಅದ್ರ ಸುತ್ತ ಎಲ್ಲ ಹುಟ್ಕೊಳ್ತಾ ಹೋಗುತ್ತೆ. ಇಲ್ಲಿ ಈ ಸಿನಿಮಾದಲ್ಲಿ ಹುಟ್ಟಿದ್ದೇನು ಅಂತಂದ್ರೆ ಒಂದು ಇಶ್ಯೂ ಇಂದ ಹುಟ್ಟಿದ್ದು ನನಗೆ.
ಒಂದು ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಅಂದರೆ ಕೆಲವು ಈಗ ಹೊಂದಿಸಿಲ್ ಮಾಡ್ಬೇಕಾದ್ರೆ ನಂಗೆ ರಂಜಿತ್ ಅನ್ನೋ ಪಾತ್ರ ತುಂಬ ಅನ್ಸೋದು. ಅದು ನೀವು ಹೇಳಿದ್ರಲ್ಲ ಫಸ್ಟ್ ಸಿನಿಮಾಗಳಲ್ಲಿ ಯೂಶ್ವಲಿ ಅವರೇ ಇರ್ತಾರೆ ಅಂತ. ನನಗೆ ಅನಿಸ್ತದೆ ಯಾವುದೋ ಸಲ ಎಲ್ಲೋ ಹೋಗಿದ್ಬಿಡ್ಬೇಕು, ಏನೋ ಇದ್ಬಿಡ್ಬೇಕಲ್ಲ, ಅದು ನನ್ನ ತಲ್ಲಣನೇ ಇರ್ಬೋದು ಒಂದೊಂದ್ಸರಿ, ಎಲ್ಲ ಪಾತ್ರಗಳಲ್ಲಿ ಒಂದಿಷ್ಟು ಇದಾಗಿರ್ಬೋದು. ಬಟ್ ಈ ಸಿನಿಮಾದಲ್ಲಿ ಒಂದು ಪರಿಸ್ಥಿತಿ ಹೇಗೆಲ್ಲ ಒಂದು ಫ್ಯಾಮಿಲಿ ಅಥವಾ ಒಂದು ಕುಟುಂಬಕ್ಕೆ ಇದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಆ ಪರಿಸ್ಥಿತಿ ಮೇಲ್ಗಡೆ ಕತೆ ಇದಾಗಿದ್ದು. ಬಟ್ ನಿಮಗೆ ಮೊದಲು ಹುಟ್ಟಿದ್ದದ? ಯಾ ಓಕೆ. ಒಂದು ಸಿಚುವೇಶನ್, ಒಂದು ಇನ್ಸಿಡೆಂಟ್, ಒಂದು ಫ್ಯಾಮಿಲಿನ ಹೇಗೆ ಮಾಡ್ಬೋದು ಅನ್ನೋದೇ ತೀರ್ಥರೂಪ ತಂದೆಯವರಿಗೆ. ಸಿತಾರಾ ಮ್ಯಾಮ್ ಯಾಕೆ, ನಿಹಾರ್ ಯಾಕೆ? ನಿಹಾರ್ ಅದೇನೋ ಫ್ರೆಂಡ್ ಮೂಲಕ. ಹೌದು, ನನ್ನ ಹೊಂದಿಸಿ ಬರೆಯರಿಗೆ ನನ್ನ ಜೊತೆಗೆ ಅದೇ ಹೇಳಿದ ನನ್ನ ಸ್ನೇಹಿತರೆಲ್ಲ ಜೊತೆಗೂಡಿ ಮಾಡಿದ್ದದು. ಅದರಲ್ಲಿ ನನಗೆ ಜೊತೆಲಿದ್ದು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಜೊತೆಲಾಗಿದ್ದ ಫ್ರೆಂಡು ಕಿರಣ್ ಅಂತ ನನ್ನ PU ಫ್ರೆಂಡ್, ಅವ್ರ ಕಸಿನ್ ನಿಹಾರ್ ಆ್ಯಕ್ಚುಲಿ. ಹೀ ಸಜೆಸ್ಟೆಡ್ ಅಂದರೆ ಸಿನಿಮಾ ನೋಡೋದಕ್ಕೆ. ಅವ್ರು ಹೈದರಾಬಾದಲ್ಲಿ ಇದ್ರು, ಸಿನಿಮಾ ನೋಡಿರಲಿಲ್ಲ, ಆಮೇಲೆ OTTಲಿ ನೋಡಿದ್ರು ಅವರು. ಅದು ನೋಡಾದ್ಮೇಲೆ ಮತ್ತೆ ಮೀಟ್ ಆದ ತಕ್ಷಣ ಒಂದು ಸಿನಿಮಾ ಮಾಡೋಣ ಅಂತೇಳಿ ಡಿಸೈಡ್ ಆದರು ಇಬ್ಬರು. ಅನ್ನಿಸ್ತು ಆಗ ಅವರು ಅನಿಸಿದ್ದು, ಮತ್ತು ಅವ್ರು ಸೀರಿಯಲ್ ಜರ್ನಿಲಿ ಇದ್ದಿದ್ದು ಒಂದು ಪಾಯಿಂಟ್, ಮತ್ತೆಲ್ಲ ಅನಿಸಷ್ಟು ಒಂದು ಪಾಯಿಂಟಲ್ಲಿ ವಿ ಡಿಸೈಡೆಡ್ ವಿಲ್ ಡೂ ಅಂತ. ಆ್ಯಕ್ಚುಲಿ ಅವರು ತೆಲುಗು ಸಿನಿಮಾಗೆ ಮಾಡೋಕ್ಕೆ ಬೇರೆ ಪ್ರೊಡಕ್ಷನ್ ಯಾರೋ ಬಂದು ತೆಲುಗುಗೆ ಡೈರೆಕ್ಟ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲ ನಾನು ಕನ್ನಡದಲ್ಲಿ ಒಂದಿತ್ತು ಅಂತಿತ್ತು. ಅದು ಸ್ವಲ್ಪ ಡ್ರಾಪ್ ಆಯ್ತು. ಅದಾದಮೇಲೆ ನಿಹಾರ್ ಇಲ್ಲ, ನಾವು ವಿ ಡಿಸೈಡೆಡ್ ವಿಲ್ ಡೂ ಅಂತ ಅಂದು. ಆಲ್ಮೋಸ್ಟ್ ಒಂದು 6 ಮಂತ್ ಟ್ರಾವೆಲ್ ಆಗಿದ್ದು. ಸೊ ಹಾಗಾಗಿ ಇನ್ನು ಸಿತಾರಾ ಮ್ಯಾಮ್ ಯಾಕೆ ಅಂತ ಹೇಳಿದಾಗ, ಜಾನಕಿ ಪಾತ್ರ ಅನ್ನೋ ಒಂದು ಪಾತ್ರ ಬರ್ತಾ ಇರ್ಬೇಕಾದ್ರೆ ವಿ ಡಿಸ್ಕಸ್ ಎ ಲಾಟ್. ಅಂದ್ರೆ ನಿಹಾರು ಇಲ್ಲ ಸಿತಾರಾ ಮೇಡಮ್ ಹೋಗೋಣ ಅಂತ ಪಾಯಿಂಟ್ ಅಷ್ಟು ಹೌದಲ್ವಾ ಅಂತ ಅನ್ನಿಸ್ತು ಆ ಪಾಯಿಂಟಲ್ಲಿ ಇದ್ದಾಗ. ಆಮೇಲೆ ಕಂಪ್ಲೀಟ್ಲಿ ಇಲ್ಲ, ಜಾನಕಿ ಅನ್ನೋ ಪಾತ್ರ ಸುತ್ತ ತುಂಬ ಆಪ್ಟ್ ಅಂತ ಅನಿಸಿದೆ. ಅದು ಕಾಣ್ತಾ ಇದೆ ಆ್ಯಕ್ಚುಲಿ. ಆ್ಯಕ್ಚುಲಿ ಏನು ಗೊತ್ತಾ, ಕೆಲವು ಇದನ್ನು ನಾವು ಚೂಸ್ ಮಾಡಲ್ಲ ಅಂತ ಏನು ಹೇಳಿದ್ರೆ, ಕೆಲವು ಪಾತ್ರಗಳು ಇದು ಮಾಡ್ತೀವಿ, ಇಲ್ಲಾಂದರೆ ಮೇಡಮ್ ಚೂಸ್ ಮಾಡೋ ಇದಿರ್ತದೆ. ಇಲ್ಲಿ ನಾವು ಕೇಳ್ಬೋದು ಮೇಡಮ್ನ, ಮೇಡಮ್ ಚೂಸ್ ಮೀ ಅನ್ಸುತ್ತೆ. ಯಾಕೆಂತಂದರೆ ಮೇಡಮ್ ಚೂಸ್ ದ ಸ್ಕ್ರಿಪ್ಟ್, ಮೇಡಮ್ ಚೂಸ್ ಮೀ ಅಂದರೆ ನಾವು ಏನಕ್ಕೆ ಅವ್ರು ಸೂಟ್ ಆಗ್ತಾರೆ ಅಂತ ನಾವು ಹೇಳ್ಬೋದು, ಮೇಡಮ್ ಇದಾಗುತ್ತೆ ಅಂತ. ಅಟ್ ದ ಎಂಡ್ ಅವ್ರದ್ದೊಂದು ಟ್ರಾವೆಲಲ್ಲಿ ಈ ಕತೆ ಹೇಗೆ ನನಗೆ ಸೂಟ್ ಆಗುತ್ತೆ ಅಂದ್ಬಿಟ್ಟು ಅವ್ರು ಡಿಸೈಡ್ ಮಾಡಬೇಕು. I was very doubtful because it's a new this thing and there is ಒಂದು a 8 ವರ್ಷ ಏನೋ ಆಗಿತ್ತು ನೀವು. yeah, and it's a new production and a long gap in Kannada. After listening to the subject, then I discussed with Raja. Then he asked me only one thing. That's one good thing about him. He guides you because he himself is an actor. So he knows me also. Like, I am very selective. If I get 10 offers, I choose 1 or 2 from that. Then he said, "Did you like the character? Did you like the story?" I said, "Yes." Okay, then I will talk to them. Then I said, "Right, it's all new people. I don't know, and it's a long gap in Kannada. So, what is your gut feeling? Do you want to leave that role, or do you want to? Is it still haunting you? Is it there somewhere?" I said, "It is there somewhere." Then don't worry, we'll do it. So then I said yes. Yeah. And when somebody narrates, see, there are few people who are very good in narrating. You can visualize the film when they narrate. But some people, they'll spoil the whole thing. I have said no to few people also by hearing the narration. And then when I go and watch the movie, oh God, this is the story he was telling. It's such a great loss that I didn't see I didn't choose the film. ನಿಮಗಾದ್ರೆ if it is okay with you, can you quote one film like that? No, I can't. I have many, so I can't. It's not one. So so some people are so, very bad in narrating. Sure. So I like the way he narrated, and he himself is the writer. So when he is the writer and when a writer is the director and he explains the movie, you will understand even what this character is going to say, the dialogue version also. So that I could connect with him in that. And in fact, all the dialogues are good. He's a very good writer. So it's very good. No, in fact, ಈ ಸಿನಿಮಾದಲ್ಲಿ ನನ್ನ ಜೊತೆ ಪ್ರಶಾಂತ್ ರಾಜಪ್ಪ ಸರ್ ಇದ್ದಾರೆ. Whatever it is. It's good. ಯಾಕಂದ್ರೆ ಬೇಸಿಕಲಿ ಒಂದು ಸ್ಟ್ರಕ್ಚರಲ್ ಇರುತ್ತೆ, ಬಟ್ So when you get good lines and then you will be in a position where you have to perform. The lines will make you perform. See, it's not, lot of things allows you to give your best. Good screenplay is one, this thing. The dialogues, no need that you have to Have talk pages of pages of dialogues.
one single dialogue and you can emote. Even without dialogues also you can emote. So he has given me opportunities. I got a lot of opportunities in this where I can emote without ಹಾ dialogue. ಟ್ರೈಲರ್ ಈಗ ನಾನು ಯೋಚನೆ ಮಾಡ್ತೀನಿ, ಟ್ರೈಲರ್ ಅವ್ರು ಡೈಲಾಗ್ ಕೊಟ್ಟಿಲ್ಲ ಅಲ್ವಾ ನೀವು? ಒಂದು ಡೈಲಾಗ್ ಇದೆ, ಒಂದು ಡೈಲಾಗ್ ಇದೆ, ನಾನು ನಿನ್ನ ಮಗನಾಗ ಪಾಸ್ ಆದ್ರೆ correct, ಸಾಕು correct, ಅಂತ. correct. ಅಂದ್ರೆ ಈಗ ಹೌದು, ಯಾಕಂದ್ರೆ ಇಡೀ ಸಿನಿಮಾದಲ್ಲಿ ನೀವು ಹಾಗೊಂದು ಕ್ವಶನ್ ಇದು ಮಾಡಿದ್ರೆ ನನಗೀಗ ರಿಯಲೈಸ್ ಆಗ್ತಾ ಇದೆ. ಅಂದ್ರೆ ಎಲ್ಲರಿಗೂ ಪಶ್ಚಾತ್ತಾಪ ಇದೆ, ರಿಯಲೈಸೇಷನ್ ಇದೆ. ಇನ್ಫ್ಯಾಕ್ಟ್ ಪೃಥ್ವಿ ಕ್ಯಾರೆಕ್ಟರ್ಗೂ ರಿಯಲೈಸೇಷನ್ ಇದೆ. ಅಂದ್ರೆ ನಮಗೆ ಗೊತ್ತಿಲ್ದೇ ಕೆಲವು ಆಗಿತ್ತಲ್ಲ, ಅದನ್ನ ನಾವು ಒಂದು ಹೊತ್ತು ನೋಡಿದಾಗ ಈಗ ಅನಿಸ್ತಾ ಇರೋದು ನನಗೆ. ಯಾಕಂದ್ರೆ ಇವನ್ ತಂದೆ ಪಾತ್ರಕ್ಕೂ ರಿಯಲೈಸೇಷನ್ ಇದೆ, ಇನ್ನೊಬ್ರು ಅಜಿತ್ ತಂಡೆ ಪಾತ್ರಕ್ಕೂ ರಿಯಲೈಸೇಷನ್ ಇದೆ, ಎಲ್ಲರ ಪಾತ್ರಗಳಿಗೂ ರಿಯಲೈಸೇಷನ್ ಇದೆ. ಇವನ್ ಜಾನಕಿ ಪಾತ್ರದಲ್ಲಿ ಒಂದು ಚಿಕ್ಕ ರಿಯಲೈಸೇಷನ್ ಪಾಯಿಂಟ್ ಬರುತ್ತೆ, ಒಂದೇ ಒಂದು ಪಾಯಿಂಟ್ ಅಲ್ಲ ಅದು ಪಾಯಿಂಟ್ ಇಸ್ ನಾಟ್ ರಿಯಲೈಸೇಷನ್. ಏನೋ ಮಗನಿಗೊಂದು ಕನೆಕ್ಟ್ ಇರುತ್ತೋ ಗೊತ್ತು, ಅಲ್ಲಿ ಆ ರಿಯಲೈಸೇಷನ್ ತಪ್ಪಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇವ್ರ ರಿಯಲೈಸೇಷನ್ ಇಸ್ ನಾಟ್ ಫಾಲ್ಟ್, ಅವ್ರು ಬೇಕು ಅಂತ ಮಾಡಿದ್ದಲ್ಲ ಅಂತ ಅನಿಸ್ತಾ ಇದೆ ಈಗ ನನಗೆ. ಅಂದ್ರೆ ಅದು ಆಗಲ್ಲ ಅಂತ ಕೆಲವೊಂದು ಕಾಂಪ್ಲೆಕ್ಸಿಟಿ ಅಥವಾ ಕೆಲವೊಂದು ಸಿಚುವೇಶನ್ ಕೆಲವು ಹೇಳಕ್ಕಾಗಲ್ಲ, ಅದಕ್ಕೋಸ್ಕರ ಕೆಲವು ವಿಷಯಗಳನ್ನ ಮರೆಮಾಚಿ ಬದುಕ್ಸ್ತೀವಿ. ಸೊ ಹಂಗೆ ಜಾನಕಿ ಪಾತ್ರ ಅನಿಸ್ತಾ ಇದೆ ಈಗ ನನಗೆ. ಇಲ್ಲ, ನೀವು ಅದನ್ನ ಹೇಳ್ಬೇಕಾದ್ರೆ ನನಗೆ ಟಕ್ಕಂತ ರಾಜೇಶ್ ನಟರಂಗ ಅವರು ಸಾಲಿಡ್ ಆಕ್ಟರ್ಸ್ ಇದ್ದಾರೆ, ಸರಿಯಾಗಿದ್ದಾರೆ. ಮ್ಯಾಮ್, ನೀವು ಹೇಳ್ತಾ ಇದ್ರಿ, ಆಕ್ಚುಲಿ ನನಗನ್ಸೋದು ರೈಟ್ ಫ್ರಮ್ ದಿ ಬಿಗಿನಿಂಗ್ ನೀವು ರಿಜೆಕ್ಟ್ ಮಾಡಿದ ಆಫರ್ಸೇ ಹೆಚ್ಚೇನೋ ಚೂಸ್ ಮಾಡೋದಕ್ಕಿಂತ ಅಂತ ಅನ್ಸುತ್ತೆ. Yes. ಬಿಕಾಸ್ ನೀವು ಅದನ್ನ ಯಾಕೆ ಹೇಳ್ತಾ ಇದ್ದೀನಿ, ಅಫ್ಕೋರ್ಸ್ ನಿಮ್ಮ ಫಿಲ್ಮೋಗ್ರಫಿ ಇನ್ನೂ ಎಷ್ಟೋ ಫಿಲ್ಮ್ಸ್ ಮಾಡಬಹುದಿತ್ತು, ಖಂಡಿತ ನಿಮ್ಗೆ ಆಫರ್ಸ್ ಬಂದಿರುತ್ತೆ. ಪ್ಲಸ್ ಆಲ್ಸೋ ನೀವು you said you were an academic student and you were studious one and all of that. ಆ ಒಂದು ವೇ ಆಫ್ ಲುಕಿಂಗ್ ಅಟ್ ಥಿಂಗ್ಸ್ ಅಥವಾ ಆ ಒಂದು ಅಕಾಡೆಮಿಕ್ ಅಪ್ರೋಚ್ ನಿಮ್ಮನ್ನ ಬಿಟ್ಟು ಹೋಗೇ ಇಲ್ಲ ಅನ್ಸುತ್ತಲ್ಲ? Thing is, basically from childhood I was very principled. My upbringing was that. My upbringing was that, and I was very principled, and lot of self-respect in me, and I never do anything, not acting or anything, if I don't feel comfortable, and if I don't feel I can give 100% to it. So ಅದಕ್ಕೆ ನೀವು ಹೆಚ್ಚು ಇಂಟರ್ವ್ಯೂಸ್ ಕೊಡೋದಿಲ್ವಾ? There is nothing much to talk about me. But there's so much to talk about your body of work. Yeah, that is there. So if the questions are on that, I'm comfortable. Otherwise, no. I am a public figure, I understand, but having said that, I'm a very private person also. I don't want to, I keep it, both are different. She is not in social media. No Instagram. No ಸೊ ನಿಮಗೆ Instagram. ಇವತ್ತಿನ ದಿ ರಿಕ್ವೈರ್ಡ್ ಅಥವಾ ಪರ್ಸೀವ್ಲಿ ರಿಕ್ವೈರ್ಡ್ PR ಆಕ್ಟಿವಿಟಿ ಅರೌಂಡ್ ಹೀರೋಸ್ ಹೀರೋಯಿನ್ಸ್ ನಿಮ್ಗೆ ನೋಡ್ತಾ See, ಇದ್ದೀರಾ I ಅದನ್ನ? am very, very much aware of what is happening. I am very much aware of what is happening in all the industry. I am up to date with that. But I am not in any social platform. And, it surprises me that I still get offers without any PR work. That is because of the films I do. How did they come to me? I believe, see, cinema itself is, it's kind of a destiny. Cinema came to me. Exactly. And still cinema loves me. So without PR work also, I am busy doing 5 to 6 films that is very selective. Every year from either in Tamil or Telugu or Kannada, a long gap in Malayalam. So that is happening. I do films that I am comfortable with, and I am extremely grateful to God that I still get offers. And I'm still around, which surprises me. It's 40 years. Correct. 2025 and it's 40 years in cinema. So, ಬಟ್ ಅಟ್ ಯಾವುದೇ ಒಂದು ಸಂದರ್ಭದಲ್ಲಿ ಅಥವಾ ಫೇಸ್ ಆಫ್ ಯುವರ್ ಲೈಫ್ ಅಲ್ಲಿ ನಿಮಗೆ ಈ ಹೊರಗಿನ ಕಾಂಪಿಟಿಷನ್ ನಿಮ್ಮನ್ನ ಹೆಚ್ಚು ತಲೆ ಕೆಡಿಸ್ಲೇವ ನಿಮಗೆ? ಅದು ಅವರ ಗ್ರಾಫ್ ಹೀಗೆ ಹೋಗ್ತಾ ಇದೆ, ಅವ್ರು ಅಷ್ಟು ಫಿಲ್ಮ್ಸ್ ಮಾಡ್ತಾ ಇದ್ದಾರೆ. I was never in the rat race to become number one. Even when I was doing as heroine, I was very selective then also. I have done only, like I said, if I am comfortable, I do. If I don't feel comfortable, from the word one, like when the story narration, from getting a phone call, ಗೊತ್ತಾಗ್ಬಿಡುತ್ತೆ. the person who talks to me, from that I'll decide whether I'm going to enter that or not. So it's been like this till now. People, maybe I'm wrong, but ಇಲ್ಲ, ಸಾರಿ ಹೇಳಿ. no, like you said, if I have selected the films that have come through my way, maybe I could have done more than 200 or
odd films, but I never wanted to be number one. I was never in the rat race to become, so and so, so and so, so. Because I know what I am. I know what I am capable of. I know my negatives. I know my positives. And I know my limit. So I like to be that only. See, after coming into cinema, I never changed anything. I never changed me for whatever it is. No, I am me. And I like to be me, rooted as me. ಇಲ್ಲ ಲವ್ಲಿ, ನೀವು ಹೇಳಿದ್ರಿ ಐ ಡೋಂಟ್ ನೋ ಇಫ್ ದಿಸ್ ಇಸ್ ರಾಂಗ್ ಅಂತ. ಆಕ್ಚುಲಿ ನೀವು ಹಾಗಿರೋದ್ರಿಂದ ಎಷ್ಟೋ ಜನಕ್ಕೆ ನಮ್ಮಂತವ್ರ ಕಾನ್ಫಿಡೆನ್ಸ್ ಸಿಗುತ್ತೆ ದಟ್ ಇಲ್ಲ, ಪ್ರಿನ್ಸಿಪಲ್ಡ್ ಆಗಿರಬಹುದು ನಾವು ಈ ಒಂದು ಇಂಡಸ್ಟ್ರಿಯಲ್ಲೂ ಕೂಡ ನಾವು ನಮ್ಮನ್ನ ತುಂಬಾ ಏನ್ ಬಗ್ಗಿಸ್ಕೋಬೇಕಾಗಿಲ್ಲ, ಚೇಂಜ್ ಮಾಡ್ಕೋಬೇಕಾಗಿಲ್ಲ, ಪ್ರಿನ್ಸಿಪಲ್ಡ್ ಆಗಿ ಕೂಡ ನಾವು ವಿ ಕ್ಯಾನ್ ಲೀಡ್ ಅ ಸಕ್ಸಸ್ಫುಲ್ ಕೆರಿಯರ್ ಇನ್ ದಿ ಫಿಲ್ಮ್ ಇಂಡಸ್ಟ್ರಿ ಅನ್ನೋದು ಇಟ್ಸ್ ಅ ಗ್ರೇಟ್ ಲೆಸನ್. Yeah, I'm happy and comfortable in the position that I am now. I pray to God that I may the grace be there to continue like that. That's what I feel. And even when I did this film, the first shot or the first day is like how I felt for the first day in Kaveri. Because to become Janaki takes time. I hope I did justice to Yes, ma'am. whatever he has visualized. So that scariness, that this thing, that shivering, everything is still there when I face the camera, first day. So to come into that flow, to understand Janaki and become a little bit of Janaki takes time. So that fear is still there in me. So I am also learning and working with new directors, working with youngsters, new actors. From them also I'm learning. Every day I'm learning. Every film is a learning this thing for me. ಅಲ್ಲ, ನೀವು ಏನ್ ಹೇಳಿದ್ರೆ ಅಂದ್ರೆ ಇವನ್ ಇಫ್ ಐ ಕುಡ್ ಬಿಕಮ್ ಅ ಬಿಟ್ ಆಫ್ ಜಾನಕಿ ಅಂತ ಹೇಳ್ತಾ ಇದ್ದಾರೆ. ವೆರಿ ಹಂಬಲ್ ಆಫ್ ಯು. ಈ ಲ್ಯಾಕ್ ಆಫ್ ಫೆಮಿಲಿಯಾರಿಟಿ ವಿತ್ ಯುವರ್ ಕೋ ಸ್ಟಾರ್ಸ್, ಅದನ್ನ ಹೇಗೆ, ಹೌ ಡು ಯು ಓವರ್ಕಮ್ ದಟ್? ಫಾರ್ ಎಕ್ಸಾಂಪಲ್, ನಿಹಾರ್ ಅವರೇ ಆಗ್ಲಿ, ರಾಜೇಶ್ ನಟರಂಗ ಅವರಾಗ್ಲಿ, ಅಥವಾ ರವೀಂದ್ರ ಅವರಾಗ್ಲಿ, ಅದನ್ನ ಹೇಗೆ ಓವರ್ಕಮ್ ಮಾಡ್ತೀರಿ? ಬಿಕಾಸ್ ನೀವು ಹೇಳ್ತಿರೋ ಪ್ರಕಾರ ನನಗನ್ಸುತ್ತೆ ನೀವು ಹೆಚ್ಚು ಅಲ್ಲಿ ಹೋಗಿ ಸೋಷಿಯಲ್ ಇಂಟ್ರಾಕ್ಷನ್ ಅದನ್ನು ಹೆಚ್ಚೇನು ಮಾಡೋದಿಲ್ವೇನೋ. ಸೊ ವೆನ್ ಯು ಹ್ಯಾವ್ ಅನ್ ಆಕ್ಟರ್ ದಟ್ ಯು ಹ್ಯಾವೆಂಟ್ ರಿಯಲಿ ವರ್ಕ್ ವಿತ್ for a long time or anything like that, how do you overcome that? So when I'm in front of the camera, it's just the characters. I'm not seeing Nihar. I'm seeing Prithvi, my son. Okay. And what is Jan? I'm there as Janaki. I don't. The other part doesn't work. It doesn't work with me. See, if somebody asks me, once someone asked me, can you teach someone how to how you perform, how to act? I don't know. I don't know. I can't teach anyone how I act. It just happens to me in front of the camera. ಯಾಕೆಂದರೆ ಮ್ಯಾಮ್ ಪಾತ್ರ ಹೇಗಿತ್ತಂದರೆ ತಟಸ್ಥವಾಗಿ, ಅಂದರೆ ಪ್ರತಿ ಮನೆಯ ಹೆಣ್ಮಕ್ಳು ಇರ್ತಾರಲ್ಲ, ಅದು ಎಲ್ಲವನ್ನೂ ನುಂಗಿಕೊಂಡು ತಟಸ್ಥವಾಗಿದ್ಕೊಂಡು ಕೆಲವು ವಿಷಯಗಳನ್ನು ಮುಚ್ಚಿಟ್ಕೊಂಡು ತಡೆದಿಟ್ಕೊಂಡು ಮಗನ್ನ ಬೆಳೆಸೋ ರೀತಿಯಲ್ಲಿ ಅಪ್ಬ್ರಿಂಗಿಂಗ್ ಇರುತ್ತಲ್ಲ, ಅದು ಇದ್ದಿದ್ದಂಥ ಪಾತ್ರ. ಸೊ ಆ ಪರಿಸ್ಥಿತಿ ಬಂದು ಎಲ್ಲವನ್ನೂ ಹೇಗೆ ತೂಗಿಸ್ಕೊಂಡು ಹೇಗೆ ನಡ್ಕೊಂಡು ಹೋಗ್ತಾರೆ ಅಂತ. ಸೊ ಯಾಕೆಂದರೆ ಕೆಲವು ಪಾತ್ರಗಳಲ್ಲಿ ಏನಾಗುತ್ತೆ ಅಂದರೆ ಆ ಪಾತ್ರಗಳು ತುಂಬ ಮಾತಾಡೋಕ್ಕಾಗಲ್ಲ, ತಮ್ಮ ಬಗ್ಗೆ ಹೇಳ್ಕೊಳಕ್ಕಾಗಲ್ಲ. ಸೊ ಆ ಥರ ಇದ್ದಿದ್ದ ಪಾತ್ರ ನಮ್ಮ ಎಷ್ಟೋ ತಾಯಂದಿರ ಪರಿಸ್ಥಿತಿ ಹಾಗಿರುತ್ತೆ. ಬಟ್ ಏನಂತಂದ್ರೆ ಈ ಸಿನಿಮಾದಲ್ಲಿ ಬಂದಂತ ಪರಿಸ್ಥಿತಿ ಇರುತ್ತಲ್ಲ, ಅದು ಬೇರೆ. ಯಾಕಂತಂದ್ರೆ ಈಗ ಎಲ್ಲ ಅಂದ್ರೆ ಈ ಸಿನಿಮಾ ಏನಕ್ಕೆ ಅಂತಂದ್ರೆ ಇದು ಬರೀ ತಂದೆ ಹುಡುಕೋಟನೋ ಅಥವಾ ತಾಯಿ ಏನೋ ಹುಡುಕೋದು, ತಂದೆ ಮಿಸ್ಸಿಂಗ್ ಅಲ್ಲೆಲ್ಲ ಹುಡುಕೊಂಡು ಹೋಗ್ಬಿಡ್ತಾರೆ, ಏನೋ ಟ್ರಾವೆಲ್ ಲೊಕೇಶನ್ ತೋರಿಸಿ. ನೋ, ಇಟ್ಸ್ ನಾಟ್ ಲೈಕ್ ದಟ್. ಈಗ ಏನಂತಂದ್ರೆ, ಓಕೆ ನಾವು ಈಗ ಚಿರಾಪುಂಜಿಲಿ ಶೂಟ್ ಮಾಡಿದ್ವಿ, ಲ್ಯಾಂಡ್ಸ್ಕೇಪ್ ಅಲ್ಲಿ ಶೂಟ್ ಮಾಡಿದ್ವಿ ಅಂದ್ಬಿಟ್ಟು ನಾವು ಇಡೀ ಸಿಟಿ ಹೋಗ್ಬಿಟ್ಟು ಶೂಟ್ ತೋರಿಸ್ಕೊಂಡು ಎಂಟ್ರಿ ಆದ್ರೂ ಶಾಟ್ ಹಂಗಲ್ಲ. ಪಾಯಿಂಟ್ ಟು ಪಾಯಿಂಟ್ ಏನು ಆ ಜಾಗಕ್ಕೆ ಹೋಗ್ಬೇಕಾಗಿತ್ತು, ಅವ್ರು ಎಲ್ಲಿದ್ದಾರೆ ಅಲ್ಲಿ ಹೋಗಿದೀವಿ. ನಾನ್ ಅವ್ರು ಅಲ್ಲಿದ್ದಾರೆ ಅಂದ್ಬಿಟ್ಟು ಅಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಇಡೀ ಸಿಟಿಲಿ ಅವ್ರ ಹಂಗಿಲ್ಲ, ಹಂಗ ಆಗಲ್ಲ. ಅಂದ್ರೆ ಕೆಲವು ಕಥೆಗಳು ಯಾಕೆಂದ್ರೆ ಆ ಎಮೋಷನ್ ಗ್ರಾಫು ಕೂಡ ಅವ್ರನ್ನ ತೋರ್ಸಕ್ ಆಗಲ್ಲ ಅಲ್ಲಿ. ಸೊ ಅಲ್ಲಿದ್ದಾರೆ ಅಂತ ಹುಡುಕಾಟ ಸ್ಟಾರ್ಟ್ ಆಗುತ್ತೆ ಹೊರತು ಆ ಪಾಯಿಂಟ್ ಅಲ್ಲಿ. ಈ ಸಿನಿಮಾದಲ್ಲಿ ಅದೇ ಟ್ರಾವೆಲ್ ಅಂದ್ರೆ ಲ್ಯಾಂಡ್ಸ್ಕೇಪ್ ಅಂತ ಹೇಳಿದಾಗ ಇದಾಯ್ತು. ಅಂದ್ರೆ ನನ್ಗೊಂದ್ ಸ್ವಲ್ಪ ಔಟ್ಡೋರ್ ಅಂತಂದಾಗ ಮೂಡಿಗೆರೆ ಸುತ್ತಮುತ್ತ, ಮೂಡಿಗೆರೆಯಲ್ಲಿ ನಡೆಯುವಂತ ಪೃಥ್ವಿ ಸಂಚಾರಿ ಅನ್ನೋ ಈಸ್ ಎ ಲಾಗರ್. ಆ ಪೃಥ್ವಿ ಸಂಚಾರಿ ಮನೆ ಜಾನಕಿ, ಅಲ್ಲಿರುವಂತ ಒಂದು ಅಮ್ಮ ಮತ್ತು ಮಗ ಟೈಲರಿಂಗ್ ಮಾಡ್ತಾ ಇದ್ದಾರೆ. ಇವ್ರು ಸುತ್ತೋರಂಥ ವರ್ಲ್ಡು, ಅವ್ನಿಗೆ ಅವನದೇ ಆದಂಥ ಪ್ರಾಬ್ಲಮ್ಗಳಿದೆ. ಇಲ್ಲಿ ಇದ್ರ ಸುತ್ತ ಇವ್ನಿಗಾಗುವಂಥ ಪ್ರಾಬ್ಲಮ್ಗಳು ಹೇಗೆ ಹುಡುಕಾಟ ಹೋಗುತ್ತೆ ಅನ್ನೋದೊಂದು ಪಾಯಿಂಟ್ ಬಂದ ತಕ್ಷಣ ಇದರಲ್ಲಿ ಆಮೇಲೆ ಮೈಸೂರಲ್ಲಿ ಶೂಟ್ ಮಾಡಿದ್ದೀವಿ, ಮೂಡಿಗೆರೆಲಿ ಆಲ್ಮೋಸ್ಟ್ 25-30 ದಿನ ಶೂಟ್ ಮಾಡಿದ್ವಿ. ಆಮೇಲೆ ಬೆಂಗಳೂರು, ಅದಾದಮೇಲೆ ಚಿರಾಪುಂಜಿ, ಶಿಲ್ಲಾಂಗ್, ಇಲ್ಲೆಲ್ಲ ಒಂದಿಷ್ಟು ಶೂಟ್ಗಳು ಮಾಡ್ಕೊಂಡು ಕೇರಳದಲ್ಲೂ ಕೊಚ್ಚಿ ಅನ್ನೋ ಇದರಲ್ಲಿ ಮಾಡಿದ್ವು. ಬಟ್ ಕಥೆನೇ ಆಯಾ ಜಾಗಗಳಿಗೆ ಹೋಗುತ್ತಾ ಅಥವಾ ನೀವು ಕೊಚ್ಚಿಗೂ ಕಥೆ ಹೋಗುತ್ತಾ? ಕೊಚ್ಚಿಗೂ ಕತೆ ಹೋಗುತ್ತೆ.
ಫ್ಲಾಶ್ ಬ್ಯಾಕ್ ಕತೆ ಹೋಗುತ್ತೆ. For your previous question, you asked me, what I feel if I am not connected with them. See, when I did my first film, I was in front of legends. But I was not scared because I'm ignorant, I know that they are legends, but, that time I didn't, fathom, I couldn't fathom, what that is and this and that and all those things, no? So even today when I work with legends, I don't have that fear. Somehow, when I am in front of them, I don't feel them. I am also, this thing is only about my character and what is my relation with them and what I am supposed to say. That present thing, that thing only works with me. But now, when I am working with newcomers, they are kind of scared, like when to be, flexible with me. So when I feel that, I come out of my way and, kind of bring them little close. I give that freedom to come to that space. Otherwise, then some scenes where you are so close and, that won't be there. Correct. It will be seen in their face. They'll just deliver the dialogues and all. If I'm like this, so I make it a point to make them comfortable. Yeah. Because my seniors have done that to me. So I know when I stand in their position and think, I know what will be going through their heads. ಆ ಕಂಫರ್ಟ್ ನನಗೂ ಕೊಟ್ಟರು ಅಂತಾನೆ ಹೇಳ್ಬೋದು ಆ್ಯಕ್ಚುಲಿ. ಇಲ್ಲ ಅಂದ್ರೆ ಈ ಒಂದು ಕ್ಯಾರೆಕ್ಟ್ರಲ್ಲಿ ಆ ತಾಯಿ ಮಗಂಗೆ ಆಗದೆ ಇದ್ರೂ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ತಾಯಿ ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ. ಆವಾಗ ಅವ್ರ ಜೊತೆ ನಾನು ಏನೇ ವ್ಯಕ್ತಪಡಿಸ್ತೀನೋ ಆ ಕಂಫರ್ಟ್ನ ಇವ್ರು ಕೊಟ್ಟರು ನನಗೆ. ಇನಿಷಿಯಲಿ ನನಗೂ ಇತ್ತು, ಅಂದರೆ ಸಿತಾರಾ ಮ್ಯಾಮು ಈ ಥರ ತುಂಬ ಸೀನಿಯರ್ ಇದ್ದಾರೆ, ಇಷ್ಟು ದೊಡ್ಡ ದೊಡ್ಡ ಆ್ಯಕ್ಟರ್ಗಳ ಜೊತೆ ಆ್ಯಕ್ಟ್ ಮಾಡಿದ್ದಾರೆ, ಇಷ್ಟು ವರ್ಷದಿಂದ ಇದ್ದಾರೆ ಅಂದಾಗ ನಮಗೂ ಒಂದು ಭಯ ಇರುತ್ತೆ ಒಳಗಡೆಯಿಂದ. ಎಲ್ಲಿ ಅಂದರೆ ಪಾತ್ರ ಮಾಡ್ಬೇಕಾದ್ರೆ ಭಯ ಇರಲ್ಲ, ಅಂದರೆ ಈ ಥರ ಒಂದು ಸಲಿಗೆಯಿಂದ ಅಥವಾ ಒಂದು ಕ್ಲೋಸ್ ಆಗಿ ಮಾಡ್ಬೇಕಾದ್ರೆ ಅವ್ರಿಗೆ ಎಲ್ಲಿ ಡಿಸ್ಕಂಫರ್ಟ್ ಫೀಲ್ ಆಗ್ತಾರೋ ಅಥವಾ ಅವ್ರಿಗೆ ಎಲ್ಲಿ ಮುಜುಗರ ಥರ ಆಗುತ್ತೋ ಅನ್ನೋದೊಂದು ಭಯ ಇರುತ್ತೆ. ಆ ವಿಷಯದಲ್ಲಿ ಮ್ಯಾಮ್ ನಮಗೆ ನಿಜವಾಗ್ಲೂ ತುಂಬ ಸಪೋರ್ಟಿವ್ ಆಗಿದ್ರು. ಎಲ್ಲೂ ಆ ಥರ ಒಂದು ಇದು ಮಾಡಲಿಲ್ಲ ಅಥವಾ ಆ ಕ್ಯಾರೆಕ್ಟ್ರಲ್ಲೇ ನಮ್ಮನ್ನ ಅಷ್ಟೇ ಕಂಫರ್ಟ್ ಆಗಿ ಬಿಟ್ರು. ನೀನು ನಿಹಾರ ಅನ್ನೋದಕ್ಕಿಂತ ಹೆಚ್ಚಾಗಿ ನೀನು ಪೃಥ್ವಿ, ಅಮ್ಮನ ಜೊತೆ ಯಾವ ಥರ ಬಾಂಧವ್ಯ ಇರಬೇಕು ಅದನ್ನ ಉಳಿಸ್ಕೋಬೇಕು ಅನ್ನೋ ಥರ ಬಿಟ್ಕೊಟ್ರು ನನಗೆ. ಇವನ್ ನನಗೆ ಇದಕ್ಕಿಂತ ಮುಂಚೆ ಮಾಡಿರೋ ಪಾತ್ರಗಳಲ್ಲೂ ನನಗೆ ಆ ಕಂಫರ್ಟ್ ಗೊತ್ತಿದ್ರು ಈ ಒಂದು ಪಾತ್ರ ಮಾಡಬೇಕಾದ್ರೆ ಆಸ್ ಎ ಪರ್ಸನ್ ಅವ್ರ ತಾಯಿಯಾಗಿ ನಂಗೆ ಕಾಣಿಸ್ತಿರ್ತಾರೆ ಅಂತಂದ್ರೆ ನಾನು ಅವ್ರನ್ನ ತಾಯಿಯಿಂದ ನಂಬಬೇಕು ಫಸ್ಟ್. ಆ ನಂಬಿಕೆಯಲ್ಲಿ ಅವ್ರನ್ನ ಕೈ ಹಿಡ್ದು ಎಳೆದ್ರು ಅಂತ ಹೇಳ್ಬೋದು. ಅಂದ್ರೆ ಬಿಲೀವ್. ಚೆನ್ನಾಗಿ ಹೇಳಿದ್. ನಂಗೆ ಇದು ಹೇಳಿ, ಈಗ ನೀವು ಸಾಕಷ್ಟು ಎಪಿಸೋಡ್ಸ್ ಆಫ್ ಸೀರಿಯಲ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದೀರಿ, ಬಟ್ ಈಗ ಸಿತಾರಾ ಅಂತಹ ಒಬ್ಬ ನಟಿ ನಿಮ್ಮ ಎದುರಿದ್ದಾರೆ ಅಂದ್ರೆ ನಿಮ್ಗೆ ಸ್ಪೆಷಲ್ ಆಗಿ ಏನ್ ಸಿಗ್ತಾ ಇರತ್ತೆ? ಯಾಕಂದ್ರೆ ಗಿವ್ ಅಂಡ್ ಟೇಕ್ ಅಲ್ವಾ ಆಕ್ಟಿಂಗ್. ನೀವು ಈ ಕಡೆ ನಿಂತು ನಿಮ್ಮ ಪಾತ್ರವನ್ನ ಮಾಡ್ಬೇಕಾದ್ರೆ ಆ ಕಡೆಯಿಂದ ಏನ್ ಸ್ಪೆಷಲ್ ಆಗಿ ಸಿಗುತ್ತೆ? ಸರ್ ನಂಗೆ ಇದಕ್ಕಿಂತ ಮುಂಚೆ ಇನ್ನೊಂದು ಸ್ಟೋರಿ ಹೇಳ್ಬಿಡ್ತೀನಿ. ಅಂದ್ರೆ ನನಗೆ ಫಸ್ಟು ಯಾವಾಗ ಜಗನ್ ಸರ್ ನನಗೆ ಈ ಸ್ಟೋರಿ ಹೇಳಿದ್ರು, ಅಂದ್ರೆ ಯಾವ್ದೋ ಒಬ್ರು ಇನ್ನೊಂದು ಕತೆ 2 ಕತೆ ಹೇಳಿದ್ರು. ಅದ್ ನಂಗೆ ಇಷ್ಟ ಆಗಿತ್ತು, ಬಟ್ ನಾನು ಇಲ್ಲ ಇದೆ ಇನ್ನೊಂದ್ಸಲ ಹೇಳಿ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಯಾಕೆಂದ್ರೆ ನನ್ನ ಪ್ರೀವಿಯಸ್ ಒಂದು ಕತೆ ಏನಿತ್ತು ಅಥವಾ ನಾನು ಜನಗಳಿಗೆ ಏನು ಯಾವ ಥರ ರೀಚ್ ಆಗಿದ್ದೀನೋ ಇದು ಅದೇ ಥರದಲ್ಲಿ ರೀಚ್ ಆಗುವಂಥ ಒಂದು ಕಂಟೆಂಟ್ ಇದೆ ಅಂತ ಅಂದ್ಬಿಟ್ಟು ನನಗೆ ಹೇಳಿ ಅಂತ ಹೇಳಿದೆ. ಆ ಒಂದು ನಿಟ್ಟಿನಲ್ಲಿ ಹೇಳ್ಬೇಕಾದ್ರೆ ಅವರು ನನಗೆ ಈ ಕತೆ ಹೇಳ್ಬೇಕಾದ್ರೆ ನನಗೆ ಅಂದರೆ ಯಾವುದೇ ಒಬ್ಬ ಆ್ಯಕ್ಟರ್ಸ್ಗೆ ಒಂದು ಫಸ್ಟ್ ಕತೆ ಕೇಳ್ತಿರ್ಬೇಕಾದ್ರೆ ಒಂದು ಇಮ್ಯಾಜಿನೇಷನ್ ರನ್ ಆಗ್ತಾ ಇರುತ್ತೆ. ನಂಗೆ ತಾಯಿ ಅಂತ ಬಂದಾಗ ಅಂದರೆ ಸಿತಾರಾ ಮ್ಯಾಮ್ ಇಲ್ಲಿ ಕನ್ನಡದವ್ರಲ್ಲ ಅಥವಾ ಈ ರೀಸೆಂಟಾಗಿ ತುಂಬ ಕಾಣಿಸ್ಕೊಂಡು ಇಲ್ಲ ಏನೂ ಇಲ್ಲ. ಬಟ್ ನಮ್ಗೆ ಅದು ಮೈಂಡಿಗೆ ಕೇಳ್ತಿರ್ಬೇಕಾದ್ರೆ ನಾನು ಇಮ್ಯಾಜಿನೇಷನ್ ಕಾಣಿಸಿದ್ದು ಸಿತಾರಾ ಮ್ಯಾಮ್ ಒಬ್ರೆ. ನಂಗೆ ಇನ್ಯಾರು ಕಾಣಿಸ್ಲಿಲ್ಲ. ತಾಯಿ ಪಾತ್ರ ಅಂತ ಹೇಳಿದಾಗ ಅವ್ರು ಹೇಳಿದ ಮೇಲೆ ಅಂದ್ರೆ ಕತೆ ಹೇಳ್ತಿರ್ಬೇಕಾದ್ರೆ ನನಗೆ ತಾಯಿ ಪಾತ್ರ ಹಿಂಗಿರುತ್ತೆ, ತಾಯಿ ಇಷ್ಟಿರ್ತಾರೆ, ಅವ್ರ ಜೊತೆ ನಿಂಗೆ ಈ ಬಾಂಧವ್ಯ ಇರುತ್ತೆ ಹಂಗ ಅಂತಿದ್ರೆ ನಂಗೆ ಸಿತಾರಾ ಮ್ಯಾಮ್ ಮುಖನೇ ಗ್ಯಾಪ್ನ ಬಂದಿದ್ದು ಯಾರು ಬರಲೇ ಇಲ್ಲ ನಂಗೆ. ಅಂದ್ರೆ ಅವ್ರು ಇಲ್ಲಿ ಎಷ್ಟು ವರ್ಷ ಆಯ್ತು ಬಂದು, ಅದಾದ್ಮೇಲೆ ಅಂದ್ರೆ ನಾವು ಅಂದ್ರೆ ಈಗ ನೀವು ಮುಂಚೆ ಹೇಳ್ದಂಗೆ ಈ PR ಎಲ್ಲ ವರ್ಕ್ ಆಗುತ್ತಾ, ಈ ಕಾಸ್ಟಿಂಗ್ ಏಜೆನ್ಸಿ ಎಲ್ಲ ವರ್ಕ್ ಆಗುತ್ತಾ ಅಂತ, ಅದು ಇವತ್ತಿನ ಸಿಚುವೇಶನ್ ಇವತ್ತಿನ ಸೊಸೈಟಿಲಿ ಅದು ಮೋಸ್ಟ್ಲಿ ನಂಗೆ ವರ್ಕ್ ಆಗ್ತಿರ್ಬೋದು. ಬಟ್ ಅಂದ್ರೆ ನಮ್ದು ಒಳಗಡೆ ಏನ್ ರಿಜಿಸ್ಟರ್ ಆಗಿರುತ್ತೆ ಅಂದ್ರೆ ನೋಡಿ, ನನಗೆ ಹಾಲುಂಡ ತವರೂರು ಎಷ್ಟು ಅದು ಇಂಪ್ಯಾಕ್ಟ್ ಎಮೋಷನಲ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ನಮ್ಗೆ ಒಂದು ಮನ್ಸಲ್ಲಿ ಉಳ್ದೋಗ್ಬಿಟ್ಟಿದೆ. ಇದಕ್ಕೆ ಯಾವುದೇ ತರ PR ಬೇಡ, ಅದು ಆರ್ಗ್ಯಾನಿಕ್ PR, ಅದು ಯಾವುದೇ ತರ ಕಾಸ್ಟಿಂಗ್ ಏಜೆನ್ಸಿನೂ ಬೇಡ. ಹಂಗೆ ಕೇಳ್ತಿರ್ಬೇಕಾದ್ರೆ ನಮಗೆ ಒಬ್ರು ಬರ್ತಾರೆ ಮೈಂಡ್ಗೆ. ಅಂದ್ರೆ ಇವಾಗ ಯಾವುದೇ ಒಂದು ಮಾಸ್ ಕ್ಯಾರೆಕ್ಟರ್ ಕೇಳ್ತಿರ್ಬೇಕಾದ್ರೆ ರಜನಿಕಾಂತ್ ಅವ್ರು ಹೆಂಗ್ ಬಂದ್ಬಿಡ್ತಾರೋ ಮೈಂಡ್ಗೆ, ಅದೇ ತರ ಒಂದು ಎಮೋಷನಲ್ ಅಥವಾ ಒಂದು ಯಾವ ಪಾತ್ರಕ್ಕೆ ಜಸ್ಟಿಫೈಸ್ ಕೊಡೋ ಒಂದು ಕ್ಯಾರೆಕ್ಟರ್ಗಳು ಅಂತಂದಾಗ ಸಿತಾರಾ ಮ್ಯಾಮ್ ಡೆಫಿನೆಟ್ಲಿ ಅದ್ರಲ್ಲಿ ಫಸ್ಟ್ ಇರ್ತಾರೆ. ಸೊ ಹಾಗೆ ನಂಗೆ ಅವ್ರ ತಲೆಯಲ್ಲಿ ಬಂದಿದ್ದು.
ಸೊ ಹಂಗೆ ಬಂದ್ರು ನಾನು ಅವಾಗ ಅವ್ರು ಸಜೆಸ್ಟ್ ಮಾಡಿದೆ, ಹೌದಾ ಸೀತಾರಾಮ್ ಮ್ಯಾಮ್ ಅವ್ರನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಹಂಗೆಲ್ಲ ನಡೆದಿದ್ದು. ಸೊ ಆ್ಯಂಡ್ ದೆನ್ ನೀವು ಕೇಳಿದ ಕ್ವಶನ್ಗೆ ಇದು ಬಂತು ಅಂತಂದರೆ, ಅಂದರೆ ನಮ್ಮ ಮುಂಚೆ ನಮ್ಮ ಸೀರಿಯಲಲ್ಲಿ ಮಾಡಬೇಕಾದ್ರೆ ಅವ್ರ ಜೊತೆ ಅಂದರೆ ಅಲ್ಲೂ ಅವರು ಸೀನಿಯರ್ಸ್ ಇರ್ತಾರೆ, ಅವ್ರ ಜೊತೆ ಒಂದು ಕಂಫರ್ಟ್ ಝೋನ್, ಸೀರಿಯಲ್ ಮಾಡ್ತಾ ಒಂದು ಕಂಫರ್ಟ್ ಝೋನ್ ಬೆಳೆಯುತ್ತೆ. ಬಟ್ ಇವ್ರ ಜೊತೆ ಅಂತ ಬಂದಾಗ ಅವಾಗ ಸಿನಿಮಾದಲ್ಲಿ ನಮಗೆ ಜಾಸ್ತಿ ದಿನಗಳು ಸಿಗಲ್ಲ, ಅಂದರೆ ಆ್ಯಕ್ಟ್ ಮಾಡೋಕ್ಕೆ ಸ್ವಲ್ಪ ದಿನಗಳಲ್ಲಿ ಶೂಟ್ ಆಗುತ್ತೆ. ಆ್ಯಂಡ್ ದ ವೆರಿ ಫಸ್ಟ್ ಡೇನೇ ನಾವು ಎಮೋಷನ್ ಪ್ಲೇ ಮಾಡ್ಬೇಕಾದ್ರೆ ಮಾಡಲೇಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸೀತಾರಾಮ್ ಮ್ಯಾಮ್ ಆ ಒಂದು ನಾನು ಅವ್ರನ್ನ ನೋಡಿರೋದು ಯಾವ ಥರ ಅಂತಂದ್ರೆ ಅವ್ರ ಕಣ್ಣಲ್ಲಿ ತುಂಬ ಎಮೋಷನ್ಸ್ ಪ್ಲೇ ಮಾಡ್ತಾರೆ. ಅವರು ಇವತ್ತಿಗೂ ಕರ್ನಾಟಕ ಜನಗಳು ಅವ್ರನ್ನ ಕಣ್ಣಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಅವರ ಕಣ್ಣೀರು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ನಾನು ಅಷ್ಟೇ, ಅವರು ಆನ್ ಸ್ಪಾಟಲ್ಲಿ ಮ್ಯಾಮ್ ಇದೊಂದು ಎಮೋಷನ್ ಆಗಬೇಕು ಅಂತ ಹೇಳಿದ್ರೆ ಓಕೆ ಡೈಲಾಗ್ ಮಿಡಲಲ್ಲಿ ಬರಬೇಕು ಅವ್ರಿಗೆ ಅಷ್ಟೇ, ಅದು ಕಣ್ಣೀರು. ಅದು ಹೆಂಗೆ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಡೈಲಾಗ್ ಹಿಂಗೆ ಹೇಳ್ತಿರ್ತಾರೆ, ಆ ಮೂಮೆಂಟಲ್ಲಿ ಟಕ್ ಅಂತ ಆನ್ ಸ್ಪಾಟ್ಗೆ ನಾವು ಎಷ್ಟೊಂದ್ಸಲ ವಿಟ್ನೆಸ್ ಮಾಡಿದೀವಿ. ಯೂಸ್ ಮಾಡಲ್ಲ, ಗ್ಲಿಸರಿನ್ ಯೂಸ್ ಮಾಡಲ್ಲ, ಆನ್ ಸ್ಪಾಟ್ಗೆ. ಅಂದರೆ ನಿಮ್ಗೆ ಅದೆಲ್ಲ ಟೈಮಿಂಗಲ್ಲಿ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಡೈಲಾಗ್ ಹೇಳಿ ಇನ್ನೊಬ್ರು ರಿಯಾಕ್ಷನ್ ಬರ್ತಿರ್ಬೇಕಾದ್ರೆ ಅದು ಕಣ್ಣೀರು ಬರಬೇಕು. ಅದು ಹೆಂಗೆ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಅವ್ರಿಗೇನಾದ್ರು ಆ ಥರದ್ದು ಮಿಷಿನ್ ಇದೆಯೋ ಒಳಗಡೆ ಇದೆಯೋ ಗೊತ್ತಿಲ್ಲ, ಅಷ್ಟು ಲೀಲಾಜಾಲವಾಗಿ ಮಾಡ್ತಾರೆ ಅದನ್ನು, ಆ ಎಮೋಷನ್ನ. ಸೊ ಆ ಥರ ಎದುರುಗಡೆ ಒಬ್ರು ಆ್ಯಕ್ಟರ್ ಇದ್ದಾಗ ನಮಗೆ ಗೊತ್ತಿಲ್ಲ ಸರ್, ಎನರ್ಜಿ ವೈಬ್ ಅದು ಎಕ್ಸ್ಚೇಂಜ್ ಆಗ್ಬಿಡುತ್ತದೆ. ಅಂದರೆ ಅವರಲ್ಲಿ ನೋಡಿ ನಾವು ಕಲಿಯೋದು ತುಂಬ ಇರುತ್ತೆ. ಆ ವೈಬ್ ಪಾಸ್ ಆಗುತ್ತೆ. ಆ ಎನರ್ಜಿ ಅನ್ನೋದು ಆ ಸೆಟ್ಟಲ್ಲೇ ಕ್ರಿಯೇಟ್ ಆಗಿರುತ್ತೆ ಫಸ್ಟ್ ಆಫ್ ಆಲ್. ಆ್ಯಂಡ್ ಇನ್ನೊಬ್ರು ಆ್ಯಕ್ಟರ್ ಜೊತೆ ರಿಯಾಕ್ಷನ್ ಮಾಡ್ತಿರ್ಬೇಕಾದ್ರೆ ನನಗೆ ನಮ್ಮಲ್ಲಿ ಒಂದು ಭಾವ ಹುಟ್ಟುತ್ತೆ. ಆ್ಯಕ್ಟರ್ಸ್ಗೆ ಬೇಕಾಗಿರೋದೇ ಒಂದು ಎಮೋಷನ್. ಒಬ್ರು ಎದುರುಗಡೆ ಒಬ್ರು ಆ ಎಮೋಷನ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಅನ್ನೋಯಿಂಗ್ಲಿ ನಮಗೂ ಅದು ಎಮೋಷನ್ ಪ್ಲೇ ಆಗುತ್ತೆ. ಆ ಒಂದು ಇದರಲ್ಲಿ ನಾನು ಸೀತಾರಾಮ್ ಮ್ಯಾಮ್ಗೆ ಥ್ಯಾಂಕ್ಫುಲ್ ಆಗಿ. ನೀವು ಆರ್ಟಿಕ್ಯುಲೇಟ್ ಮಾಡಕ್ಕೂ ಆಗಲ್ಲ, ಅದು ಎನರ್ಜಿ ಬೇಸ್. ಅವರು ಅಲ್ಲಿ ಕೊಡ್ತಾ ಇದ್ದಾರೆ, ನಿಮ್ದು ಎಲಿವೇಟ್ ಆಗ್ತಾ ಇದೆ. Acting is basically reaction. Whatever you are doing, I am reacting to that. It's a reaction. It's behaving, that character there. But where is that switch to that water tap? ಅದು ಇನ್ನೊಂದೇನು ಅಂತಂದ್ರೆ ಮೇಡಮ್, ಇಲ್ಲಿ ಕಣ್ಣೀರು ಎಲ್ಲ ನಡ್ತೀವಲ್ಲ, ಆಕ್ಚುಲಿ ಈ ಫಿಲ್ಮ್ ಕಣ್ಣೀರಿನ ಜೊತೆಗೆ ತುಂಬಾ ಸಹಜತೆ ಬೇಕಿತ್ತು. ಅದು ತುಂಬಾ ಸಹಜವಾಗಿ ಇದರಲ್ಲಿ ಪಾತ್ರದಲ್ಲಿ ಮ್ಯಾಮ್ ಆ ನಿಟ್ಟಿನಲ್ಲಿ ತುಂಬಾ ನೀಟಾಗಿ ಈ ಸಿನಿಮಾದಲ್ಲಿ ಬೇರೆ ತರನೇ ಕಾಣಿಸ್ಕೊಂಡಿದ್ದಾರೆ. ನಾನು ನಂಬಿರೋದು ಅಷ್ಟೇ, ಅಂದ್ರೆ ಆಕ್ಟಿಂಗ್ ಅಂತಂದ್ರೆ ನಾವು ಡೈಲಾಗ್ ಹೇಳಿದಾಗಲ್ಲ, ಪದಗಳ ಮಧ್ಯ ಬರೋ ಒಂದು ರಿಯಾಕ್ಷನ್ ಅಲ್ಲಿ ಆಕ್ಟಿಂಗ್ ಇರೋದು. ನಾನು ಅವರಲ್ಲಿ ನಾನು ಅದನ್ನೇ ನೋಡಿರೋದು. ಅದನ್ನ ಮಾತಾಡ್ಬಿಡ್ಬೋದು ಎಲ್ಲರೂ, ಅಥವಾ ಡೈಲಾಗ್ ಹಿಂಗೆ ಹೇಳ್ಬಿಡ್ಬೋದು. ಅದಾದ್ಮೇಲೆ ಒಂದು ಎಮೋಷನ್ ಇರುತ್ತಲ್ಲ, ಅದು ಎಮೋಷನೇ ಕಾಣಿಸ್ಲಿಲ್ಲ ಅಂತಂದ್ರೆ ನಾವು ಎಂಥ ದೊಡ್ಡ ಡೈಲಾಗ್ ಹೇಳಿದ್ರೆ ಏನ್ ಪ್ರಯೋಜನ ಅಂತ. ಸೊ ಆ ಒಂದು ಇದರಲ್ಲಿ ಆ ಎಮೋಷನ್ಸ್ ಇವ್ರು ನಮ್ಗೆ ಕಳಿಸ್ಬಿಡ್ತಾರೆ, ಎದುರುಗಡೆ ಇರೋರಿಗೆ ಅದನ್ನ ತೋರಿಸ್ತಾರೆ. ಅದು ಆಟೋಮೆಟಿಕ್ಲಿ ನನಗೂ ಅದು ಬಂತು ಅಂತ ಅನ್ಸುತ್ತೆ. ನಾನು ಅದಕ್ಕೆ ಜಸ್ಟಿಫೈ ಮಾಡಿದ್ದೀನೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಇವರ ಒಂದು ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನನ್ನ ಒಂದು ಕಲಿಕೆ ಪ್ರೋಸೆಸ್ ಅಂತೂ ಚೆನ್ನಾಗಿತ್ತು. ಆ್ಯಂಡ್ ಇನ್ ದಟ್ ವೇ ನಾನು ಕಲಿತೀನಿ ಅಂತ ನಂಬ್ತೀನಿ. ಮ್ಯಾಮ್, ನೀವು ಹೇಳಿದ್ರಿ ನಾನು ಆಲ್ಮೋಸ್ಟ್ ಕ್ಲೀನ್ ಸ್ಲೇಟ್ ಆಗೇ ಹೋಗ್ತೀನಿ, ಅಲ್ಲಿ ಡೈರೆಕ್ಟರ್ ಏನ್ ಹೇಳ್ತಾರೋ ಅದು ಬರುತ್ತೆ ನನಗೆ ಆಟೋಮೆಟಿಕ್ಲಿ, ಅದು ಹೇಗೆ ಬರುತ್ತೆ ಗೊತ್ತಿಲ್ಲ ಅಂತ. ಬಟ್ ಒಂದು ಮೆಂಟಲ್ ಪ್ರಿಪರೇಷನ್ ಶುರು ಆಗಿರುತ್ತಾ? Definitely. ಆ ಪ್ರಿಪರೇಷನ್ ಏನ್ ಹೋಗಿರುತ್ತೆ? What goes into that preparation? What are you preparing for or with? Because I'll be visualizing Janaki. See, that is why when I never listen to my character alone. I always say, tell me the story. You narrate me the story scene by scene. So I know where she is placed. And I will know what are the relationship with the other characters. So that's in my head. So I know how to behave with Prithvi, and what that underlying emotions are there, which is very minute. It is not like you have to just deliver the dialogue. If there is underlying this thing in the relationship with the two characters, whether it is Prithvi or any other XYZ character, there will be an underlying this thing. So when I deliver the dialogue, always that will be there in my body language, in everything, that will be there. So if I basically don't, for example, if I don't basically like somebody, but in circumstances, I have to be happy with that person or deliver dialogues like that, but that underlying, that minute thing will be there. ಎಲ್ಲಿ ನಿಮ್ಮ ಮನಸ್ಸು ಅಂದ್ರೆ ನಾನೇನ್ ಕೇಳ್ತಾ ಇದ್ದೀನಿ ಕರೆಕ್ಟ್. No, that is registered. But body ಹೆಂಗ್ ಬಂದ್ಬಿಡುತ್ತದು? It has to, you have to show, that is your job, right? Like, are there any tricks that you can share with us? That is not trick. One thing, the camera will capture everything. You cannot lie to the camera. Even the minutest thing, that is the greatest thing about camera.
You can lie here, you can lie there. You can't lie when you are in front of the camera. That is the greatest lesson I have learned. So that even you are happily saying a dialogue with that particular person who you don't like, so somewhere that will be there. That if this character, if that has to work out throughout, then that has to come somewhere there. Maybe a look, maybe a like a gesture or something. So that is why I listen to the story as a whole, to know the relationship with other characters. ಬಟ್ ಅದನ್ನ ನೀವು ಪ್ಲಾನ್ ಮಾಡಲ್ಲ, ಜೆಸ್ಚರ್ನ ಲುಕ್ನ ಪ್ಲಾನ್ ಮಾಡಲ್ಲ. No, it just comes. Emotion na? No, if this is in your mind, if this is so fixed, what my relationship with you is, so anywhere it will come. It comes naturally. There is no preparation for that. But this homework will be there. I know what my relationship with you is. Whatever the circumstance, if you have to act, as if I am happy with you, I will act. But that underlying this thing, no, you just imagine, not cinema, in your real life. You don't like somebody, and you are in among few people, and you will have to just show happiness. But somewhere, even in you turn and go, also maybe in your body language or just a look or something, that uneasiness or that thing you will show. ನಾನು ನೋಟಿಸ್ ಮಾಡಿದ ಮ್ಯಾಮಲ್ಲಿ ಅಂದರೆ ಅದು ನಾನು ಹೇಳಿದೆ, ಈಗ ಇವರಿಂದ ನಾನು ಕಲ್ತಿರೋದೇನು ಅಂದರೆ ಇದಕ್ಕೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಅಂದರೆ ಈಗ ಕಥೆನ ಇವರು ಫೋನಲ್ಲಿ ಕೇಳಿದರು, ಒಂದು ಓಲ್ಡ್ ಸ್ಟೋರಿ ಸಿನಿಮಾ ಕೇಳಿದ್ದಾರೆ, ಕೇಳಿದ್ರು. ಅದಾದಮೇಲೆ ಪಾತ್ರ ಇಷ್ಟ ಆಯಿತು, ಬಂದರು ಅಂತಂದರೆ ಅವರು ತ್ರಿವೇಂದ್ರಮಿಂದ ಬ್ಯಾಂಗ್ಳೂರಿಗೆ ಬಂದು ಬ್ಯಾಂಗ್ಳೂರಿಂದ ಮೂಡಿಗೆರೆಗೆ ಬರಬೇಕಿತ್ತು. ಅಂದರೆ ನೀವು ಇಮ್ಯಾಜಿನ್ ಮಾಡಿ, ಬೆಳಿಗ್ಗೆ ಫ್ಲೈಟು ಮತ್ತು ಬೆಂಗಳೂರಿಂದ ಅಲ್ಲಿಂದ ಮತ್ತೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 9:30 ಬಂದು ಸ್ಟೇಗೆ ರೀಚ್ ಆದರು. ಅಲ್ಲಿ ಬಂದ ಮೇಲೂ ಸರ್ ಹತ್ರ ಮತ್ತೆ ಮೀಟ್ ಮಾಡಿ ಆ 2 hours ಹೋಲ್ ಸಿನಿಮಾ ಸ್ಟೋರಿನೇ ಕೇಳಿದ್ದಾರೆ. ಅಂದರೆ ಅದು ಒಂದು ಹೋಗೋಕ್ಕಿಂತ ಮುಂಚೆ ಈಗ ನಾನು ಮೋಸ್ಟ್ಲಿ ಅದು ಮಾಡ್ತಿರ್ಲಿಲ್ವೇನೋ, ಅಂದರೆ ನಾಳೆ ಶೂಟಿಂಗ್ ಇದೆ ಅಂತೇಳಿ ನನ್ನ ಪಾತ್ರದ ಬಗ್ಗೆ ಮಾತ್ರ ನಾನು ಕೇಳ್ಕೊತಿದ್ನೇನೋ. ಬಟ್ ನಾನು ಅದನ್ನೇ ನೋಟಿಸ್ ಮಾಡಿದೆ. ಬಂದರು, ಅವ್ರಿಗೆಲ್ಲ ಬಂದ ತಕ್ಷಣ ಟ್ರಾವೆಲ್ ರೆಸ್ಟ್ ಮಾಡ್ಬೋದಿತ್ತು. ಬಟ್ ಇವ್ರು ಬಂದ ತಕ್ಷಣ ಸರ್ ಹತ್ರದ ಹೋಲ್ ಸ್ಟೋರಿ ಕೇಳಿದ್ರು. ಅದಾದಮೇಲೆ ನಾವು ಊಟಕ್ಕೆ ಹೋದ್ವಿ. ಒಂದು ಸ್ಟೋರಿ ಎಲ್ಲ ಕೇಳಿದ್ಮೇಲೆ ಊಟಕ್ಕೆ ಹೋದ್ವಿ. ಊಟದಲ್ಲಿ ಕೂತಿರ್ಬೇಕಾದ್ರೆ ನಾನು ಇವ್ರ ಜೊತೆ ಏನು ಬಾಂಡ್ ಶೇರ್ ಮಾಡ್ತಿರ್ತೀನಿ, ಆಮೇಲೆ ಹಿಂಗೆ ಮಾಡಿ ಅದೇ ಕೇಳ್ತಾ ಇದ್ರು. ಅಂದರೆ ಎಷ್ಟೆಲ್ಲ ಹೋಮ್ವರ್ಕ್ ಮಾಡ್ಬೇಕಾಗುತ್ತೆ ಅನ್ನೋದು ಇವ್ರು ನೋಡಿ ನನಗೆ ಅರ್ಥ ಆಯ್ತು ಅವತ್ತು. ಅಂದ್ರೆ ಇನ್ಫ್ಯಾಕ್ಟ್ ಆಕ್ಚುಲಿ ಅವತ್ತಂತೂ ಅದು ನಾನು ಮರೆಯೋಕೆ ಆಗಲ್ಲ. ಅಂದ್ರೆ ದ ಹೋಲ್ ಡೇ ಶಿ ಹ್ಯಾಸ್ ಟ್ರಾವೆಲ್ಡ್. ಅದು ನಾನು ರೆಸ್ಟ್ ಮಾಡ್ತೀನಿ ಬಿಡಿ, ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ಗೆ ನಾಳೆ ಬೆಳಗ್ಗೆ ಬಂದ್ಬಿಟ್ಟು ನನ್ನ ಕತೆ ಕೇಳಿ ಓಕೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಹೇಳ್ಬೋದಿತ್ತು. ಆ 2.5 hours ಕೇಳೋ ಅವಶ್ಯಕತೆ ಇರಲಿಲ್ಲ. ದ ಹೋಲ್ ಸ್ಟೋರಿನ ಕೇಳಿ ಆ್ಯಂಡ್ ಅಗೇನ್ ನಾನು ಅಂದರೆ ಬೆಳಿಗ್ಗೆನೇ ಫಸ್ಟ್ ಶಾಟ್ ಇದೆ, ಇವ್ರು ನನ್ನ ಜೊತೆನೇ ಇದೆ ಅಂತಂದಾಗ ಆಮೇಲೆ ನನಗೆ ಭಯ ಸ್ಟಾರ್ಟ್ ಆಯಿತು. ಓಕೆ ಹಂಗೆ ನಾನೇನು ಪ್ರಿಪೇರ್ ಆಗಬೇಕಪ್ಪ ಇವ್ರ ಜೊತೆ ಅಂತ. ಬಟ್ ನಾನು ಮನೆಗೆ ರೂಮ್ಗೆ ಹೋಗ್ಬಿಟ್ಟು ನಾನು ಡೈಲಾಗ್ ಶೀಟ್ ನೋಡ್ಕೊಂಡು ಓಕೆ ಅಮ್ಮನ ಜೊತೆ ಹಿಂಗಿದೆ, ಹಿಂಗೆ ಪ್ರೇ ಮಾಡ್ಬೇಕು ಅಂದ್ಬಿಟ್ಟು ನನಗೆ ಅದು ಇದಾಯಿತು. ಅಂದರೆ ಅದು ನಾನು ಮರೆಯೋಕ್ಕಾಗಲ್ಲ. ಇಲ್ಲ, ಚೆನ್ನಾಗಿದೆ ಯಾಕಂದ್ರೆ ಒಬ್ಬ ಹಿರಿಯ ನಟರಿಂದ ನಾವು ನಟನೆಯನ್ನ ಕಲಿತೀವ ಬಿಡ್ತೀವಿ, ಅದು ಬೇರೆ. ಬಟ್ ಈ ರೀತಿಯ ಡಿಸಿಪ್ಲಿನ್ ಗಳು ಗೊತ್ತಾಗ್ಬಿಟ್ರೂ ಸಾಕಲ್ಲ. ಸೀರಿಯಸ್ಲಿ ನನಗಂತೂ ಟೈಮಿಂಗ್ ಮ್ಯಾಮ್ ಹೇಳ್ತಾರಲ್ಲ, ಎಷ್ಟು ಅವ್ರು ಹೇಳ್ತಾರೆ. ನಾವು ಸುಮ್ಮನೆ ಒಂದ್ಸರಿ ಏನ್ ಹೇಳ್ತೀವಿ ಗೊತ್ತಾ, ಆರ್ಟಿಸ್ಟ್ಗಳು ಹೆಂಗಾಗ್ಬಿಡ್ತದೆ. ಎಕ್ಸಾಕ್ಟ್ಲಿ ನಾವೇನ್ ಹೇಳ್ತೀವಿ ಗೊತ್ತಾ ಮೇಡಮ್, ಒಂದು 8:30 ಬಂದು ಸುಮ್ಮನೆ ಒಂದು ಲೀಲಾಜಲ್ವಾಗಿ ಹೇಳ್ತೀವಲ್ಲ. ಇಲ್ಲ, ಇವ್ರ ಹತ್ರ ಹೇಳಿದ್ರೆ 9 ಅಲ್ಲಿ ಇರ್ತಾರೆ ಕರೆಕ್ಟ್ ಆಗಿ. ಬಟ್ ಯು ಶುಡ್ ಟೆಲ್ ದ ಟೈಮ್ ಪ್ರಾಪರ್ಲಿ. ದಟ್ ಇಲ್ಲ. ಈ ಚಿತ್ರಕ್ಕೆ ನೀವು ಡಬ್ಬಿಂಗ್ ಮಾಡಿದ್ದೀರಾ ಕನ್ನಡದಲ್ಲಿ? ಇಲ್ಲ, ಆಕ್ಚುಲಿ ಅದೇ ಚಾಲೆಂಜಿಂಗ್ ಇತ್ತು. ಅದಕ್ಕೆ ಮ್ಯಾಮ್ ಕನ್ನಡ ಬರುತ್ತೆ, ಅಂದ್ರೆ ಪರ್ಟಿಕ್ಯುಲರ್ಲಿ ವಾಂಟ್ ಏನಂತಂದ್ರೆ ಇನ್ನೂ ಅದೇನೋ ಹೇಳ್ದಲ್ಲ, ಮಧ್ಯಮ ವರ್ಗ, ಗೃಹಿಣಿ, ಆ ಭಾಷೆ ಅಥೆಂಟಿಕ್ ಆಗಿರ್ಬೇಕು ಅಂತ. ಆ ನಿಟ್ಟಿನಲ್ಲಿ ನಮ್ಗೆ ಇವರು ಯಾರು ವೀಣಾ ಸುಂದರ್ ಮ್ಯಾಮ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿದೆ. ರಿಯಲಿ ನೈಸ್. ವೀಣಾ ಸುಂದರ್ I think she acted with me in Halunda. ನಾನು ನನ್ನ ಕನಸಿನಲ್ಲಿ ಆಲ್ಸೋ Oh yeah. she is doing some dubbing, but properly she did. She dubs. ಇನ್ನೊಂದು ಸ್ಟ್ರೈಕಿಂಗ್ ಎಲಿಮೆಂಟ್ ಆಫ್ ದಿ ಟ್ರೇಲರ್ ಇಸ್ ದಿ ವಿಜುವಲ್ಸ್. ನೀವೊಂದು ಆಕ್ಚುಲಿ ಒಳ್ಳೆ ಮಾತನ್ನ ಹೇಳಿದ್ರಿ. ಯಾವುದೋ ಒಂದು ಜಾಗಕ್ಕೆ ಹೋಗ್ತಾ ಇದೀವಿ, ಆ ಜಾಗದ ಸೌಂದರ್ಯವನ್ನ ಚಿತ್ರಕ್ಕೆ ಸಂಬಂಧವಿಲ್ಲದೆ ತೋರಿಸೋದೆಲ್ಲ ನಾನು ಮಾಡಿ. ಬಟ್ ಈ ಒಂದು ಟೈಟ್ ಆದ ಒಂದು ಪಾಯಿನೆಂಟ್ ಅಥವಾ ಬಲವಾಗಿರೋ ಎಮೋಷನ್ಸ್ ಇರೋ ಕಥೆಯಲ್ಲಿ ತುಂಬಾ ಪ್ಲೀಸಿಂಗ್ ವಿಜುವಲ್ಸ್ ನನಗೇನೋ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದೆ ಅಂತ ಅನಿಸ್ತು. ಪ್ಲಸ್ ಒಂದು ಟ್ರಾವೆಲ್ ಇದೆ. ಐ ಥಿಂಕ್ 3 ಜನ ಟ್ರಾವೆಲ್ ಒಂದು ಕಾರಲ್ಲಿ ಹೋಗೋ ತರ ಎಲ್ಲ ದೃಶ್ಯಗಳಿದೆ. ಈ ಚಿತ್ರಕ್ಕೆ ವಿಜುವಲ್ಸ್ ಹೀಗೆ ಇರಬೇಕು ಅಂತ ಹೇಗೆ ಡಿಸೈಡ್ ಮಾಡಿದೆ?
ಇಲ್ಲ ಆಕ್ಚುಲಿ ಏನಂತಂದ್ರೆ ವಿಜುವಲ್ ನನಗೆ ತುಂಬಾ ಕಂಫರ್ಟ್ ಆಗಿದೆ, ಯಾಕೆಂದ್ರೆ ದೀಪಕ್ ಮಾಡಿದ್ದು. ದೀಪಕ್ ಯಾಕಂದ್ರೆ ಬಿಫೋರ್ ನಾವು ಹೊಂದಿಸಿ ಬರೆಯಲ್ಲಿ ವರ್ಕ್ ಮಾಡಿದ್ದೆ, ಅದರಲ್ಲಿ ಶಾಂತಿಸಾಗರ್ ಕ್ಯಾಮ್ರಾಮನ್ ಇದ್ರು ಕೂಡ ದೀಪಕ್ ಅದು ಲೈಟಿಂಗ್ ಡಿಪಾರ್ಟ್ಮೆಂಟ್ ಹೀಸ್ ಗ್ಯಾಫರ್ ಆಗಿ ಕೆಲಸ ಮಾಡಿದ್ರು ಅಂಡ್ ಅವ್ರು ಮ್ಯೂಚುವಲ್ ಆಗಿ ಅವ್ರು ಇವ್ರದಕ್ಕೆ ಮಾಡ್ತಾ ಇದ್ರು. ನಮ್ಮ ಬೆಳಕಲ್ಲಿ ಎಲ್ಲ ಆಕ್ಚುಲಿ ಹಿ ಡಿಸೈನ್ ದಟ್ ಲೈಟಿಂಗ್ ಅಂಡ್ ಇದ್ರದ್ದೆಲ್ಲ ಆಗ ನನಗೆ ತುಂಬಾ ಇಷ್ಟ ಆಗಿತ್ತು ದೀಪಕ್ ಟ್ರಾವೆಲ್ ಆದಾಗ. ಸೊ ಅದೊಂದು ಟ್ರಾವೆಲ್ ಅನ್ನಿಸ್ದಾಗ ಒಂದು ಒಳ್ಳೆ ಶಾಟ್ ಇದೆ, ಇವ್ರು ಮಲಗಿರ್ತಾರೋ ಏನೋ ಮೇಲಿಂದ ಒಂದು ಲೈಟ್ ಬರುತ್ತೆ, ಸೋರ್ಸ್ ಇದೆ ಹಂಚ್ ನ್ಯಾಚುರಲ್ ಸೋರ್ಸ್. ಆ ಇದ್ರದಲ್ಲಿ ಹಂಗ ಅನಿಸ್ದಾಗ ದೀಪಕ್ ನಮ್ಮ ಹೋಲ್ ರಂಜಿತ್ ಚಾಪ್ಟರ್ ಏನಿತ್ತು ಲಾಸ್ಟ್ ಎಪಿಸೋಡ್ ಆಫ್ ದ ನವೀನ್ ಶಂಕರ್ ಅಂಡ್ ಪಲ್ಲವಿ, ಆ ಎಪಿಸೋಡ್ ಅಲ್ಲಿ ಇದ್ದಿದ್ರಿಂದ ಅದು ನಂಗೆ ಬೇರೆ ರೀತಿ ಕನೆಕ್ಷನ್ ಆಯ್ತು. ಅಂಡ್ ಬೇಸಿಕಲಿ ನಾನು ಫಸ್ಟ್ ನಂಬೋದು ಅಸ್ ಎ ಟೆಕ್ನಿಕಾಲಿಟಿ ಅದೆಲ್ಲದಕ್ಕಿಂತ ಹ್ಯೂಮನ್ ಫಸ್ಟ್ ಕನೆಕ್ಟ್ ಆಗ್ಬೇಕು ನಂಗೆ. ಹೂವರ್ ಟೆಕ್ನಿಷಿಯನ್ಸ್ ಯಾರೇ ಇದ್ರು ಫಸ್ಟ್ ಆಕ್ಟರ್ ಕನೆಕ್ಟ್ ಆಗ್ಬೇಕು, ಅದೊಂದು ಮನುಷ್ಯರು ಕನೆಕ್ಟ್ ಆಗ್ಬಿಟ್ರೆ ಅದು ನೆಕ್ಸ್ಟ್ ಬೇರೆ ಏನೋ ಆಗುತ್ತಲ್ಲಿ. ಫಸ್ಟ್ ಇದಿಲ್ಲ ಅಂದ್ರೆ ಸುಮ್ಮನೆ ಬಂದು ಏನೋ ಪ್ರಾಜೆಕ್ಟ್ಗೋಸ್ಕರ ಕೆಲಸ ಅನ್ನೋದಕ್ಕಿಂತ ಜಾಸ್ತಿ ನಂಗೆ ಅಂದರೆ ಎಸ್ಪೆಷಲಿ ಏನಂತಂದ್ರೆ ಈಗ ನಾವು ಕೂಡ ಒಂದು ಹಂತಕ್ಕೆ ಅಂದರೆ ಈಗ 2ನೇ ಸಿನಿಮಾ ಮಾಡ್ತಾರೆ ಟೈಮಲ್ಲಿ ದ ಮೋರ್ ಎಫರ್ಟ್, ಓಕೆ ಅವ್ರು ಹೇಗೆ ತೋರಿಸ್ತಾರೆ, ಅವ್ರು ಹೆಂಗೆ ನಮ್ಮ ಮನುಷ್ಯನ ಕನೆಕ್ಟ್ ಆಗಿದ್ರೆ ನಮ್ಮ ಭಾವನೆಗಳು ಹೆಂಗೆ ರೆಸ್ಪಾಂಡ್ ಆಗ್ತಾರೆ, ಯಾವ ರೀತಿ ಇದ್ದಾರೆ ಅಂತ ಮನುಷ್ಯ ಕನೆಕ್ಟ್ ಆಗ್ಬಿಟ್ಟು ಈಸಿ. ಸೊ ಹಂಗಾಗಿ ವಿ ಕನೆಕ್ಟೆಡ್ ಥ್ರೂ ಹೊಂದಿಸಿ ಬರೆಯಿರಿ ಆದ್ಮೇಲೆ ನೆಕ್ಸ್ಟ್ ಈಗ ಈ ಸಿನಿಮಾ ಮಾಡಿದಾಗ ತೀರ್ಥರೂಪ ಅಷ್ಟರೊಳಗಡೆ ದೀಪೋಸ್ ಏನೋ ಅದ್ರಲ್ಲಿ ತೆಲುಗುನಲ್ಲಿ ಒಂದು 4 ಇದು ಮಾಡಿದ್ರು, 4-5 ಸಿನಿಮಾ ವರ್ಕ್ ಮಾಡಿದೆ. ಅದಾದ್ಮೇಲೆ ವಿ ಮೆಟ್. ಓಕೆ ನಾನು ಇನಿಷಿಯಲ್ ನೆಕ್ಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ದೀಪನ ಕಲೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ನಾನು ಯಾವುದೇ ಇದಾದ್ರೂ ಮಾಡೋಣ ಅಂತ ಅನ್ಕೊಂಡು ಅದಕ್ಕೆ ಅವ್ರು ತೆಲುಗು ನರೇಶನ್ ಆದಾಗಲೂ ದೀಪನೇ ಕರೆಸಿದ್ದೆ, ಮಾತಾಡ್ಕೊಂಡಿದ್ದು. ಅದಾದ್ಮೇಲೆ ನೆಕ್ಸ್ಟ್ ಕನ್ನಡಕ್ಕೆ ಇದಾದ ತಕ್ಷಣ ಇಲ್ಲ ಹೋಗೋಣ ದೀಪು ಅಂತ ಹೇಳ್ಬಿಟ್ಟು ವಿ ಕಂಫರ್ಟಬಲ್ ಇದ್ರದ್ದಲ್ಲ, ಅದೇನಿರಲಿಲ್ಲ. ಅದಕ್ಕಿಂತ ಅಂದ್ರೆ ವ್ಯಕ್ತಿಗಳಾಗಿ ಮುಂಚೆ ಕನೆಕ್ಟ್ ಆಗಿದ್ದು, ಹಾಗಾಗಿ ಸಿನಿಮಾ ಕನೆಕ್ಟ್ ಆಗಿದೆ, ಸಿನಿಮಾ ಹಂಗೆ ಬಂದಿದೆ. ಇಷ್ಟು ಲೈಕ್ ಇಲ್ಲ ಮ್ಯಾಮ್ ಅದೇ ಹೇಳಿದ್ರು, ಫೋನಲ್ಲಿ ನಾನು ಮಾತಾಡಬೇಕಾದ್ರೆ ದಿ ಪರ್ಸನ್ ದಟ್ ಐ ಆಮ್ ಟಾಕಿಂಗ್ ಟು ಅದು ನನಗೆ ಗೊತ್ತಾಗ್ತಲ್ಲೇ. ಸೊ ಇಟ್ಸ್ ವೆರಿ ಟ್ರೂ, ಬಿಕಾಸ್ ಎಸ್ಪೆಷಲಿ ಡೈರೆಕ್ಟರ್ ಸಿನಿಮಾಟೋಗ್ರಾಫರ್ ಇಡೀ ಚಿತ್ರ ನೀವಿಬ್ರೆ ಟ್ರಾವೆಲ್ ಮಾಡಬೇಕು. ಸೊ ಆ ಒಂದು ಬಾಂಧವ್ಯ, ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಮುಖ್ಯವಾಗಿದೆ. They are the couples. If their relationship is not good, then everything is gone. And see, one more thing I wanted to say, because you were asking about the locations. See, it so happens. Even I told him, no, that house where we shot it. Correct. It gel with the characters. It gel with the story. It really happened like that. So, in certain films, certain locations will register in your head for so long. So like that, I think all the locations, it so happened that we got the correct acting for the story. No, you're right, because ನನಗೆ ಆಲ್ರೆಡಿ ಟ್ರೇಲರ್ ಅಲ್ಲಿ ನೀವು ಹೊರಗೆ ಬರ್ಬೇಕಾದ್ರೆ ಇವ್ರ ಜೀಪ್ ಅಲ್ಲಿ ನಿಲ್ಸುತ್ತಾರೆ ಗೊತ್ತು, ನಿಮ್ ಪಕ್ಕದಲ್ಲಿ ಒಂದು ರೇಲಿಂಗ್ ಇದ್ದಂಗಿದೆ ಅದು ಗೊತ್ತಾಗತ್ತೆ. ಬಿಕಾಸ್ ಅದೇ the locations also become characters in the storytelling. It enhances the mood of the film, and it really helps. That is like how you read the book. When you read the book, how do you imagine that the writer has, a house is like this, and then the sunset and everything he explains, no? So that when you see it in visually, it enhances the whole thing. It goes with the story. Sure. ಎಸ್ಪೆಷಲಿ ನಮಗೆ ಅದು ಮೂಡಿಗೆರೆ ಮನೆ ನೀವೇನು ಹೇಳಿದ್ರು, ನಮ್ಗೆ ಅದು ನಂಗೆ ಚೆನ್ನಾಗಿ ಸಿಕ್ತು. ನಾವು ಹಂಗೆ ಲೊಕೇಶನ್ ಹುಡ್ಕಕ್ಕೆ ಹೋಗಿದ್ವಿ, ಮನೆಗಳನ್ನ ಹುಡ್ಕಕ್ಕೆ ಹೋಗ್ತಿದ್ವಿ. ಅದು ಮೇನ್ ರೋಡಲ್ಲಿ ಇರೋದು ಆ್ಯಕ್ಚುಲಿ. ನೀವು ಚಿಕ್ಕಮಂಗ್ಳೂರು ಮೂಡಿಗೆರೆ ಮೇನ್ ರೋಡಲ್ಲಿ ಅಂದರೆ ಅದು ತುಂಬ ಟರ್ನಿಂಗ್ ಪಾಯಿಂಟ್ ಹಿಂಗಿದೆ, ಅಂದರೆ ತುಂಬ ವೆಹಿಕಲ್ಸ್ ಬರೋಂಥ ಜಾಗ. ಹಿಂಗೆ ಟರ್ನ್ ಮಾಡ್ತಿರ್ಬೇಕಾದ್ರೆ ನಮ್ಗೆ ಕಾಣಿಸಿದ ಮನೆ. ನಂಗೆ ನೋಡಿದ ತಕ್ಷಣ ನಾವು ಮುಂದೆ ಹೊಟ್ಟೋಗಿದ್ವಿ. ಅದಾದ್ಮೇಲೆ ನಾನು ಮತ್ತೆ ಜಗನ್ ಸರ್ನ ಕರ್ಕೊಬಂದಿದ್ದು ನೋಡಿ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ಅಂದ್ರೆ ನೀವು ಎಲ್ಲದರಲ್ಲೂ ಭಾಗಿಯಾಗಿದ್ದಾರೆ. ಅಂದ್ರೆ ಅವ್ರ ಜೊತೆ ನಾನು ಅದೇ ಹೇಳಿದೆ, ನಾನು ಈ ಪಾತ್ರ ನಾನು ಈ ಪೃಥ್ವಿನ ಕ್ಯಾರೆಕ್ಟರ್ನ ಏನಾದ್ರು ಹೋಮ್ ವರ್ಕ್ ಮಾಡಿದೀನ ಅಂತಂದ್ರೆ ಮೋಸ್ಟ್ಲಿ ಅವ್ರ ಜೊತೆ ಟ್ರಾವೆಲಿಂಗ್ ಮಾಡಿರೋದು ಅದು ಹೋಮ್ ವರ್ಕ್ ಆಯ್ತು ನನಗೆ. ಸೊ ಅದೊಂದು ಟ್ರಾವೆಲಿಂಗ್ ಅಲ್ಲಿ ಇರೋದ್ರಿಂದ ಅವ್ರ ಜೊತೆ ಲೊಕೇಶನ್ಸ್ಗೆ ಹೋದೆ. ಲೊಕೇಶನ್ಸ್ಗಳಂಗೆ ಹೋಗ್ಬೇಕಾದ್ರೆ ಈ ಮನೆ ಹುಡುಕ್ಬೇಕಾದ್ರೆ ನಾನು ಮತ್ತೆ ನಮ್ಮ DOPನು ಫಸ್ಟ್ ಹಿಂಗೆ ನೋಡ್ಕೊಂಡು ಹೋದ್ವಿ. ಇಲ್ಲ ಆಮೇಲೆ ಜಗನ್ ಸರ್ ತೋರ್ಸೋಣ, ಸರಿಯಾಗಿ ಚೆನ್ನಾಗಿದೆ ಇದು ಒಂಥರ ಮೇನ್ ರೋಡಲ್ಲಿ ಒಂದೇ ಮನೆ, ಈ ಕಡೆ ಹಿಂಗಿರೋದು, ಆಮೇಲೆ ಟೆರೆಸ್ ಇರೋದು ಎಲ್ಲ ಇರೋದು ಅಂತ ನಮ್ಗೆ ಹಂಗೆ ಸಿಕ್ಕಿದ್ರು. ಅದಕ್ಕಿಂತ ಆ ಮನೆ ಸಿಕ್ತು ಆ ಥರ. ಅದಕ್ಕಿಂತ ಹೆಚ್ಚಾಗಿ ಮನೆ ಓನರ್ ಬಗ್ಗೆ ಹೇಳಲೇಬೇಕು, ಯಾಕೆಂದ್ರೆ ಅಂತ ಓನರು ಇರ್ತಾರಾ ಅಂತ ಅನ್ನಿಸ್ತು. ಅಂದ್ರೆ ಈ ತರ ಬಂದ್ವಿ, ನಾವು ಶೂಟ್ ಮಾಡ್ತಿದೀವಿ, ಶೂಟ್ ಮಾಡ್ಬೇಕು ಒಂದು ಸ್ವಲ್ಪ ಮನೆ ಬಿಟ್ಕೊಡಿ ಅಂತಂದ್ವಿ. ಖಂಡಿತ ಬನ್ನಿ ಅಂತ ಹೇಳಿ ಅವರು ಎಂತ ಒಳ್ಳೆ ಜನ ಅಂತಂದ್ರೆ, ಅವ್ರ ಮನೇಲಿ ಫಂಕ್ಷನ್ ನಡೀತಾ ಇತ್ತು. ಯಾವುದು ಫಂಕ್ಷನ್ ನಡಿಯೋಕ್ಕೂ ಸ್ವಲ್ಪ ಅದನ್ನ ಪೋಸ್ಟ್ಪೋನ್ ಮಾಡ್ಕೊಂಡು, ಅದಾದ್ಮೇಲೆ ನಮ್ಮ ಮನೆಗೆಲ್ಲ ಪೇಂಟಿಂಗ್ ಎಲ್ಲ ಮಾಡಿಸ್ಬೇಕಿತ್ತು, ಅದಕ್ಕೂ ಬಿಟ್ಟು ಆಮೇಲೆ ಆ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ನಮ್ಗೆ ಇಡೀ ಮನೆನೇ ಬಿಟ್ಟು ಹೊಟ್ಟೋಗಿದ್ದಾರೆ. ನಾಟ್ ಇವನ್ ಒಂದು ರೂಮ್ದು ಡೋರ್ ಲಾಕ್ ಮಾಡ್ಕೊಂಡು ಹೋಗಿಲ್ಲ, ಅಥವಾ ಒಂದು ಅಟೆಂಡರ್ ತರ ಇರಿಸ್ಬಿಟ್ಟು ಹೋಗಿಲ್ಲ. ಇದು ನಿಮ್ಮ ಮನೆ ಅನ್ಕೊಳ್ಳಿ, ನೀವು ಮಾಡಿ ಅಂತ ಹೇಳ್ಬಿಟ್ಟು ಹೋದ್ರು. ಅವ್ರನ್ನ ನೀನು ನನ್ನ ಮಗನ್ ತರಪ್ಪ, ನಿಮ್ಮ ಮನೆ ಅನ್ಕೊಂಡು ನೀವು ಶೂಟ್ ಮಾಡಿ ಆರಾಮಾಗಿ ಅಂತ. ಅಂದ್ರೆ ನೀವು ಹೇಳ್ತಿರ್ಬೇಕಾದ್ರೆ ಲೊಕೇಶನ್ ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತಂದ್ರೆ, ನಮ್ಗೆ ಹೋಗ್ತಾ ಜನಗಳು ಹಂಗೆ ಸಿಗ್ತಾರೆ. ಆಮೇಲೆ ಆ ಲೊಕೇಶನ್ ಹೋಗ್ತಿರ್ಬೇಕಾದ್ರೆ ನಮ್ಮ ಪಾತ್ರಗಳು ಹಂಗೆ ನಮ್ಗೆ ಕ್ರಿಯೇಟ್ ಮಾಡ್ಸುತ್ತೆ ಅಂತ ನಂಗೆ ಅನ್ಸುತ್ತೆ. ಅಂದ್ರೆ ನಾವು ಆಕ್ಟ್ ಮಾಡ್ಬೇಕಾದ್ರೆ ಕೆಲವೊಂದ್ ಕಡೆ ಫೀಲ್ ಆಗಿ ನಂಗೆ ಒಂದೊಂದು ಪ್ಲೇಸ್ಗಳು ಕರ್ಕೊಂಡೋಗಿ ಬೆಟ್ಟ ಗುಡ್ಡದಲ್ಲಿ ನಿಂತ್ಕೋತಿದ್ರು. ಅವ್ರು ಏನು ಹೇಳ್ತಿಲ್ಲ, ಬರ್ರಿ ನಿಂತ್ಕೊಳ್ಳಿ, ಅಲ್ಲಿಂದ ನಡ್ಕೊ ಬನ್ನಿ ಅನ್ನೋದು ಅಷ್ಟೇ ಹೇಳ್ತಿದ್ರು.
ಅಷ್ಟೇನಾ ಅನ್ನೋ ಥರ ಅನಿಸ್ತಿತ್ತು ಒಳಗಡೆಯಿಂದ. ಬಟ್ ನಿಮ್ಗೆ ಆ ನೇಚರ್ ನೋಡ್ತಾ, ಆ ಲೊಕೇಶನ್ ನೋಡ್ತಾ, ನಿಮ್ಗೆ ಗೊತ್ತಿರೋದಂಗೆ ಬ್ಲೆಂಡ್ ಆಗ್ಬಿಡ್ತೀರಾ, ಆ ಕ್ಯಾರೆಕ್ಟರ್ ಹಂಗೆ ಬ್ಲೆಂಡ್ ಮಾಡಿಸ್ಬಿಡುತ್ತೆ. ಇನ್ನೊಂದು ಶಾಟ್ ಸೂಪರ್ ಆಗಿತ್ತು, ಏನಂದ್ರೆ ಅದು ಫಸ್ಟ್ ರಿವೀಲ್ ಆಗಲ್ಲ, ಫಸ್ಟ್ ರಿವೀಲ್ ಆಗ್ಬೇಕಾದ್ರೆ ಡ್ರೋನ್ ಇರಬೇಕು, ಹಿಂದೆ ಬರ್ತಾ ಇರತ್ತೆ, ಅಲ್ಲಿ ಬ್ರಿಡ್ಜ್ ಇದೆ ಗೊತ್ತಾಗತ್ತೆ, ಅದಾದ್ಮೇಲೆ ಇವ್ರು ಅದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಫಸ್ಟ್ ಸಾಂಗ್ ಅದು ಕಳಶದಲ್ಲಿ ಶೂಟ್ ಮಾಡಿದ್ದು, ಕಳಶ ಬ್ರಿಡ್ಜ್ ಇದೆಯಲ್ಲ, ಆಕ್ಚುಲಿ ಫಸ್ಟ್ ಶೂಟ್ ಮಾಡಿದ್ದೆ ಅದು. ಫಸ್ಟ್ ಡೇ ಆಫ್ ದ ಶೂಟ್ ಇವ್ರದ್ದು ಸೋಲೋ ಟ್ರಾವೆಲಿಂಗ್ ಅದ್ರ ಮೇಲ್ಗಡೆ ಶೂಟ್ ಮಾಡಿದ್ದು. ಫಸ್ಟ್ ಡೇ ಸಾಂಗ್ ಶೂಟೇ ಮಾಡ್ಬಿಟ್ಟು. ಸೊ ನನಗೆ ಇನ್ನು ಅದ್ರಲ್ಲಿ ಏನಾಗಿತ್ತು ಅಂತಂದ್ರೆ ನಮಗೆ ತಮಿಳಲ್ಲಿ ಇದ್ದಿದ್ದು ಸಾಂಗ್ ಅದು. ಅಂದ್ರೆ ನಮ್ಮ ಏನಿದ್ರು ಅದು ಅವರು ಈಸ್ ಬೇಸಿಕಲಿ ಫ್ರಮ್ ಚೆನ್ನೈ, ಸೊ ಹಿ ಹ್ಯಾಸ್ ರಿಟನ್ ಇನ್ ತಮಿಳ್. ಸೊ ತಮಿಳಲ್ಲಿ ಬರ್ಕೊಂಡ್ರೆ ನಮ್ಗೆ ತಮಿಳ್ ಸಾಂಗ್ ತುಂಬಾ ಇಷ್ಟ ಆಗಿತ್ತು. ಅಂದ್ರೆ ಅವ್ರ ಸುಮ್ಮನೆ ಡಮ್ಮಿ ಬರೀತಾರೆ, ಡಮ್ಮಿ ಬರ್ಕೊಂಡಿದ್ರು. ನಮ್ಗೆ ಕೇಳಕ್ ನಂಗೆ ತುಂಬಾ ಇಷ್ಟ ಆಗಿತ್ತು, ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಒಂದ್ ಸ್ವಲ್ಪ ಮೈಂಡಲ್ಲಿ ಪ್ರಿಪೇರ್ ಆಗಿತ್ತು. ಬಟ್ ಈ ಸಾಂಗ್ ಇನ್ನೂ ಬರ್ದಿರಲಿಲ್ಲ, ಜಗನ್ ಸರೇ ಬರ್ದಿದ್ದೆ ಸಾಂಗ್ ಕನ್ನಡದಲ್ಲಿ, ಇನ್ನೂ ಬರ್ದಿರ್ಲಿಲ್ಲ. ಬಟ್ ಆ ಸಾಂಗ್ ಬರೆಯೋಕ್ಕಿಂತ ಮುಂಚೆ ಅದನ್ನ ಆಕ್ಟ್ ಮಾಡ್ಬೇಕಾದ್ರೆ ನಮ್ಗೆ ಲೊಕೇಶನ್ಗಳಿಗೆ ಹೋದಾಗ, ಸೊ ಮೋಸ್ಟ್ಲಿ ಆ ಗೈಡ್ ಅವ್ರು ಮಾಡಿದ್ದು ಮತ್ತೆ ಆ ಲೊಕೇಶನ್ಗಳು ಪೃಥ್ವಿನ ಕ್ಯಾರೆಕ್ಟರ್ ನಂಗೆ ಬಿಲ್ಡ್ ಮಾಡ್ತಾ ಹೋಗ್ತದೆ ನನಗೆ ಅನ್ಸುತ್ತೆ. Music is very nice. It's very touching. In fact, there were sequences without dialogues. And I used to request him just play that song. Play the music so that it's good to emote. You know, it's that good. It's very touching. ಇದಕ್ಕೆ ಸಾಹಿತ್ಯ ನೀವೇ? ಹಾ ಹೌದು. ಅಂದ್ರೆ ಒಂದು ಹಾಡಿಗೆ ಒಂದು ನಾಗಾರ್ಜುನ ಶರ್ಮಾ, ಈಗ ರಿಲೀಸ್ ಆಗಿರೋದು ಎರಡರಲ್ಲಿ, ಇದ್ರಲ್ಲಿ ಆಲ್ಮೋಸ್ಟ್ ಅಲ್ಲಿ 4 ಸಾಂಗ್ ನಾನು ಬರ್ದಿದ್ದೀನಿ. ಒಂದು ಯಾರು ನಾಗಾರ್ಜುನ ಶರ್ಮಾ, ಒಂದು ನಾಗೇಂದ್ರ ಪ್ರಸಾದ್ ಸರ್ ಬರ್ದಿದ್ರೆ, ಉಳಿದ ಸಾಂಗ್ ಜೋದು ಅಂದ್ರೆ ಹೇಗಂದ್ರೆ ಹೊಂದಿಸಿಲ್ಲು ಅದೇ ತರ ವರ್ಕ್ ಆಗಿದಲ್ಲ. ಹೊಂದಿಸಿಲ್ಲು ಅವ್ರು ಡೆಬ್ಯೂ ಮಾಡಿದ್ದು ಅದ್ರಲ್ಲಿ 6 ಸಾಂಗ್ ನಾನೇ ಬರ್ದಿದ್ದೆ, 2 ಸಾಂಗ್ ಬೇರೆ ಬರ್ದಿದ್ದೆ. ಸೊ ಹಂಗಾಗಿ ಏನಂತಂದ್ರೆ ಮ್ಯೂಸಿಕಲ್ ವೈಸ್ ವಿ ರ್ಯಾಪ್ ಅದು ಆ ತರ ಬಂದಿದೆ. ಅಂದ್ರೆ ಇಬ್ರು ಕೂತ್ರೆ ಏನೋ ಒಂದ್ ಆಗುತ್ತೆ. ಬಟ್ ಇದು ನೋಡಿ, ನೀವೇ ನಿರ್ದೇಶಕರು, ನೀವೇ ಬರಹಗಾರರಿಂದ ನಿಮಗೆ ಸಾಹಿತ್ಯ ಏನ್ ಬರಿಬೇಕು ಅಂತ ಗೊತ್ತಿರುತ್ತೆ. ಈ ಹಾಡು ಇದ್ರಲ್ಲಿ ಏನ್ ತೋರಿಸ್ತಾ ಇದೀನಿ, ಈ ಕಥೆಯಲ್ಲಿ ಹೋಗುತ್ತೆ, ಸಾಹಿತ್ಯ ಹೇಗಿರ್ಬೇಕು ಅಂತ. ಬಟ್ ಅದಕ್ಕೆ ಅಂತ ನೀವು ಸಾಹಿತ್ಯದ ಬಗ್ಗೆನೂ ಸ್ವಲ್ಪ ಪರಿಶ್ರಮ ವಹಿಸೋರಂತ, ಅಂದ್ರೆ ಅದಕ್ಕೂ ಸೈಡ್ ಬೈ ಸೈಡ್ ಪ್ರಿಪೇರ್ ಆಗ್ತಿರೋದು ಇಲ್ಲ. ಅಂದರೆ ನಂದು ಏನಾಗಿದೆ ಗೊತ್ತಾ, ಆ್ಯಕ್ಚುಲಿ ಅಂದರೆ ಲಿಟ್ರೇಚರ್ ನನಗೆ ಇಂಜಿನಿಯರಿಂಗ್ ಡೇಸ್ಗಳಿಂದಲೂ ನಂಗೆ ಪೊಯೆಟ್ರಿ ತುಂಬ ಇಷ್ಟ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ನಾನು ಆ್ಯಕ್ಚುಲಿ ಬೇಸಿಕಲಿ ಅಂದ್ರೂ ಇನ್ಫ್ಯಾಕ್ಟ್ ಡೈರೆಕ್ಷನ್ ಮಾಡೋಕ್ಕಿಂತ ಮುಂಚೆ ನಂಗೆ ತುಂಬ ಆಸೆ ಇದೆ ಲಿರಿಕ್ ರೈಟರ್ ಆಗಬೇಕು ಅಂತ. ಸೊ ನಾನು ಲಿರಿಕ್ಸ್ಗಳು ಬರೀತಿದ್ದೆ, ಅಂದರೆ ಬರೆಯೋಕ್ಕೆ ಪ್ರಯತ್ನ ಪಡಿದೆ. ಬೆಂಗಳೂರಿಗೆ ಬಂದ ಫಸ್ಟ್ ತಕ್ಷಣ, ಯಾಕೆಂದರೆ ನಮ್ಮ ಕೆ ಕಲ್ಯಾಣ್ ಸರ್ ಎಲ್ಲ ಅದು ಅಮೃತ ವರ್ಷನ ಆಲ್ಬಮ್ ಎಲ್ಲ ನಮ್ಗೆ ದೊಡ್ಡ ಇನ್ಸ್ಪಿರೇಷನ್. ಅದಾದ್ಮೇಲೆ ಜಯಂತ್ ಕಳ್ಕಣಿ ಸರ್ ನಂತರ ದಿನಗಳು ಬಂದವು. ಇವೆಲ್ಲ ನಮ್ಗೆ ಇನ್ಸ್ಪೈರ್ಡ್ ಆಗಿ ನಮ್ಗೆ ಸಾಹಿತ್ಯ ಅಥವಾ ಅಂದರೆ ಸಿನಿಮಾ ಅಂತಂದರೆ ಹಾಡುಗಳು ತುಂಬ ಚೆನ್ನಾಗಿರಬೇಕು ಅನ್ನೋದೊಂದು. ಅಂದರೆ ನಾವು ಈವನ್ ರಾಮಾಯಣ ದರ್ಶನ ಕೂಡ ಕಾವ್ಯ ಅಲ್ಲ, ಅಂದರೆ ಇಂಡಿಯನ್ ಇದರದಲ್ಲಿ ದ ಪೊಯೆಟ್ರಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಪೊಯೆಟ್ರಿ ಅನ್ನೋದು ಹೆಂಗಾಗಿದೆ ಅಂತಂದರೆ ಅದು ಇವ್ರು ಹೇಳ್ತಾರಲ್ಲ, ಎಲ್ಲರಿಗೂ ಅದೇನೋ ಗೊತ್ತಿಲ್ಲ, ನಾವು ತುಂಬ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅದು ಪೊಯೆಟ್ರಿ ಓದ್ದಷ್ಟು ನಾವು ಅದರೊಳಗೆ ಆಳಕ್ಕೆ ಹೋಗ್ತೀವಿ. ಆ ನಿಟ್ಟಿನಲ್ಲಿ ನನಗೇನು ಅಂತಂದರೆ, ನಂಗೆ ತುಂಬ ಸರಳವಾಗಿ ತುಂಬ ಎಕ್ಸ್ಪ್ರೆಸ್ ಆಗಿ ಹೇಳಕ್ಕೆ ಸಾಧ್ಯ ಆಗೋದು ಕವನಗಳಲ್ಲಿ ಅಥವಾ ಪೊಯೆಟ್ರಿಲಿ. ಯಾಕೆಂದರೆ ಇವತ್ತಿಗೂ ಜಾನಪದ ಆಗಲಿ, ಸಾಹಿತ್ಯ ಆಗಲಿ, ಎಲ್ಲವೂ ಕೂಡ ಹಾಡುಗಳಲ್ಲೇ ಅಲ್ವಾ. ಸೋಬಾನೆ ಪದ ಆಗಿರಲಿ, ಹಳ್ಳಿಗಳಲ್ಲಿ ಎಲ್ಲವೂ ಬಂದಿರೋದು ಅದರಿಂದನೇ. ಸೊ ಹಾಗಾಗಿ ಹಾಡು ನಂಗೆ ತುಂಬ ಇಂಪಾರ್ಟೆಂಟಾಗಿ ಇರಬೇಕು, ಸಿನಿಮಾದಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತವೆ ಅನ್ನೋದು ನನಗೊಂದು ನಂಬಿಕೆ. ಸೊ ಹಾಗಾಗಿ ಮೋರ್ ದ್ಯಾನ್ ದಟ್ ಪೊಯೆಟ್ರಿ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ಬರೀತಾರಿಂದ ಈಗ ಏನಾಗ್ಬಿಟ್ಟಿದೆ ಅಂತಂದರೆ, ನನ್ನ ಪ್ರಿಪ್ರೇಷನ್ ಅಂತ ಏನು ಅದಕ್ಕೆ ಹಾಕಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಯಾಕೆಂತಂದರೆ ನನ್ನ ಬಹುಶಃ ಸಿಚುವೇಶನ್ನು ಸಿನಿಮಾ ಜೊತೆ ಕತೆ ಜೊತೆ ಟ್ರಾವೆಲ್ ಆಗಿರೋದ್ರಿಂದ ನನ್ನ ಕತೆಗೆ ಇಲ್ಲದ ಸಾಂಗ್ಗಳು ಮೋಸ್ಟ್ಲಿ ನಾನು ಬರ್ದಿರಲ್ಲ ಇಲ್ಲಿ ಜಾಸ್ತಿ. ಯಾಕಂದರೆ ಅದನ್ನು ಬೇರೆ ಇನ್ನೊಬ್ರು ಬರ್ಸ್ತೀವೋ ಏನೋ ಇದು ಮಾಡ್ತೀವಿ. ನಾನು ತುಂಬ ಇಂಪಾರ್ಟೆಂಟ್, ಈಗ ಟೈಟ್ಲ್ ಟ್ರ್ಯಾಕ್ ಇದ್ರಲ್ಲಿ ತೀರ್ಥರೂಪ ತಂದೆಯವ್ರಿಗೆ ಅದು ನಾನೇ ಬರ್ದಿದ್ದೀನಿ. ಆಮೇಲೆ ಕಳೆದು ಹೋದವರೇ ಬಿಟ್ಟು ನೆನ್ನೆ ಸಾಂಗಲ್ಲಿ ಬಂತಲ್ಲ, ಅದನ್ನು ಬರ್ದಿದ್ದೆ. ಯಾಕಂದರೆ ದಟ್ಸ್ ಎ ಸ್ಟೋರಿ ಟೆಲ್ಲಿಂಗ್. ನನಗೆ ಎಲ್ಲಿ ಮಾಂಟೇಜಸ್ಸಲ್ಲಿ ತುಂಬ ಇಷ್ಟ, ನನಗೆ ಮಾಂಟೇಜಸ್ಸಲ್ಲಿ ಸ್ಟೋರಿ ಹೇಳೋದಕ್ಕೆ. ಅಂದರೆ ವಿತೌಟ್ ಡೈಲಾಗು ಮಾಂಟೇಜಸ್ಸಲ್ಲೇ ಸ್ಟೋರಿ ಬಿಲ್ಡ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಷ್ಟೇ. ಈಗ ಎಕ್ಸಾಂಪಲ್, ಇನ್ಫ್ಯಾಕ್ಟ್ ಫಸ್ಟ್ ಶಾರ್ಟಲ್ಲಿ ನಿಹಾರ್ದು ಕೆಲವೊಂದು ಟೈಮ್ ನಾವು ಪ್ಲಾನ್ ಮಾಡಿಲ್ಲ, ಒಂದು ಎಡಿಟ್ ಎಲ್ಲ ಕೂತಾದ್ಮೇಲೆ ಒಂದು ಆಡ್ಬೇಕಾದ್ರೆ ಇನ್ಫ್ಯಾಕ್ಟ್ ಅಲ್ಲಿ ಏನೋ ಅವರು ನದಿಲಿ ಹತ್ರ ಕೂತ್ಕೊಂಡು ಹಿಂಗೇನೋ ಹಿಂಗೆ ಇದು ಮಾಡ್ತಾ ಇರ್ತಾರೆ, ನೀರೊಳಗೆ ಇದು ಹಾಕ್ತಾ ಇರ್ತಾರೆ. ಅದೇನಂದ್ರೆ ಇಲ್ಲಿ ಲಾಸ್ಟ್ ಅಂತ ತೆಗ್ದಿರ್ತೀವಿ ನಾವು, ಇಲ್ಲಿ ಫೈನಲ್ ಎಡಿಟ್ ಕೂತ ತಕ್ಷಣ ಅವ್ನು ಚೈಲ್ಡ್ಹುಡ್ ಒಂದು ಶಾರ್ಟ್ ಆಗ್ತಾ ಇರ್ತದೆ. ಅಂದ್ರೆ ನಮ್ಗೆ ಮಾಂಟೇಜಸ್ ಅಲ್ಲಿ ಹೇಳಕ್ ಇಷ್ಟ, ಅಂದ್ರೆ ಅವ್ನಿಗೆ ಏನು ಟ್ರಾಮಾ ಹೋಗ್ತಾ ಇರ್ತದೆ, ಏನಾಗಿದೆ, ಒಂದು ಪ್ರಾಬ್ಲಮ್ ಏನಿದೆ ಅನ್ನೋದು. ಸೊ ಹಂಗಾಗಿ ಮಾಂಟೇಜಸ್ ರೀತಿ ಇರುವಂತ ಇದನ್ನ ನಾನೇ ಕೋರಿಯೋಗ್ರಾಫ್ ಮಾಡ್ಕೊಬಿಡ್ತೀನಿ, ನಮಗೆ ಬೇಕಾದಾಗ ನಾನು ತಕ್ಕೋತೆ. ಅಂದ್ರೆ ಇಡೀ ಸಿನಿಮಾದಲ್ಲಿ ನಮ್ಮ ಕೋರಿಯೋಗ್ರಾಫರ್ ಇಲ್ಲ ಹೇಳಬೇಕು ಅಂತಂದ್ರೆ, ಪ್ರತಿ ಎಷ್ಟು ವಿ ಡಿಸೈಡೆಡ್ ಹಿಂಗೆ ಇರಬೇಕು ಅಂತ ಅನ್ಕೊಂಡು ನಾನು ದೀಪು ಡಿಸ್ಕಸ್ ಮಾಡ್ಕೊಂಡು ಎಲ್ಲ ಮಾಡಿ ಮುಗಿಸ್ಬಿಡ್ತೀವಿ. ಸೊ ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಸ್ಟೋರಿ ಟೆಲ್ಲಿಂಗ್ ಸಾಂಗ್ಗಳನ್ನ ನಾನು ಬರೆಯಕ್ಕೆ ಇಷ್ಟ. ನನಗೆ ರಾಜೇಶ್ ಅವರ ನಾವು ಸಾಕಷ್ಟು ಕನ್ನಡ ಚಿತ್ರಗಳನ್ನ ನೋಡಿದೀವಿ, ರಚನಾಯಂದ್ರ ಅವರನ್ನು ನೋಡ್ತಾ ಬಂದಿದ್ದೀವಿ, ಈ ರವೀಂದ್ರ ಅವ್ರನ್ನ ಕರ್ಸಿದಿರಲ್ಲ, ಅದು ಆ ನಿರ್ಧಾರ ಯಾಕೆ ಮಾಡಿದ್ರಿ, ಹೇಗೆ ಮಾಡಿದ್ರಿ? ಇಲ್ಲ, ಅದು ನನಗೆ ಆಕ್ಚುಲಿ ನನಗೆ ಇನ್ಫ್ಯಾಕ್ಟ್ ನಮ್ಮ ಎತ್ತೀಶ್ ಅದೇ ಪರ್ಪಲ್ ರಾಕ್ಲೈನ್ ಅವ್ರ ಮಗ ಆಗಲ್ಲ, ಎತ್ತಿನ ಫ್ರೆಂಡ್. ಸೊ ಹಿಂಗೆ ನಾನು ಮಾಡ್ತಾ ಇದ್ದೀನಿ ತೀರ್ಥರೂಪ ತಂದೆಯವರಿಗೆ ಅಂತ ಇರ್ಬೇಕಾರೆ, ನಮ್ಮ ಕನ್ನಡದವರೇ ಅವರೇ ಕಣೋ ಒಬ್ರು ತುಂಬಾ ದೊಡ್ಡ ಆಕ್ಟರ್ ಅಂತ ಹೇಳಿದ್ರು. ನಂಗೆ ಅಲ್ಲಿವರೆಗೆ ಗೊತ್ತಿರಲಿಲ್ಲ ರವೀಂದ್ರ ಸರ್ ಬಗ್ಗೆ. ತೋರಿಸಿದ ತಕ್ಷಣ ಅವ್ರದ್ದೊಂದು ವೈಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಕಳಿಸ್ತಾ ತಕ್ಷಣ ಸಖತ್ ಅನ್ನಿಸ್ತು ನನಗೆ. ಅಂದ್ರೆ ಇಂಟೆನ್ಸಿಟಿ ಅದ್ರಲ್ಲಿ ಕಾಣ್ತಾ ಇತ್ತು ಆ ಫೋಟೋ ನೋಡಿದ ತಕ್ಷಣ. ನಂಗೆ ಇಮಿಡಿಯೇಟ್ ಆಗಿ ಅವ್ರಿಗೆ ಸಕ್ಕತ್ತಾಗಿ ಕಾಣ್ತಾರೆ. ಅಂದ್ರೆ ಇನ್ಫ್ಯಾಕ್ಟ್ ಅವ್ರು ನೋಡಿದ ತಕ್ಷಣ
ಫಿಕ್ಸ್ ಅಂತ ಅನ್ನಿಸ್ತು. ಅದಾದ್ಮೇಲೆ ನಿಹಾರ್ಗೂ ಮಾತಾಡೋದು ಇಲ್ಲ ಸಖತ್ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು. ಇನ್ನು ಆಯ್ಕೆಯಲ್ಲಿ ಯೋಚನೆ ಮಾಡಲಿಲ್ಲ. ಅವ್ರನ್ನ ಫಸ್ಟ್ ಮೀಟ್ ಆಗಿ ಇಲ್ಲಿ ಬೆಂಗಳೂರಲ್ಲಿ ಒಂದು ಇಲ್ಲ ವಿಜಯನಗರ, ಅದಕ್ಕೆ ಮುಂಚೆ ನಾನು ಫಸ್ಟ್ ಮೀಟ್ ಆಗಿದ್ದ ಮುಂಚೆ ಸ್ಕ್ರಿಪ್ಟ್ ಕಳಿಸಿದ್ರು, ಸ್ಕ್ರಿಪ್ಟ್ ಓದಿದ್ರು, ನರೇಶನ್ ತಗೊಂಡ್ರು. ಓಕೆ ನಾನು 1 to 1 ಮೀಟ್ ಆಗೋಣ ಅಂತಂದ್ರು. ನನಗೆ ಯಾಕಂದ್ರೆ ಅವ್ರು ತುಂಬ ಸ್ಕ್ರಿಪ್ಟ್ಗಳು ರಿಜೆಕ್ಟ್ ಮಾಡಿದ್ದೆ ಜಾಸ್ತಿ ಅವರು ಅಂತ ಹೇಳ್ತಾರೆ ಅವರು. ಇದು ಅದಾದ್ಮೇಲೆ ನಾವು ಕಾಫಿ ಡೇಲಿ ಮೀಟ್ ಆದೋ. ಇನ್ಫ್ಯಾಕ್ಟು ಒಂದು ಆತ್ಮೀಯತೆ ಫಸ್ಟ್ ಮೀಟಲ್ಲೇ ಬೆಳೀತಾ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ. ನಾನು ಹೇಳಿದ್ನಲ್ಲ ಫಸ್ಟ್ ಮೀಟಲ್ಲಿ ಇದಾಕ್ಬೇಕಾರೆ ಓಕೆ ಕಾಫಿ ಡೇ ಹಾಕೋ ಸರಿ ಆಗ್ತಲ್ಲ ಬನ್ನಿ ಹೋಗೋಣ ಹೊರಗಡೆ ಅಂತಂದ್ರು. ಒಂದು ಪಾರ್ಕಲ್ಲಿ ಕೂತ್ಕೊಂಡು ಅಲ್ಲಿ ವಿಜಯನಗರ ಪಾರ್ಕಲ್ಲಿ ಸುಮ್ಮನೆ ಕತೆ ನರೇಟ್ ಮಾಡ್ತಾ ಹೋದ್ರು, ಅವರು ಹೇಳ್ತಾ ಹೋದ್ರು. ಅದಾದ್ಮೇಲೆ ಅವ್ರದ್ದೊಂದು ಇನ್ಸಿಡೆಂಟು ಆಗಿದ್ದನ್ನ ಅಂದರೆ ಅದೊಂದು ಮಿಸ್ಸಿಂಗ್ ಇದನ್ನ ಹೆಂಗೆ ಹುಡಿಕೊಂಡವ್ರು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋದ್ರು. ವಿ ಡಿಸ್ಕಸ್ ಎ ಲಾಟ್. ಅದಾದ್ಮೇಲೆ ಇಮಿಡಿಯೇಟ್ಲಿ ಇಲ್ಲ ಐ ಡೂ ದಿಸ್ ಫಿಲಮ್ ಅಂತ ಹೇಳಿದ್ರು. ನಂಗೆ ಆ ನಿಟ್ಟಿನಲ್ಲಿ ಖುಷಿ ಆಯ್ತು. ರವೀಂದ್ರ ಸರ್ ಬಗ್ಗೆ ನಾನು ಇನ್ಫ್ಯಾಕ್ಟ್ ನನಗೆ ತುಂಬ ಖುಷಿ ಇದೆ. ಏನಂತಂದರೆ ಈ ಸಿನಿಮಾದಲ್ಲಿ ಬರುವಂಥ ಕೆಲವೇ ಸೀಕ್ವೆನ್ಸಸ್ಗಳಾದ್ರೂ ಆ ಪಾತ್ರಕ್ಕೆ ಒದಗಿಸಿರೋ ಇದು ಅಂದರೆ ಕನ್ನಡಕ್ಕೆ ಇನ್ನೊಬ್ಬ ಪೋಷಕ ಪಾತ್ರ ಅಥವಾ ತಂದೆ ಅಥವಾ ಯಾವುದೇ ಪಾತ್ರಗಳಿಗೂ ಸಿಕ್ತು ಅಂತ ಅನಿಸುತ್ತೆ. ಅಂದರೆ ನನಗೆ ತುಂಬ ಖುಷಿ ಇದೆ ಆ ಪಾಯಿಂಟಲ್ಲಿ. ಯಾಕಂದರೆ ಅವರಿಂದ ನಾನು ಕಲಿತಾಗ ಮೇಡಮಿಂದ ನಾನು ಹೇಳ್ತಾ ಇರ್ಬೇಕಾದ್ರೆ ಟೈಮ್ ಸೆನ್ಸು ಬೇರೆದು ಇದು. ಇನ್ಫ್ಯಾಕ್ಟ್ ನಾನು ಹೇಳ್ಬೇಕಾದ್ರೆ ಮೇಡಮ್ಗೆ ಇವ್ರು ಹೇಳ್ತಾರಲ್ಲ ಡೈರೆಕ್ಟರ್ನ ಅಥವಾ ಯಾರನ್ನಾದ್ರೂ ಕಂಫರ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಸೊ ಆ್ಯಕ್ಚುಲಿ ನಾನು ಒಂದ್ಸರಿ ಸುಮ್ಮನೆ ಹೊಂದಿರ್ತೀನಿ. ಯಾಕೆಂದರೆ ಶಿ ಗೇವ್ ಆ ಇದ್ರದಲ್ಲಿ ಮಾಡಿರ್ತೀವಿ. ಈವನ್ ಫಸ್ಟ್ ಡೇ ಹೇಗೆ ಇವರು ನನ್ನ ಮೀಟ್ ಆಗಿ 2 hours ನರೇಷನ್ ಆಯಿತು. ಅದೆಲ್ಲ ಆದಮೇಲೆ ರವೀಂದ್ರ ಸರ್ ನಾವು ಯಾವುದೋ ಒಂದು ಸೀಕ್ವೆನ್ಸ್ ತೆಗಿತಾ ಇರ್ಬೇಕಾದ್ರೆ ಇನ್ಫ್ಯಾಕ್ಟ್ ಅವ್ರು ಕರೆದ್ರು ಇಲ್ಲಿಗೆ ಬಂದ ತಕ್ಷಣ ಹೌ ವಿ ಪ್ರಿಪೇರ್ಡ್ ಅಂದ ತಕ್ಷಣ ಅವ್ರ ಲುಕ್ಕು ಇದ್ರದ್ದು ಮುಸ್ಟ್ಯಾಚ್ ಅದೆಲ್ಲ ಅವರೇ ತಂದುಬಿಟ್ಟಿದ್ದಾರೆ. ಅಂದರೆ ಅದನ್ನೆಲ್ಲ ಇದು ಹೋಗೋಣ ಇದು ಹಿಂಗಿರುತ್ತಾ ಅದೆಲ್ಲ ಅಂದರೆ ಆ ಪ್ರಿಪ್ರೇಷನ್ ಇರುತ್ತಲ್ಲ ಅದು ಸಖತ್ ವೈಬ್ ಕೊಟ್ಟಿದ್ದು ಅವ್ರ ಜೊತೆ. ಆಮೇಲೆ ಇನ್ಫ್ಯಾಕ್ಟ್ ಪಾತ್ರದಲ್ಲೂ ಅಷ್ಟೇ ತುಂಬ ಅದ್ಭುತವಾಗಿ ಬಂದಿದೆ ಅವ್ರ ಬಗ್ಗೆ. ಅದನ್ನು ನೋಡುಗರಿಗೆ ಬಿಟ್ಟಿದ್ದು ಇನ್ ದಟ್ ವೇ ಲಕ್ಕಿ. ಅಂದರೆ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಒಂದು ಪಾತ್ರಗಳ ಜೊತೆ ಅಂದರೆ ಖುಷಿ ಆಗೋದು ಗೊತ್ತಾ, ಒಂದು ಇನ್ನರ್ ಹ್ಯಾಪಿನೆಸ್ ಬರುತ್ತೆ ಗೊತ್ತಾ. ಅದು ಮ್ಯೂಚುವಲಿ ಆಕ್ಟರ್ಗಳು ಹೆಂಗೆ ಪಾತ್ರದಲ್ಲಿ ಪರಾಕಾಶ ಆದಾಗ ಅವ್ರಿಗೆ ಬರುತ್ತೋ ಹಂಗೆ ಒಬ್ಬ ನಿರ್ದೇಶಕ ಆಗಲಿ ಅಥವಾ ಒಬ್ಬ ಬರಹಗಾರಂಗಾಗಲಿ ಒಬ್ಬ ನಟರಂಗೆ ನಟಿಸಿದಾಗ ಅಂದರೆ ಸಖತ್ ಖುಷಿ ಆಗುತ್ತೆ. ಇನ್ ದಟ್ ವೇ ರವೀಂದ್ರ ಸರ್ ತುಂಬ ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ಈ ಒಂದು ತೀರ್ಥರೂಪ ತಂದೆಯವರಿಗೆ ಅಂತ ಟೈಟಲ್ ಆಫ್ ದ ಇದಿದ್ರು ಕೂಡ ಅದರದ್ದು ತಂದೆ ಯಾರು ಅಂತ ಬೇರೆ ತಾಯಿ ಪಾತ್ರದಲ್ಲಿ ಅಥವಾ ಯಾವುದೇ ಇದ್ರು ಕೂಡ ವಾಟ್ ಎವರ್, ಬಟ್ ಹಿ ಜಸ್ಟಿಸ್ ಇದು ತುಂಬ ಚೆನ್ನಾಗಿ ಬಂದಿದೆ. ಇನ್ಫ್ಯಾಕ್ಟ್ ಅವ್ರು ಶಿವಣ್ಣ ಅವ್ರದ್ದು 131 ಮಾಡಿದ್ರಂತೆ, ಅದು ಫಿಲ್ಮ್ ಇದಾಗಲಿಲ್ಲ. ಬಟ್ ಕನ್ನಡಕ್ಕಿದೆ ಫಸ್ಟು ಅವರು ಕನ್ನಡಿಗರೇ, ಬೆಂಗಳೂರಿನವರೇ ಇದೆ ಫಸ್ಟು. ಈ ಎಲ್ಲ ಅನುಭವವನ್ನ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಅನುಭವಿಸ್ಲಿ. ನನಗೆ ಖಂಡಿತ ಗೊತ್ತಿದೆ ಒಂದು ಟೇಕ್ ಅವೇ ಅಂತೂ ಇದ್ದೇ ಇರುತ್ತೆ ಪ್ರೇಕ್ಷಕರಿಗೆ ಅದನ್ನ ನೋಡಿದಾಗ. ಯೂಶಲಿ ಎಲ್ಲರೂ ಹೇಳ್ತಾರೆ ಈ ಚಿತ್ರದಲ್ಲಿ ನೀವು ಇದು ನಿಮ್ಗೆ ರಿಲೇಟ್ ಆಗತ್ತೆ ಅಂತ. ಟ್ರೇಲರ್ ನೋಡಿನೇ ನಾ ಹೇಳಬಲ್ಲೆ ಇದು ರಿಲೇಟ್ ಆಗತ್ತೆ ಎಲ್ರಿಗೂ ಅಂತ ಹೇಳಿ. And also the audience, they have to welcome him because this is his debut film. Though he has established himself in Andhra Telangana, he's taking production also. He's part and he's bringing a beautiful film in his native this thing. So my request is please welcome him with your both. ಯಾಕಂದ್ರೆ ನಮ್ಮ ಇಂಡಸ್ಟ್ರಿಗೆ we need stars, we need ನಟರು ಬೇಕು ಖಂಡಿತವಾಗ್ಲು, ಬಟ್ ವಿ ಆಲ್ಸೋ ನೀಡ್ ಸ್ಟಾರ್ಸ್ ಅಟ್ ದಿಸ್ ಪಾಯಿಂಟ್ ಇನ್ ಟೈಮ್. ಸೊ ನೀವು ಎಲ್ರಿಗೂ ಶುಭವಾಗ್ಲಿ. ಈ ಸಮಯಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.